ಮಾಸ್ಟರ್ಸ್ 21 ದಿನಗಳ ಕಾರ್ಯಕ್ರಮ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿ 31ನೇ ಬ್ಯಾಚು ಇವತ್ತಿಗೆ ಅಂತಿಮಗೊಳ್ಳಲಿದೆ. ಅಂತಿಮ ಅಂದರೆ ಆರಂಭ ಅಂತಲೇ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಏಕೆಂತಂದರೆ ಇದು ಅಂತ್ಯ ಅಲ್ಲ, ಪ್ರತಿ ತಿಂಗಳು ನಡೀತಿರೋದಂಥದ್ದು ಇದು ಕಾರ್ಯಕ್ರಮ. ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಎಲ್ಲ ಮಾಸ್ಟರ್ಸ್ಗೂ ಒಂದು ರಿಕ್ವೆಸ್ಟ್, ವಿನಂತಿ ಏನಪ್ಪ ಅಂದರೆ, ಪ್ರತಿ ತಿಂಗಳು ಹೊರಗಿನ ಮಾಸ್ಟರ್ಸ್ 45 ನಿಮಿಷ ಬಂದು ವಿಶೇಷವಾದ ಜ್ಞಾನವನ್ನು ಹಂಚ್ತಾ ಇದ್ದು, ಹಾಗಾಗಿ ಈಗ ನಮ್ಮ ಒಳಗಿನ ಮಾಸ್ಟರ್ಸ್ಗೆ ನಮ್ಮ ಮಾವತಾರ್ ಫೌಂಡೇಶನಲ್ಲಿ ಏನು ಪಡೆದಿರೋಂಥ ಜ್ಞಾನದ ಬಗ್ಗೆ ಅವರು ಸಮಗ್ರವಾಗಿ ಅಳವಡಿಸ್ಕೊಂಡಿದ್ದಾರಲ್ಲ ಮಾಸ್ಟರ್ಸ್, ಅದ್ರ ಬಗ್ಗೆ 45 ನಿಮಿಷ ಮಾತನಾಡೋಕ್ಕೆ ಯಾರಿಗೆ ಅವಕಾಶ ಇದೆ ನೋಡಿ ಮಾಸ್ಟರ್ಸ್, ಎಲ್ರಿಗೂ ಇದೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಮಾಸ್ಟರ್ಸ್. ನೀವು ಇಂಥ ವಿಷಯದ ಬಗ್ಗೆ ಇಂಥ ದಿನಾಂಕ ನಾನು ಮಾತನಾಡುತ್ತೇನೆ ಅಂತ ಹೇಳಿದ್ರೆ ಅಂಥ ದಿನ ನಿಮಗೆ ಅವಕಾಶ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಮಗ್ರ ಜೀವನ ಶೈಲಿ ಅಂತೂ ಶುಕ್ರವಾರ ಪ್ರತಿ ತಿಂಗಳು ಪ್ರತಿ ವಾರದಲ್ಲೂ ಇಬ್ಬರ ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ಅದನ್ನು ಸಹ ನೀವು ನಮಗೆ ವಿಷಯವನ್ನು ಕೊಡಬೇಕಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಭಾಗವಹಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಮಾಸ್ಟರ್, ಇವತ್ತು ಸಮಾರಂಭಕ್ಕೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ, ಈ ತಿಂಗಳಲ್ಲಿ ಏನು ಅನ್ನಿಸ್ತು ನಿಮಗೆ, ಏನು ಕಲ್ತ್ಕೊಂಡ್ರೆ, ಏನು ಅಳವಡಿಸ್ಕೊಂಡಿರಿ ಅಂತಂದೇಳಿ ಎಲ್ಲರೂ ಮುಕ್ತ ಮನಸ್ಸಿನಿಂದ ಮಾತನಾಡಿ ಮಾಸ್ಟರ್ಸ್. ಇಂತಿಂಥ ಮಾಸ್ಟರ್ಸ್ ಬಂದಿದ್ರು, ನಾನು ಇಂಥದ್ದು ಅಳವಡಿಸ್ಕೊಂಡಿದ್ದೀನಿ, ಇಂಥ ಜ್ಞಾನವನ್ನು ಪಡ್ಕೊಂಡಿದ್ದೀನಿ ಅಂತ ಮಾತನಾಡೋಕ್ಕೆ ಅತ್ಯುತ್ತಮವಾದ ಅವಕಾಶ ಇದೆ ಮಾಸ್ಟರ್ಸ್. ಎಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸಿಕೊಡೋಣ ಅಂತ ಹೇಳ್ಕೊಳ್ತಾ ನಿಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮುಕ್ತ ಮನಸ್ಸಿನಿಂದ. 39 ಜನ ಪಾಪು ಬಹಳ ಕಾಣ್ತಾ ಇದೆ, ಸ್ವಲ್ಪ ತೊಟ್ಟಿ ಮಲಸ್ತಮ್ಮ ಆಮೇಲೆ ಮಾತಾಡೋಣಂತೆ. ಥ್ಯಾಂಕ್ ಯು. ಅದ್ಭುತವಾದ ಧ್ಯಾನ ಮಾಡಿಸಿದ್ರು ಮೇಡಮ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ನಮ್ ಗೀತಮ್ಮ ಹೇಳ್ದಂಗೆ ಯಾರೆಲ್ಲ ಮಾಸ್ಟರ್ಸ್ ಇಷ್ಟು ದಿವಸ ಕಲ್ತಿದ್ರಿಂದ ನಾನು ಏನಾದ್ರೂ ಹೇಳಬಲ್ಲೆ ಮಾತಾಡಬಲ್ಲೆ ಅಂತಕ್ಕಂಥವ್ರು ದಯವಿಟ್ಟು ಮೆಸೇಜ್ ಕೂಡ ಮಾಡ್ಬೋದು ನೀವು. ಎಸ್ 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 ಅಂತ ಹೇಳ್ಬಿಟ್ಟು ಯಾರೆಲ್ಲ ಮಾಡ್ತೀವಿ ಅನ್ನೋರಿಗೆ ಆ ನಂತರ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ತಗೊಳ್ತೀವಿ. ಮುಂದಿನ ಒಂದು ಕ್ಲಾಸಸ್ಗಳಿಗೆ ಜ್ಞಾನ ಹಂಚಿಕೆಗಾಗಿ ತಮ್ಮನ್ನೇ ಮುಖ್ಯವಾಗಿ ಆಹ್ವಾನ ಮಾಡ್ಬೇಕು ಅನ್ನೋದು ನಮಗೆ ತಮ್ಮನ್ನ ಅನಿಸಿಕೆ ಆಗಿದೆ. ಯಾಕಂದ್ರೆ ಇಷ್ಟು ದಿವಸ ಕಲ್ತಿದ್ದಾರೆ, ಪತ್ರಿಜಿ ಗುರುಗಳು ಹೇಳ್ದಂಗೆ ಕಲ್ತ್ರಿ ಹೇಳ್ಕೊಡ್ರಿ ಅಂತ ಹೇಳಿ, ಹಂಗೆ ತಾವೆಲ್ಲ ಏನೆಲ್ಲ ಕಲ್ತಿದ್ದೀರಾ ಅದನ್ನೇ ನೀವೆಷ್ಟು ಪ್ರಮಾಣದಲ್ಲಿ ಅದನ್ನ ಕೇಳಿದ್ರಿ, ಅಳವಡಿಸ್ಕೊಂಡ್ರಿ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಪ್ರಸಾರ ಮಾಡ್ಬಲ್ರಿ, ಇತರರಿಗೆ ಹೇಳ್ಬಲ್ರಿ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಒಳ್ಳೆ ವೇದಿಕೆ ಇದು. ಈ ವೇದಿಕೆಯನ್ನು ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ತೀರಿ, ಸದ್ಬಳಕೆ ಮಾಡ್ಕೊಳ್ತೀರಿ ಅನ್ನೋದು ನಮ್ಮ ಆಶಯವಾಗಿದೆ. ಹಾಗ್ಬಿಟ್ಟು ಮೆಸೇಜ್ ಕೂಡ ಮಾಡ್ಬೋದು. ಕೈ ಎದ್ದವ್ರು ಕೈ ಎತ್ತಿ ನೋಡೋಣ. ಅಂದ್ರೆ ವಿಡಿಯೋ ಆನ್ ಮಾಡಿದ್ರೆ ಮಾತ್ರ ಕಾಣ್ತೀರಿ, ಕೈ ಎತ್ತಿದ್ರ. ಇಲ್ಲ ಅಂತಂದ್ರೆ ಇಲ್ಲಿ ಜೂಮ್ ನಲ್ಲಿ ಆಪ್ಷನ್ ಇದೆ, ಅಲ್ಲಿ ಕೂಡ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ನಾ ಹೇಳೋದು ಕೇಳ್ತಾ ಇತ್ತಲ್ಲ, ಬೇರೆಯವ್ರು ಯಾರಾದ್ರೂ ಹೇಳಿ ನೋಡೋಣ. ನೋಡೋಣ ಇವತ್ತು ಎಲ್ಲಿವರೆಗೂ ಮಾತಾಡದೇ ಇದ್ದವ್ರು, ಸರ್ ನೀವು ಮಾತಾಡೋದು ಕೇಳ್ತಾ ಐತಿ, ಸ್ಪಷ್ಟವಾಗಿ ನೀವು ಬಾಯಿಲೇ ಮಾತಾಡೋದು ನಮಗೆ ಕಿವಿ ಕೇಳ್ತಾ ಐತಿ ಅನ್ನೋದು ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹ್ಯಾಂಡ್ ರೈಸ್ ಮಾಡಿ ಹೇಳ್ರಿ ನೋಡೋಣ. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವಕಾಶ ಕೊಡ್ತೇನೆ. ಮಾತಾಡೋದು ಕೇಳ್ತಾ ಐತಾ? ಹಿರೇಮಠ್ ಮೇಡಮ್ ಗೀತಮ್ಮನ್ ಬಿಟ್ಟು ಬೇರೆಯವ್ರು ಹೇಳ್ಬೇಕು, ನನಗೆ ಹ್ಯಾಂಡ್ ರೈಸ್ ಮಾಡ್ಬೇಕು, ಅವಕಾಶ ಕೊಡ್ತೇನೆ ನಾನು. ಹಳಬರು ಬಿಟ್ಟು ಹೊಸಬ್ರು ನೀವ್ ಯಾರು ಹ್ಯಾಂಡ್ ರೈಸ್ ಮಾಡ್ಲಾ ಮಾತಾಡಲಿಲ್ಲ, ನಾನು ಕೈ ಕಟ್ ಬಾಯಿ ಮುಚ್ಚ ಸುಮ್ಮನೆ ಕುತ್ಕೊಂಡ್ಬಿಡ್ತೇನೆ ನೋಡೋಣ. ಎಷ್ಟೋ ತಗತ್ ಸುಮ್ಮನೆ ಕುಂತ್ಬಿಡೋದು, ಬಾಯಿ ಪಿಟ್ ಅಂತ ಬಿಡಂಗಿಲ್ಲ ಒಟ್ಟೆ. ಹೆಂಗೂ ಇವತ್ತು ಯಾವ್ದೋ ಒಂದು ತೊಟ್ಲು ಕಾರ್ಯ ಎತ್ತು ಹೋಗಿ ಸಖತ್ ಜಡದ್ ಬಂದ ಗೋಧಿ ಹುಗ್ಗಿ, ಬೂಂದೆ, ಲಾಡು, ಜಿಲೇಬಿ, ಅಕ್ಕಿ ಪಾಯಸ ಅಂತದಂತಾರ, ವಿಚಿತ್ರ ಅನ್ನ ಸಾರ ಚೆನ್ನಾಗಿ ತಗೊಂಬಂದನಿ. ನಿದ್ದೆ ಬಂದು ಕೈ ಕಟ್ ಬಾಯಿ ಮುಚ್ಚು ಕುತ್ಕೊಂಡ್ಬಿಡ್ತಾನೆ ನಾನು. ಹೋಗಿ ಇಷ್ಟು ಅಂದದ ಕರೆಕ ಎತ್ತಾರ ನೋಡ್ತೇನೆ ನಾನು. ವಿಡಿಯೋ ಆನ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗಲ್ಲ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಮೆಸೇಜ್ ಮಾಡಿ, ಆಪ್ಷನ್ ಇದೆ ನಿಮಗೆ. ಏನ್ ಯಪ್ಪ ವಟ ಅಂತ ತೆಗೆದು ಬರ್ತಾ ಬಿಡಿಯಾಕರ ಮಸಲೆ ಹ್ಯಾಂಡ್ ರೈಸ್ ಮಾಡ್ಕೊಡೋದು ಅವತ್ಲಾಗ. ಓಕೆ, ನಮ್ಮ ಮತ್ತೆ ಎಂತದ ಭಕ್ತರು ಮಾತಾಡ್ಲಿಲ್ರು, ಮತ್ತೆ ಸ್ವಾಮಿಯರಿ ಬಿಟ್ಟಿದ್ದಲ್ಲ ಅಂತಾರಲ್ಲ, ಹಂಗ ಪಾಪ ನಮ್ ಹಿರೇಮಠ್ ಮೇಡಮ್ ಅವರ ಬಂದಿದಾರೆ ಮಾತಾಡಕ. ನಾ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ವೆಲ್ಕಮ್ ಮೇಡಮ್, ನೀವೇ ಮಾತಾಡಿ. ಸರ್ ನಮಸ್ತೆ. ನೀವು ತೆಗದಾಡಿ ಬಿಡು ಅಂದ್ರಲ್ಲ, ಬಹಳ ನಗು ಗೊತ್ತು ನನಗ. ನಿಮ್ ಒರಿಜಿನಲ್ ಭಾಷೆಗೆ ಒಂದು
ನಮಸ್ಕಾರ. ಆ, ನಮಸ್ಕಾರ. ಬಾಳ ಖುಷಿ ಅನಿಸ್ತು. ಅದಕ್ಕ ಹೊಸಬ್ರು ಅಂದ್ರಿ, ಮತ್ ನೀವ್ ಹೊಡಿಲಕ್ ಯಾರ್ ಬರ್ಬೇಕು, ಅದಕ್ಕೆ ಬ್ಯಾಡೇ ಬ್ಯಾಡ್ಬಿಡು ನಾನೇ ಎತ್ತಿರತ್ತೆ ಅಂತ ಹೇಳಿ ಎತ್ತಿ ಬಿಟ್ಟಿನ್ರಿ. ಕಡಿಗ್ ಬಂದ್ರಿ. ಆಮೇಲೆ ಏನ್ ಮಕ್ಕೋತೀವಂದ್ರಿ, ಹೋಳಿ ಉಂಡ್ ಬಂದಿನಿ ಮಕ್ಕೋತೀವಂದ್ರಿ, ಅದಕ್ಕೆ ಎಬ್ಬಿಸಿದ್ರಾಯ್ತಂತ ನಾನು ಎತ್ತಿದೆ ಸರ್. ಆಮೇಲೆ ಒಬ್ರು ಹೇಳ್ತಾರ ತಗೋರಿ, ನೀವ್ Yes, ಏನಾದ್ರು yes, ತಗೋರಿ yes. ಜೋಗಿ Okay, welcome ಒಬ್ರಿಗೆ madam. ಶಕ್ತಿ ಆಗ್ತಿಲ್ಲಪ್ಪ. ಹಾ, ನಾ ಹೇಳಿ ಸ್ಟಾರ್ಟ್ madam. ಮಾಡಿ ಬಿಟ್ಬಿಡ್ತೀನಿ, ಒಬ್ರು ಹ್ಯಾಂಡ್ ರೈಸ್ ಮಾಡ್ತಾರ, ನೀವ್ ತಗೋರಿ ಅವ್ರಿಗೆ. ಎಸ್ ಎಸ್ ಮೇಡಮ್, ಎಸ್ ವೆಲ್ಕಮ್ ಮೇಡಮ್. ಹೇಳಿ, ನೀವೇ ಹೇಳ್ಬಿಡಿ ಮೇಡಮ್. ಮಂತ್ರ ವಿಚಾರಗಳು ಮಂತ್ರ ಹೇಳ್ಬಿಡ್ರಿ, ಹೇಳಿ ಸ್ಟಾರ್ಟ್ ಮಾಡ್ರಿ. ಹಾ, ಏನ್ ಸ್ಟಾರ್ಟ್ ಮಾಡೋಣ್ರಿ? ವಚನ ಹೇಳ್ರಿ, ವಚನ ಹೇಳಿ ಸ್ಟಾರ್ಟ್ ಮಾಡಂದ್ರಿ. ಹಾ, ಎಸ್ 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 ವಚನ ಹೇಳ್ರಿ, ಹೇಳಿ ಸ್ಟಾರ್ಟ್ ಮಾಡ್ಬಿಡ್ರಿ. ಅಲ್ಕಮಾದೇವಿದು ವಚನ ರೀ ಇದು. ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ ಗುರುವೇ ನಮೋ ಗುರುವೇ ನಮೋ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಗುರುವೇ ನಮೋ ಗುರುವೇ ನಮೋ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ. ಭವಿಯಂಬುದನ್ನು ತೊರೆದು ಭಕ್ತಿಯಂದೆನಿಸಿದ, ಭವಿಯಂಬುದನ್ನು ತೊರೆದು ಭಕ್ತಿಯಂದೆನಿಸಿದ, ಗುರುವೇ ನಮೋ ಗುರುವೇ ನಮೋ. ಚೆನ್ನಮಲ್ಲಿಕಾರ್ಜುನನು ತನ್ನ ಕಾಯುವ ಗುರುವೇ ಎಂದು, ಚೆನ್ನಮಲ್ಲಿಕಾರ್ಜುನನು ತನ್ನ ಕಾಯುವ ಗುರುವಿನೆಂದು, ಗುರುವೇ ನಮೋ ಗುರುವೇ ನಮೋ. ನರ ಜನ್ಮವ ತೊರೆದು ನರ ಜನ್ಮವ ಮಾಡಿದ, ನರ ಜನ್ಮವ ತೊರೆದು ನರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ ಗುರುವೇ ನಮೋ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಒಂದು ರಿಕ್ವೆಸ್ಟ್, ಅಕ್ಕರ ಹೆಸರು ಗುರುದೇವಿ ಅಕ್ಕ, ತಮ್ಮ ಹೆಸರು? ನನ್ನ ಹೆಸರು ಗುರುದೇವಿ ಸರ್. ಅಲ್ರಿ, ಮತ್ತ ಇಲ್ರಿ, ನಿಮ್ KS ಹಿರೇಮಠ ಅಂದ್ರೆ ಯಾರ್ರಿ ಈಗ? ಅವ್ರು ಕಾಸಿಬಾಯಿ ಹಿರೇಮಠ, ನಾನು ಗುರುದೇವಿ. ಕಾಶಿಬಾಯಿರೇ? ಕೆ ಶ್ರೀಮಠ ಅಂದ್ರ ನಾನ್ರಿ. ಕೆ ಶ್ರೀಮಠ ಅಂತಂದ್ರೆ ನಾನು, ಹಿರೇಮಠ ಅಂದ್ರೆ ನೀವು. ಹಂಗಾಗಿ ಕನ್ಫ್ಯೂಸ್ ಆಗ್ತದೆ. ಇಬ್ರು ಸ್ವಲ್ಪ ಏನ್ರ ಮಾತಾಡ್ರಿ ನೋಡೋಣ, ಮನೇದ್ ಏನ್ರ ಡಿಸ್ಕಸ್ ಮಾಡ್ರಿ. ಏನ್ ಮಾತಾಡ್ತೀರಿ? ಅಲ್ಲ, ಕೆ ಹಿರೇಮಠ ಗುರುದೇವಿ ಹಿರೇಮಠ ಅದನ್ನ ತಿಳ್ಕೊರಿ ಮೊದಲು. ಕೆ ಹಿರೇಮಠ ಅಂದ್ರ ಆಕಿನ ಹೆಸರು ಕಾಶಿಬಾಯಿ ಹಿರೇಮಠ, ನನ್ನ ಹೆಸರು ಗುರುದೇವಿ ಹಿರೇಮಠ, ಇಷ್ಟೇ. ಗೊತ್ತಾಯ್ತ್ರಿ. ಅದ್ರ ಕನ್ಫ್ಯೂಸ್ ಆಗಿರ್ ಬಿಡ್ರಿ ನೀವು. ಸ್ಪೆಕ್ಟ್ ಇಬ್ರು ಸೇಮ್ ಅದಾವ, ಮೊಕ್ಕಚೇರಿ ಹಂಗದವೆಲ್ಲ ಹಚ್ಚಿಪಡಿ. ನಿಮ್ಗಂತ ಒಂದ್ಸಲ ಆಫ್ಲೈನ್ ನೋಡಕತ್ತಿರ್ತಾವ್ರಿ. ನಮ್ ಅಶ್ವಿನಿ ಮೇಡಮ್ ಹೇಳ್ದಂಗ ಒಬ್ರು ಏನ್ರ ಕಪ್ ಹಚ್ಚಿ ಬರ್ಬೇಕು ಅಷ್ಟೇ, ಇನ್ನೇನ. ಥ್ಯಾಂಕ್ ಯು ಮೇಡಮ್, ಭಾರಿ ಚೆನ್ನಾಗಿದ್ರಿ ಮೇಡಮ್. ವಯಸ್ಸು ನಿಮ್ಮದ, ಸ್ಕೂಲಾಗೆಲ್ಲ ಹಾಡ ಹೇಳ್ತಿದ್ರಿ ನೀವು? ಎಲ್ಲ ತೋರಿ ಯಾರಿನ್ರಿ ನಾನು. ಪರವಾಗಿಲ್ರಿ, ಭಾರಿ ಚೆನ್ನಾಗಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ನೋಡ್ರಿ ನಮ್ಮ ಅಕ್ಕ ತಂಗಿ ಮಾತೆ ಮಹಾದೇವಿ ಅವರ ವಂಶಸ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಳ್ಳೆ ಆಧ್ಯಾತ್ಮಿಕ ಲೋಕದಲ್ಲಿ ಬೆಳೆದಿದ್ದಾರೆ. ಅದೇ ರೀತಿ ನಮ್ಗ ಕ್ಲಾಸ್ ಕೂಡ ಕೊಡ್ತಾ ಇದಾರೆ, ಕ್ಲಾಸ್ ನಡೆಸ್ ಕೂಡ ಕೊಡ್ತಾ ಇದಾರೆ, ಹೋಸ್ಟ್ ಕೋಸ್ಟ್ ಆಗಿ. ನಿಜಕ್ಕೂ ಕೂಡ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಲೇಬೇಕು. ಅಟ್ಲೀಸ್ಟ್ ಅವ್ರಿಗೆ ಕೃತಜ್ಞತೆ ಹೇಳದ್ರ ಸಲುವಾಗಿ ಇವತ್ತು ಎಲ್ಲಾ ಮಾಸ್ಟರ್ ಮಾತಾಡ್ತಾರ ಅನ್ನೋದು ನಾನ್ ನಂಬಿದ್ದೀನಿ.
ನನ್ ಮಾತು ಸುಳ್ಳು ಮಾಡಲ್ಲ ಅಂತಂದು ಕೂಡ ರಂಗನಾಥ್ ಗುರುಜಿ ನಂಬಿದ್ದಾರೆ. ನೋಡೋಣ ಯಾರ್ಯಾರ ಮಾತು ಎಷ್ಟೆಷ್ಟು ಕರೆ ಹಾಕವ್ ಎಷ್ಟು ಸುಳ್ಳಾಕವ್ ನೋಡೋಣ ಇವತ್ತು. ದಯವಿಟ್ಟು ತಾವೆಲ್ಲರೂ ಕೂಡ ಹ್ಯಾಂಡ್ ಮಾಡಿ ಅವಕಾಶ ಕೊಡ್ತೇವಿ, ಮಾತಾಡಿ. ಯಾರಿದು ನಂಬರ್ ಇದೆ? ಎಸ್, ವೆಲ್ಕಮ್ ಜಾನಕಿ ದೇವಿ ಮೇಡಮ್, ವೆಲ್ಕಮ್. ತಮಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ರಿ ಜಾನಕಿ ದೇವಿ ಮೇಡಮ್. ಮಾಡಿದ್ದೀನಿ. ಎಸ್, ಮಾತಾಡಿ, ಕೇಳ್ತಾ ಇದೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. 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 ನಾನು ಈ ಮಹಾವತಾರ್ ಫೌಂಡೇಶನ್ಗೆ ನಾನು ಲಕ್ಷ್ಮೀ ಮಹೇಶ್ ಅವರಿಂದ ಬಂದೆ 3 ತಿಂಗಳಾಯ್ತು. ಅಂದ್ರೆ ನನ್ನ ಜೀವನದಲ್ಲಿ ನಡೆದಂತ ಒಂದು ಘಟನೆಯಿಂದ ತುಂಬಾ ದುಃಖಿತರಾಗಿದ್ದೆ. ಈಗ ಅದನ್ನ ಖಂಡಿತವಾಗಿ ಸ್ವಲ್ಪವಾಗಿ ಮರಿತಾ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀವು ಮೊಬೈಲ್ಗೆ ಹತ್ರ ಬನ್ನಿ. ನೀವು ಪೂರಾ ಹೆಡಕ್ ಹಿಂದ್ ಮಾಡಿ ಮಾತಾಡ್ತಿದ್ದೀರಾ, ನಲ್ಗಿರಾ? ಅದಕ್ಕೋಸ್ಕರ ನಾನು ಒಂದು ಹಾಡನ್ನ ಹಾಡ್ತೀನಿ. ಅಂದ್ರೆ ಹಾಡು ಅಂತಂದ್ರೆ ಅದು ಏನ್ ಹೇಳ್ಬೇಕು ಗೊತ್ತಿಲ್ಲ. ನನಗೀಗ 77 ವರ್ಷ, ಸ್ವಲ್ಪ ಮರವು ಜಾಸ್ತಿ. ಪರವಾಗಿಲ್ಲ. ಅಭಿನಂದನೆ. ಹೇಳಿ. ಇಂದು ಇಂತಾಯ್ತೆಂದು ನಾಳೆ ಎಂತೋ ಏನೋ ಎಂದು ಅಳ್ಳೆದೆಯಲ್ಲಿ ಕೊರಗಲೇಕೆ, ಹುಟ್ಟಿದುದು ತಪ್ಪೆಂದು ಬಾಳೆಲ್ಲ ಗೋಳೆಂದು, ಹುಟ್ಟಿದುದು ತಪ್ಪೆಂದು ಬಾಳೆಲ್ಲ ಗೋಳೆಂದು, ಎಡರಿನಲ್ಲಿ ಮನ ಕುಗ್ಗಿ ಅಳುಕಲೇಕೆ, ಎಡರಿನಲ್ಲಿ ಮನ ಕುಗ್ಗಿ ಕೊರಗಲೇಕೆ. ಇಂದು ಇಂತಾಯ್ತೆಂದು ನಾಳೆ ಎಂತೋ ಏನೋ ಎಂದು ಅಳ್ಳೆದೆಯಲ್ಲಿ ಕೊರಗಲೇಕೆ, ಹುಟ್ಟಿದುದು ತಪ್ಪೆಂದು ಬಾಳೆಲ್ಲ ಗೋಳೆಂದು, ಎಡರಿನಲ್ಲಿ ಮನ ಕುಗ್ಗಿ ಅಳುಕಲೇಕೆ, ಎಡರಿನಲ್ಲಿ ಮನ ಕುಗ್ಗಿ ಕೊರಗಲೇಕೆ. ಎಂದಾದರೊಂದು ದಿನ ಬರಬಹುದು ಸ್ವಗದ ದಿನ, ಎಂದಾದರೊಂದು ದಿನ ಬರಬಹುದು ಸ್ವಗದ ದಿನ, ಎಂಬ ಆಸೆಯ ತೊರೆದು ಮರುಗಲೇಕೆ, ಆಸೆಯ ತೊರೆದು ಕೊರಗಲೇಕೆ. ಫಲವ ಬಯಸದ ಕರ್ಮ ನಿಜ ಸೇವೆ ಎಂಬುದನ್ನು, ಫಲವ ಬಯಸದ ಕರ್ಮ ನಿಜ ಸೇವೆ ಎಂಬುದನ್ನು ಮರೆತು ಗಾವಿಲನಂತೆ ಮರುಗಲೇಕೆ, ಮರೆತು ಗಾವಿಲನಂತೆ ಕೊರಗಲೇಕೆ. ಎಂದಾದರೊಂದು ದಿನ ಬರಬಹುದು ಸ್ವಗದ ದಿನ, ಎಂದಾದರೊಂದು ದಿನ ಬರಬಹುದು ಸ್ವಗದ ದಿನ, ಎಂಬ ಆಸೆಯ ತೊರೆದು ಕೊರಗಲೇಕೆ, ಎಂಬ ಆಸೆಯ ತೊರೆಗು ಮರುಗಲೇಕೆ. ಇಂದು ಇಂತಾಯ್ತೆಂದು ನಾಳೆ ಎಂತೋ ಏನೋ ಎಂದು ಅಳ್ಳೆದೆಯಲ್ಲಿ ಕೊರಗಲೇಕೆ, ಎಂದು ಅಳ್ಳೆದೆಯಲ್ಲಿ ಮರುಗಲೇಕೆ. ನಾನು ಯಾತಕ್ಕೆ ಈ ಹಾಡು ಹೇಳಿದೆ ಅಂದ್ರೆ, ನನ್ನ ಬಾಳಿನಲ್ಲಿ ಈಗ 2 ವರ್ಷದಿಂದ ಆಗಿದ್ದನ್ನ ಮರ್ಗಿ ಸಾಕಾಗೋಗ್ಬಿಟ್ಟಿತ್ತು. ನನ್ಗೆ ಈ ಮಹಾವತಾರ್ ಫೌಂಡೇಶನ್ ಈ ಜೀವನದ ಸಂಧ್ಯಾ ಕಾಲದಲ್ಲಿ ಸಿಕ್ಕಿದ್ದು ನನ್ಗೆ ಎಂತ ಖುಷಿ ಕೊಟ್ಟಿದೆ ಅಂತ ಅಂದ್ರೆ ನಿಜವಾಗಿ ನಾನು ಪದಗಳಿಂದ ಹೇಳಕ್ಕಾಗ್ತಾ ಇಲ್ಲ. ಮತ್ತೆ ಇದಕ್ಕೆ ಪ್ರೋತ್ಸಾಹವಾಗಿ ನಾನು ವೇದವತಿ ಮೇಡಮ್, ಮತ್ತೆ ರೇವತಿ ಮೇಡಮ್, ಮತ್ತೆ ಲಕ್ಷ್ಮೀ ಮಹೇಶ್, ಮತ್ತೆ ಬೆಳಿಗ್ಗೆ ನನ್ಗೆ ಯೋಗ ಹೇಳ್ಕೊಡ್ತಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಮರ್ತಿದ್ದೀನಿ. ಹೇಮಾ ಪೇಟ್ಕರ್ ಮೇಡಮ್, ಹೇಮಾ ಮೇಡಮ್, ಹೇಮ, ಇವರೆಲ್ಲರೂ ನನಗೆ ಸ್ಫೂರ್ತಿ. ಇವತ್ತಿನ ದಿವಸ ಮಾತಾಡ್ಬೇಕಾದ್ರೆ ನಾನು ಅವರ ಸ್ಫೂರ್ತಿಯಿಂದ ಮಾತಾಡ್ತಾ ಇದ್ದೀನಿ. ಬಹುಶಃ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅತಿ ಹಿರಿಯೋಳು ಅಂದ್ರೆ ನಾನೇ ಅಂತ ಕಾಣಿಸುತ್ತೆ. ಅದರಿಂದ ನನಗೆ ಜೀವನದಲ್ಲಿ ಅದ್ ಘಟನೆನ ಖಂಡಿತವಾಗಿ ಬರಿತಾ ಇದ್ದೀನಿ, ಮರಿತಾ ಬರ್ತೀನಿ. ಇದ್ರೊಳಗೆ ಇನ್ವಾಲ್ವ್ ಆಗ್ಬಿಟ್ಟು ನಾನು ಇನ್ನೂ ಸ್ವಲ್ಪ ದಿವಸ ಆರೋಗ್ಯವಾಗಿರಕ್ಕೆ ಇಚ್ಛೆ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಏನಾದ್ರು ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ. ಖಂಡಿತ ಮೇಡಮ್, ನಿಜಕ್ಕೂ ಬಹಳ ಖುಷಿ ಆಗ್ತೈತೆ. ಯಾಕಂದ್ರೆ ಈಗ ಹಿಂದೆ ಒಬ್ರು ಹುಬ್ಳಿಯವ್ರು ಇದ್ರು, ಗೀತಾ ಮೇಡಮ್ ಅಂತ ಹೇಳ್ಬಿಟ್ಟು, ಗೀತಾ ಕುಲಕರ್ಣಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಬರ್ತಾ ಇಲ್ಲ. ಅವರು ಸ್ವಲ್ಪ ಮೊಮ್ಮಕ್ಕಳು ಜಂಜಾಟ ಇರೋದ್ರಿಂದ ಕನೆಕ್ಟ್ ಆಗ್ತಾ ಇಲ್ಲ. ಅವರು ಕೂಡ ನಿಮ್ಮ ಸಮಕಾಲೀನರಿದ್ರು. ಅವ್ರು ಚೆನ್ನಾಗ್ ಮಾತಾಡೋರು, ಒಳ್ಳೆ ಅನುಭವದ ಮಾತು ಹೇಳ್ತಾ ಇರೋರು. ನಿಜಕ್ಕೂ ಕೂಡ ನಿಮ್ಮಲ್ಲಿ ಒಂದು ಆನಂದ ಬಾಷ್ಪ ಬರ್ತಾ ಇದೆ ಅಂತಂದ್ರೆ ಈ ಕಾರ್ಯಕ್ರಮದಿಂದ ನಿಜಕ್ಕೂ ಇದೆಲ್ಲ ಕೃತಜ್ಞತೆ ಇದು ರಂಗನಾಥ್ ಗುರುಜಿ ಅವರಿಗೆ ಸಲ್ತಕ್ಕಂಥದ್ದು. ಇವ್ರನ್ನ
ಒಂದು ವೇದಿಕೆ ರೆಡಿ ಮಾಡ್ಕೊಡ್ಲಿಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ಪತ್ರಿಜಿ ಗುರುಗಳ ಒಂದು ಪ್ರೇರಣೆಯಿಂದ ಇದೆಲ್ಲ ನಡೀತಾ ಇರೋದು. ಹಾಗಾಗಿ ನಿಮ್ಮಂತವ್ರ ನುಡಿ ನಾವು ಕೇಳ್ತಾವ್ರ ನಾವು ಕೂಡ ಧನ್ಯರು ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಇರ್ರಿ, ನಿಮ್ಮ ಅನುಭವ ಹಂಚ್ಕೊಳ್ತಾ ಇರ್ರಿ, ಆದಷ್ಟು ನಿಮ್ಮ ಕಷ್ಟ ನೋವುಗಳನ್ನ ಮರೀರಿ, ದೈಹಿಕ ನೋವುಗಳನ್ನು ಮರೆತು ಆನಂದವಾಗಿ ಆರೋಗ್ಯವಾಗಿ ಇರೋಷ್ಟು ದಿವಸ ನಲಿತಾ ಇರೀರಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಮೇಡಮ್ ಭಾಗವಹಿಸಿ ಮಾತಾಡಿದ್ದಕ್ಕಾಗಿ. ನಮಸ್ತೆ ಎಲ್ರಿಗೂ. ಎಸ್ ಮಾಸ್ಟರ್ಸ್, ನೋಡಿ ಇವತ್ತು ಹಿರಿಯರು ನಮ್ಗೆ ಆಶೀರ್ವಾದ ಮಾಡಿದ್ರು. ಕಾರ್ಯಕ್ರಮದಿಂದ ನಾನು ಆನಂದವಾಗಿ ನಲಿತಾ ಇದ್ದೇನೆ ಅಂತ ಹೇಳ್ಬಿಟ್ಟು, ನೋವು ಮರ್ಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಅಂತೇಳಿ. ಈ ತರ ಯಾರೆಲ್ಲ ಇದ್ದೀರಾ, ಈ ತರದ ಪ್ರಸಂಗಗಳು ಇದ್ರು ಕೂಡ ನೀವು ಹಂಚ್ಕೋಬಹುದು. ಅಂದ್ರೆ ಅಟ್ಲೀಸ್ಟ್ ರಂಗನಾಥ್ ಗುರುಜಿಗೆ ಇದು ಕಿವಿ ಬಡದಾಗ ನಾನು ಈ ಸಂಸ್ಥೆ ಹುಟ್ಟಿ ಹಾಕಿದ್ದು ಸಾರ್ಥಕ ಆಯ್ತಪ್ಪ, ಜೂಮ್ ಲಿಂಕ್ ತಗೊಂಡು ನಾನು ಇದನ್ನ ಕ್ರಿಯೇಟ್ ಮಾಡಿದ್ದು ಸಾರ್ಥ ಆಯ್ತು ನನ್ನ ಲೈಫ್ ಅನ್ನೋ ಭಾವ ಅವರಲ್ಲಿ ಬರುತ್ತೆ. ಅದರಿಂದ ಕನಿಷ್ಠ ಆತರ ಪ್ರಸಂಗಗಳನ್ನಿದ್ರು ಕೂಡ ಅಟ್ಲೀಸ್ಟ್ ಹೇಳ್ಕೊಳ್ರಿ. ಏನ್ ಅನಿಸ್ತಾ ಇದೆ ಒಟ್ಟಾರೆ ಈ 21 ದಿನದ ಕಾರ್ಯಕ್ರಮ, ಮಧ್ಯಾಹ್ನ ಸೆಷನ್ ಹೆಂಗ್ ನಡೀತು? ಬೆಳಗಿನ ಸೆಷನ್ ಮತ್ತು ರಾತ್ರಿ ಸೆಷನ್ ಕೂಡ ಇರ್ತವೆ. ಆದ್ರೆ ವಿಶೇಷವಾಗಿ ಮಧ್ಯಾಹ್ನದ್ರಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಇರ್ತೀರಾ, ಇಲ್ಲಿ ಕೇಳ್ತಿರ್ತೀರಾ. ಇಲ್ಲಿ ಸ್ವಾಧ್ಯಾಯ ಹೇಗಿತ್ತು, ಇಷ್ಟು ಈ ಸೆಷನ್ ನಲ್ಲಿ ನಡೆದಂತ ಸ್ವಾಧ್ಯಾಯದಲ್ಲಿ ಯಾರು ಕೊಟ್ಟಿರ್ತಕ್ಕಂಥ ಕ್ಲಾಸು ಯಾವ ವಿಷಯ ಕುರಿತಿತ್ತು, ಅದು ಏನ್ ನಿಮಗೆ ಅದು ನಾಡ್ತು ಅಂತಕ್ಕಂಥ ಮಾತನ್ನು ಕೂಡ ನೆನಪಿದ್ರೆ ಹೇಳ್ಬೋದು. ಇಲ್ಲ ಒಟ್ಟಾರೆ ಹೆಸರು ಏನು ಗೊತ್ತಿಲ್ಲ ಅಂದ್ರೆ ಸರ್ ಈ ಸರಿ ನಡೆದಂತ ಕ್ಲಾಸು ಈ ತರ ನನ್ಗೆ ಎಫೆಕ್ಟ್ ಆಯ್ತು ಅಂತ ಮಾತನ್ನು ಕೂಡ ನೀವು ಹಂಚ್ಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಸಾಧ್ಯ ಆದ್ರೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬಿಟ್ಟು ಒಬ್ಬೊಬ್ಬರಿಗೆ ಅವಕಾಶ ಕೊಡ್ತಾ ಹೋಗ್ತೇನೆ. ಅಲರ್ಟ್ ಆಗಿದ್ದೀರಲ್ಲ ಎಲ್ಲರೂ? ಅಲರ್ಟ್ ಯಾರಿದ್ದೀರಾ ಅವ್ರು ಎಸ್ ಅಂತ ಮೆಸೇಜ್ ಮಾಡ್ರಿ. ಅಷ್ಟರಲ್ಲಿ ನಮ್ಮ ಹಿರಿಯರು ಇನ್ನೊಬ್ಬರನ್ನ ಮಾತಾಡ್ಸ್ಕೊಂಡ್ ಬರ್ತೇನೆ. ವೆಲ್ಕಮ್ ಮೇಡಮ್. ರೇವತಿ ಮೇಡಮ್ ಫಸ್ಟ್ ಇದೆ ನಿಮ್ಗೆ. ವೇದಾವತಿ ಮೇಡಮ್ ವೆಲ್ಕಮ್. ಹಾ, ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ನಾನು ನಾನ್ ವೆಜ್ ತಿಂತಿದ್ದೆ ಸುಮಾರು 2 ವರ್ಷ ಆಗ್ತಾ ಬಂತು. ಏಪ್ರಿಲ್ ಇನ್ನೊಂದು ತಿಂಗಳು ಹೋದ್ರೆ 2 ವರ್ಷ ಆಗುತ್ತೆ ಬಿಟ್ಟು. ನಮ್ಮ ಮನೆಯವರೆಲ್ಲಾನು ಬಿಟ್ಬಿಡ್ಬೇಕಪ್ಪ ಅನ್ಕೊಂತಾನೇ ಇದ್ದೆ. ಈಗ 1 ವಾರ 15 ದಿವಸ ಆಯ್ತು. ನನ್ನ ಸೊಸೆ ಬಿಟ್ಟಿದ್ದಾಳೆ, ಧ್ಯಾನ ಮಾಡ್ತಾಳೆ. ತುಂಬಾ ಖುಷಿ ಆಗ್ತದೆ ಎಷ್ಟು ಎಫೆಕ್ಟ್ ಇದೆ ನಮ್ಮ ಧ್ಯಾನ ಮತ್ತೆ ಸಂಕಲ್ಪ ಎಲ್ಲ ಅಂತ ಹೇಳಿ. ಮತ್ತೆ ರೀಸೆಂಟ್ ಆಗಿ ಮಗನು ಹುಷಾರಿದ್ದಿಲ್ಲ, ಅಂದ್ರೆ ಅವನು ಸರಿ ಹೋದ. ಅವನು ಹೇಳ್ತಿದ್ದಾನೆ ನಾನ್ ವೆಜ್ ಬಿಡ್ತೀನಿ ಅಂತ. ಬಿಟ್ರೆ ತುಂಬಾ ಸಂತೋಷ. ಹಂಗೆ ಹೇಳ್ದೆ, ನೀನ್ ಬಿಟ್ಟೆ ನಾನ್ ಬಿಟ್ಟೆ, ಮನೆಯವರೆಲ್ಲ ಬಿಟ್ರು, ತುಂಬಾ ಖುಷಿ ಅಂತ. ಈಗ ನಾನು ತುಂಬಾ ಕೊರಗ್ತಾ ಇದ್ದೆ, ಹಿಂಗಾಯ್ತು ಹಂಗಾಯ್ತು, ಅದ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅಂತ. ಈಗ ಈ ನಡುವೆ ಈ ಪುನರ್ಜನ್ಮದ ಕ್ಲಾಸುಗಳು ತುಂಬಾ ಆಯ್ತು ಈ ನಡುವೆ. ಈ ತಿಂಗಳೆಲ್ಲ ಜಾಸ್ತಿ ಅದೇ ಇದ್ದಿದ್ದು, ಪುನರ್ಜನ್ಮ ಗ್ರಾಟಿಟ್ಯೂಡು. ಹಾಗಾಗಿ ಅದು ನನ್ಗೆ ತುಂಬಾ ಮನ್ಸಿಗೆ ನಾಟಿದೆ. ಈಗ ನನ್ಗೇನು ಅನ್ಸೋದಿಲ್ಲ. ಯಾರಾದ್ರೂ ಏನಾದ್ರು ಅಂದ್ರೂ ಸರಿ, ಅಥವಾ ಬೈ ಆಕ್ಷನ್ ಅವ್ರು ಮಾಡಿದ್ರು ಸರಿ, ನನ್ಗಿವಾಗ ಫುಲ್ ಏನ್ ಅನ್ಕೊಂಡಿದೀನಿ, ಜನ್ಮದಲ್ಲಿ ನಾನೇನೋ ಮಾಡಿದ್ದೀನಿ ಅದಕ್ಕೆ ಇವ್ರು ಈ ತರ ಮಾಡ್ತಾರೆ, ಈ ತರ ಅಂದಿದ್ದಾರೆ, ಜನ್ಮ ನಾನೇನ್ ಮಾಡಿದ್ನಿ, ಇದು ಬರೀ ನನ್ಗಿವ ಇದೇನೆ. ಅದರಿಂದ ನನ್ನ ಮೈಂಡು ನನ್ನ ಮನ್ಸು ಎಲ್ಲ ಕ್ಲಿಯರ್ ಆಗಿದೆ. ಯಾವುದಕ್ಕೂ ಕೊರಗಲ್ಲ, ದುಃಖ ಪಡಲ್ಲ, ಏನಿಲ್ಲ. ಫುಲ್ ಟೈಮ್ ಆನಂದವಾಗಿರ್ತೀನಿ. ಇದೆಲ್ಲ ಕ್ರೆಡಿಟ್ ಮಹಾತ್ತರ ಫೌಂಡೇಶನ್ಗೆ ಮತ್ತೆ ಎಲ್ಲ ಮಾಸ್ಟರ್ಸ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನಗೆ ಓಕೆ, ಥ್ಯಾಂಕ್ ಯು ಮೇಡಮ್. ಗುರುದೇವಿ ಮೇಡಮ್, ನಮ್ಮ ವೇದಾವತಿ ಮೇಡಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 2 ಮಾತು ಹೇಳಿ ನೀವು. ಸರ್, ಅವ್ರಿಂದ ತುಂಬಾ ಇನ್ಸ್ಪಿರೇಷನ್. ಯಾಕಂದ್ರ ಈ ಏಜ್ ನೊಳಗ ಅವ್ರು ಸಣ್ಣ ಹುಡುಗಿ ಟೈಪ್ ಓಡಾಡ್ಕೊಂಡು ಎಷ್ಟು ಆಕ್ಟಿವ್ ಆಗಿ ಎಲ್ಲೆತ್ತವ್ಲಿ ಹಿಕ್ಕಿ ಹೊಕ್ಕಿ ನೀವ್ ಹೇಳ್ತಿರಲ್ಲ ಹಂಗೆ ಹಿರಿದು ಮುರಿದು ತಗೊಂಬಂದು ವಿಷಯಗಳನ್ನ ಎಲ್ಲರಿಗೂ ಕೊಡುವಂತದ್ದಾಗಿರ್ಬೋದು. ಅವ್ರ ಹುಮ್ಮನಸ್ಸು, ಅವ್ರು ಎಲ್ಲದರೊಳಗ ಮುಂಚೂಣಿಯಲ್ಲಿ ಇರ್ತಾರ. ಇವತ್ತು ನಿನ್ನೆ ಸಾಯಂಕಾಲ ನಂದಿತ್ತು ಬೆಳಿಗ್ಗೆ ಕ್ಲಾಸ್ ಮಾಡೋದು. ನಾನು ನಿನ್ನೆ ಕುಕ್ಕೆಯಿಂದ ಅದೇ ಮಧ್ಯಾಹ್ನ ಬಂದದಕ್ಕಾಗಿ ನನಗೆ ಯಾವ್ದು ವಿಷಯದ ಬಗ್ಗೆ ಇನ್ನ ರಾತ್ರಿ ಫೋನ್ ಮಾಡಿದ್ರು ಯಾರು ಅಶ್ವಿನಿ ಮೇಡಮ್. ಮೇಡಮ್ ನಾಳೆ ಬಂದಿನ ಬೇರೆದವ್ರಿಗೆ ಯಾರಿಗೆ ಹೇಳ್ಕೊಂಡು ತಕ್ಷಣ ಅವ್ರು ಅದನ್ನ ಸಮಯನ ಸದುಪಯೋಗ ಮಾಡ್ಕೊಂಡು ವಿಷಯ ತುಂಬಾ ಚೆನ್ನಾಗಿತ್ತು. ಆ ವಿಷಯನ ಮುಟ್ಟಿಸಿದ್ರಲ್ಲ, ಅದು ತುಂಬಾ ಸಂತೋಷ. ಯಾಕಂದ್ರೆ ಮಾಸ್ಟರ್ಗಳಿಗೆ ಇಲ್ಲ ಅಂತ ಹೇಳ್ಬಾರ್ದು, ಹೇಳಿಲ್ಲ. ಯಾಕೋ ನನಗೆ ನಿನ್ನೆ ಸ್ವಲ್ಪ ಟಯರ್ಡ್ನೆಸ್ ಆಗಿತ್ತು, ಏನೋ ಗೊತ್ತಿಲ್ಲ. ಯಾವ್ದು ವಿಷಯದ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಮಾಡ್ಬೇಕಲ್ಲ ಸರ್ ನಾನು ವಿಷಯ.
ಯಾವ್ದಾದ್ರು Yes. ಬುಕ್ ಓದಿ ಹೇಳೋದಾದ್ರೆ ಹೇಳ್ಬೋದಾಗಿತ್ತು. ಆದ್ರೆ ಬುಕ್ ಓದಾಗ ನನ್ಗ ಓದಿ ಹೇಳೋದಕ್ಕಿಂತಲೂ ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಒಂದು ಯಾವ್ದಾದ್ರು ನೆಲ್ಲಿಕಾಯಿನೋ ಇನ್ನೊಂದು ಮೆಂತ್ಯನೋ ಏನೋ ಇದ್ರ ಬಗ್ಗೆ ಆದ್ರೂ ಹೇಳಿ ಅಂತಂದ್ರು. ನಾನು ಅದ್ರ ಬಗ್ಗೆ ಸ್ಟಡಿನೇ ಮಾಡಿಲ್ಲ ಮೇಡಮ್, ಮಾಡ್ಲಾರ್ದ ಹೆಂಗ್ ಹೇಳಿ ನಾನು ಅಂತ ಅನ್ಕೊಂಡೆ. ಹಂಗ ಇದ್ರೆ ನಾನು ಓದ್ ಹೇಳ್ಬೋದಾಗಿತ್ತು ಅಂದ್ರೆ ಹೇಳ್ತಿದ್ದೆ ನಾನು. ಆ ತರ ಏನಿಲ್ಲ, ಬಹುಶಃ ಯಾವ್ದಾದ್ರು ಒಂದು ವಸ್ತು ಬಗ್ಗೆನೇ ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡ್ಕೊಂಡು ಹೇಳ್ಬೇಕನ್ನ ಅಂತೇಳಿ ಇಲ್ಲ ಮೇಡಮ್ ಅಂತ ಹೇಳಿದೆ ನಾನು. ಅದನ್ನ ತುಂಬಾ ಚೆನ್ನಾಗಿ ವೇದಾವತಿ ಅಮ್ಮ ಉಪಯೋಗಿಸ್ಕೊಂಡ್ರು. ಅವ್ರ ಬಗ್ಗೆ ಎರಡು ಮಾತಿಲ್ಲ, ಎಲ್ಲದ್ರಲ್ಲಿನೂ ಆಡು ಮುಟ್ಟದ ಸೊಪ್ಪಿಲ್ಲ. ಸನ್ನೇಗೌಡರು ಮತ್ತು ವೇದಾವತಿ ಅಮ್ಮ ಎಲ್ಲದಕ್ಕ ರೆಡಿ ಟು ಇಟ್ ಅಂತಾರಲ್ಲ, ಅವರು ಯಾವುದೇ ವಿಷಯನಾದ್ರೂ ತಗೊಂಡು ಬಂದು ಎಲ್ಲಾ ರೀತಿಯಾಗಿ ಸೋಸಿ ಅಳುದು ತೂಗಿ ಮುಟ್ಟಿಸ್ತಾರೆ. ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿನ್ನೆ ಥ್ಯಾಂಕ್ ಯು ಹಿರೇಮಠ ಮೇಡಮ್. ರಾತ್ರಿ ದಿಢೀರ್ ಅಂತಂದ್ರೆ 10 ಕಾರ್ಯಾಲಯ 10:30 ಆಗಿತ್ತು. ಅವಾಗ ಅಶ್ವಿನಿ ಮೇಡಮ್ 10:30 ಹಾ ಸರ್ ಯಾರೋ ಹಿಂಗೆ ಮಿಸ್ ಆಗ್ತಾ ಇದೆ ನಾಳೆ ಈ ಸನ್ನಿವೇಶನೇ ನಾನು ಶ್ರೀ ವೇದವ್ಯಾಸರ ಅನ್ನೋದ್ರದ್ದು ಅದನ್ನ ಮುಂದಿನ ಭಾಗ ಹೇಳ್ಬೋದಾ ಅಂತ ಕೇಳ್ಬೇಕನ್ನೋದಕ್ಕ ಮೇಡಮ್ ಅವ್ರು ಫೋನ್ ಇಟ್ರು ಅವರು. ಮತ್ತೆ ನಾನು ಯಾವ್ದಾದ್ರು ಒಂದು ವಸ್ತು ಬಗ್ಗೆನೇ ಹೇಳ್ಬೋದಾ ಏನೋ ಅನ್ಕೊಂಡು ನಾನು ಸಮಗ್ರ ಜೀವನ ಶೈಲಿ ಬಗ್ಗೆ ಅಂದಾಗ ಯಾವ್ದಾದ್ರು ಒಂದು ಬೆಳ್ಳುಳ್ಳಿ ಬಗ್ಗೆ ಯಾರಲ್ಲಿ ಮೆಂತೆ ಈರುಳ್ಳಿ ಏದ್ರ ಅದ್ರ ಗುಣಲಕ್ಷಣಗಳನ್ನು ಹೇಳಿ ಮೇಡಮ್ ಅಂದ್ರು. ಅದ್ರ ಬಗ್ಗೆ ನಾ ಸ್ಟಡಿ ಮಾಡಿಲ್ಲ ಅಂತ ಹೇಳಿ ಅನ್ಕೊಂಡೆ. ತುಂಬಾ ಚೆನ್ನಾಗಿ ಯಾರಿಗ್ ಗೊತ್ತಿಲ್ಲದಂತ ವಿಷಯನ ದುರ್ಯೋಧನನ ಹೆಂಡತಿ ಮತ್ತು ಇವ್ರ ಬಗ್ಗೆನೂ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್ ಮುಂಜಾನೆ. ಧನ್ಯವಾದಗಳು. ಎಂತ ಸಾತ್ವಿಕ ಅಂತ ದುಷ್ಟ ಗುಣ ಇರುವಂತ ದುರ್ಯೋಧನ ಹೆಂಡತಿ ಮೇಲೆ ಎಂತ ಸಾತ್ವಿಕ ಗುಣ, ಎಂತ ಒಳ್ಳೆಯ ಗುಣ ಇತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು. ನಿಜ ನಾನು ಕೂಡ ಪ್ರತಿದಿನ ಅದು ರಾತ್ರಿ ಮಹಾಬಲಿ ಹನುಮಂತ ಧಾರಾವಾಹಿ ನೋಡ್ತಿರ್ತೇನೆ. ಅದ್ರಲ್ಲಿ ಆ ರಾವಣನ ಹೆಂಡತಿ ಅಲ್ಲಿ ಆಮೇಲೆ ಒಂದಿಬ್ಬರು ರಾಕ್ಷಸರು ಮಹಿಳೆಯರು ಅಲ್ಲಿ ರಾವಣನ ವರ್ತನೆಯನ್ನು ನೋಡಿ ನೀವ್ ಎಂತ ಶೂರ ಎಂತ ಧೀರ, ನೀನ್ ಯಾಕೆ ಕೇವಲ ಒಂದು ಪರಸ್ತ್ರೀ ವ್ಯಾಮೋಹದಿಂದ ಯಾಕೆ ನೀನ್ ಎಲ್ಲಾ ಶಕ್ತಿನ ನಾಶ ಮಾಡ್ಕೊಳ್ತಿಲ್ಲ ಅಂತ ಗೈಡ್ ಮಾಡ್ತಿರ್ತಾರ ಅವರು. ಹಿಂಗೆ ಅದನ್ನೆಲ್ಲ ಕೇಳಿದಾಗ ಅಲ್ಲೂ ಕೂಡ ಎಂತ ಮಹಾನ್ ಶಕ್ತಿ ಇದೆ ಇವ್ರು ಇದಾರಲ್ಲ. ಅದಕ್ಕೆ ಇವತ್ ಬೆಳಗ್ಗೆ ದುರ್ಯೋಧನ ಹೆಂಡತಿ ಪೂರ ಇದನ್ನ ಕೇಳಿದಾಗ ಹೌದಲ್ಲ, ಅವರಲ್ಲೂ ಕೂಡ ಎಷ್ಟೊಂದು ಭಯ ಭಕ್ತಿ, ನಾಡಿನ ಬಗ್ಗೆ ಕಾಳಜಿ, ಪ್ರಜೆಗಳ ಬಗ್ಗೆ ಕಾಳಜಿ, ತಮ್ಮ ಯಜಮಾನ್ರ ಬಗ್ಗೆ ಕಾಳಜಿ ಇತ್ತು. ಬಟ್ ಅದನ್ನ ಧಿಕ್ಕರಿಸ್ಬಿಟ್ರಲ್ಲ ಗಂಡು ಅಂತಕ್ಕಂತ ಒಂದು ಇದರಿಂದ ಅಂದ್ರೆ ಯೂನಿವರ್ಸ್ ಇಲ್ಲಿ ಇದು ಏನಿತ್ತು ಗೊತ್ತಿಲ್ಲ. ಅಷ್ಟು ಅವ್ರು ಧಿಕ್ಕರಿಸದೆ ಹೋದಿದ್ರೆ ರಾಮಾಯಣ ನಡೀತಿರ್ಲಿಲ್ಲ, ಮಹಾಭಾರತ ನಡೀತಿರ್ಲಿಲ್ಲ. ರಾವಣ ಧಿಕ್ಕರಿಸಿದ್ದಕ್ಕೆ ರಾಮಾಯಣ ನಡೀತು, ದುರ್ಯೋಧನ ಧಿಕ್ಕರಿಸಿದ್ದಕ್ಕೆ ಮಹಾಭಾರತ ನಡೀತು. ಅದಿರ್ಬೋದು, ಪ್ರಪಂಚಕ್ಕೆ ಒಂದ್ ಏನೋ ಸಂದೇಶ ಕೊಡ್ಬೇಕಾಗಿತ್ತು. ಅದಕ್ಕೆ ಒಟ್ಟಾರೆ ಪ್ರಪಂಚ ಹುಟ್ಟಿದಾಗಿಂದನೂ ನೋಡಿದಾಗ ಯುದ್ಧಗಳು ನಡೆದದ್ದು, ರಾಕ್ಷಸರ ಒಂದು ಅಟ್ಟಹಾಸ ನಡೆದದ್ದು, ಗಂಡು ಶಕ್ತಿನೇ ಜಾಸ್ತಿ ಪರಾಕ್ರಮ ಮೆರೆದದ್ದು, ಕೊನೆಗೆ ಮತ್ತೆ ಹೆಣ್ಣು ಸ್ತ್ರೀ ಶಕ್ತಿನೇ ಬಂದದ್ ಸಂಹಾರ ಮಾಡಿ ಸಮಾಧಾನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನಂಗೆ ಮಹಿಳಾ ಶಕ್ತಿನೇ ಈ ಪ್ರಪಂಚದಲ್ಲಿ ಮೇಲ್ಗೈ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಯಾಕೆ ಹಾಗಾಗಿ ಪ್ರಕೃತಿ ಮಾತೆ, ನದಿ ದೇವತೆ ನೋಡಿ ಎಲ್ಲದಕ್ಕೂ ಕೂಡ ಇದನ್ನ ಸ್ತ್ರೀ ಶಕ್ತಿ ಹೆಸರನ್ನೇ ಇಲ್ಲೂ ಕೂಡ ಹೆಚ್ಚು ಮಹಿಳಾ ಹೆಣ್ಣು ಸ್ತ್ರೀ ಶಕ್ತಿ ಇರೋದ್ರಿಂದ, ಅನುಭವಿಕರು ಇರೋದ್ರಿಂದ ತಮ್ಮೆಲ್ಲರೂ ಕೂಡ ನಾನು ಕೋಟಿ ಅನಂತ ನಮನಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ನಾಗರತ್ನ ಮೇಡಮ್, ವೆಲ್ಕಮ್ ತಮಗೆ. ಅಡ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಸಣ್ಣಗೌಡರಿಗೆ ನೆನೆ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಜೊತೆಗೆ ಇವತ್ತು ನಾವ್ ಹೇಳ್ಬೇಕು ಅಂದ್ರೆ ನಾನು ಈ 3ನೇ ಸೀನಿಯರ್ ಏನೋ ಅನ್ಕೋತೀನಿ ಈ ವೇದಿಕೆನಲ್ಲಿ. ಆದ್ರೂ ವೇದಾವತಿ ಮೇಡಮ್ ಅನ್ಕ ತುಂಬಾ ಚೆನ್ನಾಗಿ ಬೆಳಗ್ಗೆ ಕ್ಲಾಸ್ ಕೊಟ್ರು. ಎಷ್ಟು ಚೆನ್ನಾಗಿ ಕೊಟ್ರು ಅಂದ್ರೆ ಒಂದು ಮಹಾಭಾರತ ಕಣ್ ಮುಂದೆನೆ ಬಂತು. ವೇದಾವತಿ ಮೇಡಮ್ ಅವ್ರನ್ನ ನಾವು ಇನ್ನೊಂದ್ಸರಿ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಆಯ್ದು ಹುಡುಕಿ ತಂದು ನಮ್ಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳನ್ನ ತಿಳಿಸ್ತಾರೆ. ಹೌದು, ಬಾನಾಮತಿ ಅನ್ನೋದಕ್ಕೂ ಭಾನುಮತಿ ಅನ್ನೋದಕ್ಕೂ ವ್ಯತ್ಯಾಸ ಕೂಡ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಯ್ತು ಕೂಡ. ಆಮೇಲೆ ತುಂಬಾ ಚೆನ್ನಾಗಿತ್ತು ಸರ್ ಅದು ಇದು ಮಹಾಭಾರತದ ಒಂದು ತುಣುಕು ಕಣ್ಣು ಮುಂದೆ ಬಂತು ಪುಸ್ತಕ ಓದೋದಕ್ಕಿಂತ ಹೆಚ್ಚಿಗೆ ಕೂಡ. ಅದೇ ರೀತಿ ನಾವುಗಳು ಮಹಾಭಾರತ ಫೌಂಡೇಶನ್ಗೆ ನಾವು ಒಂದು ಕೃತಜ್ಞತೆ ಹೇಳ್ಬೇಕು ಅಂತ ಅಂದ್ರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಗೆಲ್ರಿಗೂ ಈಗ ಈ ಒಂದು ಸಮಯ ಅದು ಅಲ್ಲದೆ 3 ಗಂಟೆ ಟೈಮಲ್ಲಿ ಅನ್ಕ ಎಲ್ರು ನೀವ್ ಹೇಳ್ದಂಗೆ ಊಟ ಮಾಡಿ ಬರೀ ನಿದ್ದೆ ಹೋಗೋದು, ಅಲ್ಲ ಅವ್ರ ಮನೆಗೆ ಹೋಗಿ ಅರಟೆ ಹೊಡಿಯೋದು ಏನೋ ಒಂದ್ ಇರ್ತಿತ್ತೇನೋ. ನಾವು ಊರುಗಳಲ್ಲಿ ಇದ್ದಿದ್ರೆ ಅಕಸ್ಮಾತ್ ಬೇರೆ ಹಳ್ಳಿಗಳವ್ರಿಗೆಲ್ಲರಿಗೂ, ನಾನಂತೂ ಯಾವಾಗ್ಲೂ ಇಲ್ಲ ಆತರ. ಅಂದ್ರೆ ಓದೋದು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಬೇರೆ ಏನಾದ್ರು ಕೆಲಸಗಳು ಮಾಡ್ತಿದ್ವಿ. ಈಗ ಅನ್ಕೂ ಸ್ವಾಧ್ಯಾಯ ಮಾಡೋದಿಕ್ಕೆ ಒಳ್ಳೊಳ್ಳೆ ವಿಷಯಗಳನ್ನ ಹುಡ್ಕೋದಾಗ್ಲಿ, ಈ ಬೇರೆ ನಮ್ಮ ಸ್ವಾಧ್ಯಾಯ ಕೊಡುವಂತ ಆತ್ಮಬಂಧುಗಳ ಜೊತೆ ನಾವು ಒಂದು ಬೆರ್ತು ಮಾತಾಡೋದ್ರಾಗ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಂಡಂಗಾಗಿದೆ. ನಮ್ಗೆ ತುಂಬಾ ವಿಷಯಗಳು ಈ ಮಹಾವತಾರ ಫೌಂಡೇಶನ್ ಬಂದ್ಮೇಲೆ ಆರೋಗ್ಯದಲ್ಲಾಗಿರ್ಬೋದು,
ಒಂದು ನಮ್ಮ ನೀತಿ ನಡತೆಗಳಲ್ಲಾಗ್ಬೋದು ಎಲ್ಲದರೂ ತಿದ್ದುಕೊಳ್ಳುವಂತದ್ದು ಒಂದು ಸಿಕ್ತು ಅಂತ ಹೇಳೋದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ಬೇಕು. ನಾವು ರಂಗನಾಥ್ ಸರ್ಗನ್ಗೂ ಇದರಲ್ಲಿ ಕೋಟಿ ಕೋಟಿ ವಂದನೆಗಳನ್ನ ತಿಳಿಸ್ಬೇಕು. ನಾವು ಒಂದ್ 2-3 ಕಡೆ ಎಲ್ಲ ನಾವು ಸಣ್ಣಗಳು 2-3 ಕಡೆ ಸಿಕ್ಕಿರೋದ್ರಿಂದ ನಾವು ಪರಿಚಯ ಆಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಬ್ರಿಗೊಬ್ರು ದೈಹಿಕವಾಗಿ ಸಿಕ್ಕಿ ಎಲ್ರೂ ಮಾತಾಡೋಣ ಅಂತ ಅನ್ಕೋತೀನಿ. ಧನ್ಯವಾದ ಸರ್, ಧನ್ಯವಾದ. ಹಾಗೆ ನಾನು ಒಂದ್ ಸಣ್ಣ ಇವತ್ತು ಶುಕ್ರವಾರ ಆಗಿದೆ, ಅದರಿಂದ ಒಂದು ಹಾಡು ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಎಸ್ ಮೇಡಮ್. ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ, 10 100 ನಾಮದೊಡೆಯ, 10 100 ನಾಮದೊಡೆಯ, ಹರಿತಾನೆ ಪತಿ ಎಂದು 10 100 ನಾಮದೊಡೆಯ, ಹರಿತಾನೆ ಪತಿ ಎಂದು, ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುದದಿಂದಲೇ. ಗುರು ಮಧ್ವ ಶಾಸ್ತ್ರವ ಓದುವುದನ್ನ, ಗುರು ಮಧ್ವ ಶಾಸ್ತ್ರವ ಓದುವುದೇ ಮಾಂಗಲ್ಯ, ವೈರಾಗ್ಯವೆಂಬ ಒಪ್ಪುವ ಮೂಗುತಿಯು, ವೈರಾಗ್ಯವೆಂಬ ಒಪ್ಪುವ ಮೂಗುತಿಯು, ತಾರತಮ್ಯ ಜ್ಞಾನವೆಂಬ ತಾಯತ ಮುತಿನ ಸರ, ತಾರತಮ್ಯ ಜ್ಞಾನವೆಂಬ ತಾಯತ ಮುತಿನ ಸರ, ಕರುಣಾರಸವೆಂಬ ಕಟಣಿ ಕಟ್ಟಿಕೊಂಡು, ಕರುಣಾರಸವೆಂಬ ಕಟಣಿ ಕಟ್ಟಿಕೊಂಡು, ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ. ಹರಿಕತೆ ಕೇಳುವುದೇ ಕಿವಿಗೆ ಮುತ್ತಿನ ಓಲೆ, ಹರಿಕತೆ ಕೇಳುವುದೇ ಕಿವಿಗೆ ಮುತ್ತಿನ ಓಲೆ, ನಿರುತ ಸತ್ಕರ್ಮವು ನಿರುತ ಕಾಂತಿಯು, ನಿರುತ ಸತ್ಕರ್ಮವು ನಿಜ ಕಾಂತಿಯು, ಹರಿದಾಸರ ಪದ ರಜ ಹೆರಳು ಬಂಗಾರ, ಹರಿದಾಸರ ಪದ ರಜ ಹೆರಳು ಬಂಗಾರ, ಗುರು ಭಕ್ತಿ ಎಂಬಂತ ಗಂಧ ಕುಂಕುಮ ಧರಿಸಿ, ಗುರು ಭಕ್ತಿ ಎಂಬಂತ ಗಂಧ ಕುಂಕುಮ ಧರಿಸಿ, ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ. ಕೊಡವಿಯಳು ಕೊಡವಿಯಳು ಪರರಹಿತ ಪಟ್ಟಾವಳಿಯ ನೋಟು, ಕೊಡವಿಯಳು ಪರರಹಿತ ಪಟ್ಟಾವಳಿಯ ನೋಟು, ಕೊಡುವ ದಾನಗಳೆಂಬ ಕುಪ್ಪುಸ ತೊಟ್ಟುಕೊಂಡು, ಕೊಡುವ ದಾನಗಳೆಂಬ ಕುಪ್ಪುಸ ತೊಟ್ಟುಕೊಂಡು, ಕೊಡವಿಯಳು ಪರರಹಿತ ಪಟ್ಟಾವಳಿಯ ನೋಟು, ಕೊಡುವ ದಾನಗಳೆಂಬ ಕುಪ್ಪುಸ ತೊಟ್ಟುಕೊಂಡು, ಬಿಡದೆ ಎನ್ನೊಡೆಯ ಶ್ರೀ ಪುರಂದರ ವಿಠಲನ, ಬಿಡದೆ ತನ್ನೊಡೆಯ ಶ್ರೀ ಪುರಂದರ ವಿಠಲನ, ದೃಢ ಭಕ್ತಿ ಧ್ಯಾನವೆಂಬ ಕಡಗ ಬಳೆ ಇಟ್ಟುಕೊಂಡು, ದೃಢ ಭಕ್ತಿ ಧ್ಯಾನವೆಂಬ ಕಡಗ ಬಳೆ ಇಟ್ಟುಕೊಂಡು, ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ, ಮುತ್ತೈದೆಯಾಗಿರಬೇಕು ಮುದದಿಂದಲೇ. ಸರಿ ಶ್ರೀನಿವಾಸ. ಎಸ್, ಥ್ಯಾಂಕ್ ಯು ಮೇಡಮ್. ನಿಜ ಕೂಡ ತಮ್ಮಲ್ಲೂ ಕೂಡ ಅಪಾರವಾದ ಜ್ಞಾನ ಇದೆ. ಧನ್ಯವಾದಗಳು ಮಾಸ್ಟರ್ಸ್. ಒಂದು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನನಗೆ ಒಂದು ಟಿವಿ ಒಳಗೆ ಒಂದು ಧಾರಾವಾಹಿಯಲ್ಲಿ ಇದನ್ನ ಕೇಳ್ತಾ ಇದ್ದೆ. ಯಾವ್ದು ಅಂತಂದ್ರೆ ರಾಮಚಂದ್ರಪುರ ಮಠದ ಅಜ್ಜಾರು ಹೇಳ್ತಾ ಇದ್ರು, ನಳ ದಮಯಂತಿ ಒಂದು ಜೀವನ ಚರಿತ್ರೆಯನ್ನ ವಾಚನ ಮಾಡ್ತಾ ಇದ್ರು. ಅದ್ ದಿನ ಸ್ವಲ್ಪ ಹೇಳ್ತಾ ಇದ್ರು, ಅದ್ ಕೇಳ್ತಾ ಇದ್ದೆ. ಅಲ್ಲಿ ನಳ ದಮಯಂತಿ ದೂರ ಆಗ್ತಾರೆ, ಒಬ್ರಿಗೊಬ್ರು ಗಂಡ ಹೆಂಡತಿ ದೂರ ಬಿಡ್ತಾರೆ, ಏನು ಕಾರಣಕ್ಕೆ ಗೊತ್ತಿಲ್ಲ. ಬಟ್ ಅವ್ರು ವಾಪಸ್ಸು ಒಬ್ರೊಬ್ರು ಕೂಡ್ಬೇಕಾದ್ರೆ ಅದೊಂದು ವೃತ್ತಾಂತ ಬಹಳ ಇಂಟ್ರೆಸ್ಟಿಂಗ್ ಇದೆ ಸಬ್ಜೆಕ್ಟ್. ಅದು ಯಾರಿಗಾದ್ರೂ ಅದು ಪೂರ್ಣ ವೃತ್ತಾಂತ ಯಾರಿಗಾದ್ರೂ ಬುಕ್ಸ್ ಸಿಕ್ಕರೆ ದಯವಿಟ್ಟು ಅದನ್ನ ವಾಚನ ಓದ್ಬಿಟ್ಟು ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಯಾರೆಲ್ಲಾದ್ರೂ ಬುಕ್ ಇದ್ರೆ ಅದನ್ನ ಹೇಳಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಎಸ್, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ರಮೇಶ್ ಸರ್, ವೆಲ್ಕಮ್ ಸರ್. ಶನಿ ಪ್ರಭಾವದಿಂದ ಶನಿ ಇಷ್ಟನೇ ಒಂದು ದಶ ಬಂದಾಗ
ಹಾ, ಹಾ. ಎಂತವ್ರು ಈ ತರ ಬರುತ್ತೆ ಅಂತಂದ್ರೆ ಹರಿಶ್ಚಂದ್ರ ಕಾಡಿಗೆ ಹೋಗಿದ್ದಾಗ್ಲಿ, ಇದಾದ ಅವನು ರಾಜ್ಯ ತೊರೆದಿದ್ದಾಗ್ಲಿ, ಮತ್ತೆ ಇವ್ರಿಗೆ ನಳದಮಯಂತಿಗೆ ಕಷ್ಟ ಕೊಟ್ಟಿದ್ದಾಗ್ಲಿ, ಮತ್ತೆ ಇನ್ನೊಬ್ಬ ರಾಜನಿಗೆ ಎಲ್ಲ ದೀಪ ಹಚ್ಚುವಂಥದ್ದು ಒಂದು ಹಾಡೆಲ್ಲ ಬರುತ್ತಲ್ಲ ಸರ್, ಇದೆಲ್ಲ ಕೊಟ್ಟದ್ದು ಶನಿ ನಮ್ಮ ಗ್ರಹಗಳಿಗೆ ಇಷ್ಟನೇ ಮನೇಲಿ ಬರ್ತಾನೆ ಅಂತ ಹೇಳಿದಾಗ ಬರುವಂತದ್ದು. ಅದನ್ನ ಕಲೆಕ್ಟ್ ಮಾಡಕ್ ನೋಡ್ತೀನಿ ಸರ್. ನಳದಮಯಂತಿ ದೂರ ಆಗ್ಬೇಕಾದ್ರೆ ಒಂದು ಸೀರೆ ಅಥವಾ ಒಂದು ಪಂಚೆ ಸುತ್ತಕೊಂಡು ಮಲಗಿರ್ತಾರೆ ಗಂಡ ಹೆಂಡತಿ ಕೂಡ. ಗಂಡನ್ ಗೊತ್ತಾಗದಂಗೆ ಹೆಂಡತಿ ಹೋಗ್ಬೇಕಾದ್ರೆ ಅದನ್ನ ಅರ್ದ್ಬಿಟ್ಟು ಹೋಗಿರ್ತಾರೆ. ಇದೊಂದು ದೃಶ್ಯ ಕಣ್ಮುಂದೆ ಬರುತ್ತೆ ನೀವ್ ಹೇಳಿದಾಗ. ಅದು ಕಷ್ಟ ಯಾವ ರೀತಿ ಬರುತ್ತೆ ಶನಿ ಬಂದಾಗ ಅಂತ ಅನ್ನೋದಕ್ಕೆ ಇದು ಒಂದಿದೆ. ಅದು ಕತೆ ಪೂರ್ತಿ ನಾನು ಸ್ವಲ್ಪ ಮಸ್ತಾಗಿದೆ ಸರ್, ಅದನ್ನ ನೋಡಿ ಕಲೆಕ್ಟ್ ಮಾಡ್ತೀನಿ ಸರ್ ನಾನು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ವೆಲ್ಕಮ್ ಸರ್. ರಮೇಶ್ ಸರ್. ಸರ್ ನಮಸ್ಕಾರ. ಸೊನ್ನೆಗೌರಿ ಮತ್ತೆ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಇವತ್ತು ನಟ ಸಾರ್ವಭೌಮ, ರಸಿಕರ ರಾಜ, ಗಾನ ಗಂಧರ್ವ, ಓಕೆ, ಕನ್ನಡ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ, ಅದಕ್ಕೋಸ್ಕರ ಎಲ್ಲರೂ ಎಲ್ಲ ಕಡೆನೂ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕನ್ನಡಕ್ಕೆ ಜೈ, ಕರ್ನಾಟಕಕ್ಕೆ ಜೈ, ಕನ್ನಡಕ್ಕೆ ಹೋರಾಡೋ ರಾಜ್ಕುಮಾರ್ಗೆ ಜೈ, ಡಾಕ್ಟರ್ ರಾಜ್ಕುಮಾರ್ಗೆ ಜೈ, ಕನ್ನಡಕ್ಕೆ ಜೈ, ಕರ್ನಾಟಕಕ್ಕೆ ಜೈ, ಕರ್ನಾಟಕ್ಕೆ ಹೋರಾಡೋ ರಾಜ್ಕುಮಾರ್ಗೆ ಜೈ, ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಕನ್ನಡದ ಕಾವ್ಯಮಣಿ ರಾಜಕುಮಾರ, ಕನ್ನಡದ ಕಾವ್ಯಮಣಿ ರಾಜಕುಮಾರ, ಕನ್ನಡಕ್ಕೆ ಜೈ, ಕರ್ನಾಟಕಕ್ಕೆ ಜೈ, ಕನ್ನಡಕ್ಕೆ ಹೋರಾಡೋ ರಾಜ್ಕುಮಾರ್ ಕಿ ಜೈ, ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ರಾಜ್ಕುಮಾರ್ ಅವರು ತುಂಬಾ ನಾನು ಹೇಳಿದ್ನಲ್ಲ, ನಾನು ಆಕ್ಚುಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ನಲ್ಲಿ ಇದ್ದಾಗ ಅವರು ಅಣ್ಣವರು ನಾನು ರನ್ನಿಂಗ್ ರೇಸ್ ನಲ್ಲಿ ಫಸ್ಟ್ ಬಂದೆ ಎತ್ಕೊಂಡು ನನ್ಗೆ ಪ್ರೈಸ್ ಕೊಟ್ಟು ತುಂಬಾ ಆತ್ಮೀಯಾಗಿ ನನ್ನ ಬರ ಮಾಡ್ಕೊಂಡ್ರು. ಅವಾಗ ಆಗಿನ ನನ್ಗೆ ಇವಾಗ 60 ವರ್ಷ ನಾನು ಹೇಳ್ತಾ ಇರೋದು. ಯಾವಾಗ ಕುಮಾರಸ್ಥಾನ ಓದ್ತಾ ಇರುವಾಗ ಶೇಷಾದ್ರಿಪುರಂನಲ್ಲಿ, ಅವಾಗ ತುಂಬಾ ಸರಳ, ತುಂಬಾ ಸಮ್ಮಣ. ಅವ್ರು ಏನು ಮಾತಾಡೋದು ಗಾಂಭೀರ್ಯ. ಹೇಗಿದ್ದೀರಾ, ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ನಿಮ್ಮನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನನ್ಗೆ ಅಂತ ಆ ಮಾತು, ಆ ಅಣ್ಣವ್ರ ಮಾತು, ಅವ್ರ ಮಾತು ಕೇಳಕ್ಕೆ ನಮ್ಗೆ ಆನಂದ. ಇವಾಗ ಶಿಶುನಾಳ ಶರೀ ಸಾಹೇಬ್ದು ಒಂದು ಹಾಡು ಹೇಳ್ತೀನಿ. ರೇ 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 ರಾ ರೇ ರೇ ರಾ. ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರಿದೆ ಬಾರಿಸದಿರು ತಂಬೂರಿ, ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಮದ್ದಾಳಿ ದನಿಯೋಳು ತಂಬೂರಿ ಅದ ತಿದ್ದಿರಲ್ತಾ ಬೇಕು ತಂಬೂರಿ, ಸಿದ್ಧ ಸಾಧಕರ ವಿದ್ಯೆಗೆ ಒರಗುವ ಬುದ್ಧಿವಂತಕ್ಕೆ ತಕ ತಂಬೂರಿ, ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷ ರಚಿಸಿದ ತಂಬೂರಿ, ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಕ್ಷ ರಚಿಸಿದ ತಂಬೂರಿ, ಹೇಳಲಿ ಏನಿದರ ಹಂಚಿಕೆ ತಿಳಿಯದ, ಹೇಳಲಿ ಏನಿದರ ಹಂಚಿಕೆ ತಿಳಿಯದ, ತಾಳದೇವಿಗೆ ಸಲ್ಲೋ ತಂಬೂರಿ, ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಹಸನಾದ ಮೇಳಕ್ಕೆ ತಂಬೂರಿ ಇದು ಕುಶ
ಕುಶಲರಿಗೊಪ್ಪುವ ತಂಬೂರಿ ಹಸನದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳಾಧೀಶನ ಓದು ಪುರಾಣದಿ ಶಿಶುನಾಳಾಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ ತದಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ರಮೇಶ್ ಸರ್. ಅದ್ಭುತವಾದಂತ ಧ್ವನಿಯನ್ನ ಭಗವಂತ ನಿಮ್ಗೆ ದಯಪಾಲಿಸ್ಬಿಟ್ಟಾನ. ಹಾಗಾಗಿ ಯಾವ ಸಾಹಿತ್ಯ ಕೊಟ್ರು ಕೂಡ ಅದಕ್ಕೊಂದು ಸಂಗೀತದ ಜೊತೆಗೆ ಹೇಳ್ಬಿಡ್ತೀರಾ. ಬಹಳ ಖುಷಿ ಆಗ್ತದೆ. ನೀವು ಇರೋದು ನಮ್ಮ ಭಾಗ್ಯ. ಮೋಸ್ಟ್ಲಿ ತಾವು ಯಾವ್ದೋ ಒಂದು ಶಿಕ್ಷಣ ಇಲಾಖೆ ಒಳಗೆ ಕೆಲಸ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಸರ್, ಹೌದ್ರಾ? ಇದು ಲೆಕ್ಚರರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ ಸನ್ನೇಗೌಡ್ರೆ. ಗುಡ್. ನಿಮ್ಮಂತರ ಜೊತೆ ನಾವು ಸಾಹಿತ್ಯ ವ್ಯವಹಾರ ಮಾಡ್ತಾವಲ್ಲ, ನಾವು ನಿಜ ಕೂಡ ಧನ್ಯರು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್ ತಮಗೆ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಜಿ ರಂಗನಾಥ್ ಗುರುಜಿ, ಎಲ್ಲ ಮಾಸ್ಟರ್ಸ್, ಮತ್ತೆ ಎಲ್ಲ ನಮ್ಮ ರೇವತಿ ಮೇಡಮ್, ಎಲ್ಲ ಮಾಸ್ಟರ್ಸ್ ಎಲ್ಲ ನಮ್ಗೆ ತಿದ್ದಿ ತೀಡಿ ನಮ್ಮ ಗೀತಾ ನಾಯಕ್ ಅವರು ಅವರೆಲ್ಲ ನಾವು ಇದು ಈ ವೇದಿಕೆಗೆ ಅವರು ಕರೀದಿದ್ರೆ ನಾವು ಈ ವೇದಿಕೆಗೆ ಬರ್ತಾ ಇರ್ಲಿಲ್ಲ, ನಾವು ಮಾತಾಡ್ತಾ ಇರ್ಲಿಲ್ಲ. ನಾವು ಮಮತಾರ್ ಫೌಂಡೇಶನ್ಗೆ ಫಸ್ಟ್ ಸೇರ್ಕೊಂಡಾಗ ಹೆಂಗ್ ಮಾತಾಡ್ಬೇಕಪ್ಪ ಬಿಡ್ಬೇಕಪ್ಪ ಅಂತ ಭಯ ಆಗ್ತಾ ಇತ್ತು. ಇವಾಗ ಈ ಫೌಂಡೇಶನ್ ಸೇರ್ಕೊಂಡಂದ್ಮೇಲೆ ನೀವೆಲ್ಲ ತಿದ್ದಿ ತಿಡಿ ನಮ್ಗೆ ಸ್ವಾಧ್ಯಾಯನ ಕೊಡ್ಬೇಕು ಮಾಡ್ಬೇಕು ಅಂತ ನಮ್ಮ ಹಿರೇಮಠ್ ಮೇಡಮ್ ಅವರು ಮತ್ತೆ ಗುರುದೇವಿ ಅವರೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟು ಹೇಳ್ತಾ ಇದಾರೆ. ಇದರಿಂದ ನಮ್ಗೆ ಉತ್ಸಾಹ ಬರ್ತಾ ಇದೆ. ಹಲವಾರು ವಿಷಯನ ಸಂಗ್ರಹಣೆ ಮಾಡ್ಬಿಟ್ಟು ನಾವು ಕೊಡ್ಬೇಕು ಅಂತ ನಾವು ಉತ್ಸಾಹದಲ್ಲಿ ಇದೀವಿ. ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅವಶ್ಯವಾಗಿ ತಾವು ಸಿದ್ಧರಾಗಿ ಆದಷ್ಟು ಬೇಗ ನಿಮ್ಮಿಂದ ಸ್ವಾಧ್ಯಾಯ ಬರ್ಲಿ ಅನ್ನೋದು ನಮ್ಮ ಆಶಯ. ಎಸ್ ಗೀತಮ್ಮ, ಏನ್ ಹೇಳಕ್ ಇಷ್ಟಪಡ್ತೀವಿ ಇವ್ರಿಗೆ ಇವ್ರ ಬಗ್ಗೆ? ಎಸ್ ಸರ್, ಸೂಪರ್ ಸರ್. ಸಾಂಗ್ ಸೂಪರು, ಅವರು ಸೂಪರು. ನಾನಂತೂ ಮುಂದಿನ ತಿಂಗಳು ರಮೇಶ್ ಸರ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸಮಗ್ರ ಜೀವನ ಶೈಲಿಯಲ್ಲಿ 15 ನಿಮಿಷದ ಟಾಪಿಕ್ ಅಂತ ಅವ್ರ ಕಡೆಯಿಂದ ಅದ್ಭುತವಾದ ಜ್ಞಾನ ನಮ್ಮ ಕಡೆ ನಮ್ಮ ವೇದಿಕೆ ಯಾಕೆಂದ್ರೆ ನೀವು ಲೆಕ್ಚರ್ ಅಂತ ಹೇಳ್ತಾ ಇದ್ದೀರಾ, ಬೇರೆಯವ್ರಿಗೆಲ್ಲರಿಗೂ ನಿಮ್ಮ ಜ್ಞಾನವನ್ನು ಕೊಡ್ಲಿಕ್ಕೆ ಕಾಲೇಜಲ್ಲಿ ಅವಕಾಶ ಇದೆ, ಅವ್ರಿಗೂ ಸದಾವಕಾಶ ಇದೆ ನಿಮ್ಮದು ಜ್ಞಾನವನ್ನು ಕೇಳಲಿಕ್ಕೆ. ನಮಗೂ ಸಹ ಅದು ಜ್ಞಾನವನ್ನು ತಿಳ್ಕೊಳಕ್ಕೆ ಎಂತ ಅದ್ಭುತವಾದ ಸಾಂಗ್ ಹೇಳ್ತೀರಾ ನೀವು. ಹಂಗಾಗಿ ನಮ್ಮ ಮಧ್ಯಾಹ್ನದ ವೇದಿಕೆಗೆ ದಯಮಾಡಿ ಬರಲೇಬೇಕು. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಮುಂದಿನ ತಿಂಗಳು ಬಿಡಲ್ಲ ಸರ್. ಖಂಡಿತ ನೀವು ದಯಮಾಡಿ ವೇದಿಕೆಗೆ ಬನ್ನಿ ಸರ್, ಓಕೆನಾ? ಗೀತಾವ್ರೆ ಎತ್ರ ನಾರಿ ಪೂಜ್ಯಂತೆ ತತ್ರ ಸರ್ವ ದೇವತಾ ಅಂತಾರೆ. ಅಷ್ಟ ದೇವತೆಗಳು ಎಲ್ಲಿ ನಾರಿ ಇರ್ತಾರೋ ಅಷ್ಟ ದೇವತೆಗಳು ಇದಾರೆ ಅಂದಲ್ಲ. ಇವಾಗ ನೀವೆಲ್ಲ ಇದ್ಮೇಲೆ ನಮ್ಗೇನು ಅಷ್ಟ ದೇವತೆಗಳಿದ್ದಂಗೆ ನಮ್ಗೆ ಚಾಮುಂಡೇಶ್ವರಿ ಆಗ್ಲಿ ಯಾರೇ ಆಗ್ಲಿ ನಮ್ಗೆ ಆತರ ಕಾಣ್ತಾರೆ. ಹಂಗಾಗಿ ಆ ಒಂದ್ ಪ್ರೋತ್ಸಾಹ ನಿಮ್ಮಲ್ಲಿ ಕೊಟ್ಟಿದ ತಕ್ಷಣ ಸಾಕು, ನಮ್ಗೆ ಉತ್ಸಾಹ ಬಂದೇ ಬರುತ್ತೆ. ವೇದಿಕೆಯಲ್ಲಿ ಮಾತಾಡ್ಬೇಕು, ಮತ್ತೆ ಇದ್ ಮಾಡ್ಬೇಕು, ಸ್ವಾಧ್ಯಾಯ ಕೊಡ್ಬೇಕು, ಹೊಸ ವಿಚಾರನ ಸಂಗ್ರಹಣೆ ಮಾಡ್ಬಿಟ್ಟು ನಮ್ ಸನ್ನೇಗೌಡರು ನೋಡ್ರಿ ಯಾವ ತರ ಅಂತ, ಯಾವ ಬೆಳಿಗ್ಗೆ ಹೊತ್ತಾಗ್ಲಿ ಮಧ್ಯಾಹ್ನ ಹೊತ್ತಾಗ್ಲಿ ಸಾಯಂಕಾಲದ ಹೋಗ್ಲಿ ತಗೊಂತಾರೆ. ಮತ್ತೆ ಗುರುದೇವಿ ಮೇಡಮ್, ಹಿರೇಮಠ್ ಮೇಡಮ್, ಶಶಿಕಲಾ ಮೇಡಮ್, ರೇವತಿ ಮೇಡಮ್, ಇವ್ರನ್ನ ನೋಡಿದ್ರೆ ಓಕೆ ಯಾವ ಸಂಬಂಧ ರೀ? ಇವಾಗ ನಮ್ಮ ಸಂಬಂಧಿಕರೇ ನಮ್ಮನ್ನ ಮಾತಾಡ್ಸಕ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆದ್ರೆ ನೀವು ಯಾವ ಅಪಾಯಿಂಟ್ಮೆಂಟ್ ಬೇಡ. ಮಹಾತಾರ್ ಫೌಂಡೇಶನ್ ಅಲ್ಲಿ ಯಾವಾಗಾರು ಯು ಆರ್ ಫ್ರೀ. ಮಹಾತಾರ್ ಫೌಂಡೇಶನ್ ನಮ್ ರಂಗನಾಥ್ ಗುರುಜಿ ಅವರು ಮತ್ತೆ ಲಕ್ಷ್ಮೀ ರಂಗನಾಥ್ ಅವರು ಯಾವಾಗಲಾದ್ರೂ ಕೊಟ್ಬಿಟ್ಟವ್ರು, ನಿಮ್ಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಬನ್ರಪ್ಪ ಯಾವಾಗಾದ್ರು ಬನ್ನಿ, ನೀವು ಮಾತಾಡಿ, ನೀವು ಹಂಚ್ಕೊಳ್ಳಿ, ನಿಮ್ಮ ಆನಂದನ ಹಂಚ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ನಾವ್ ಯಾವ್ದೋ ಜನ್ಮದ ನಮ್ಮ ಪುಣ್ಯ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮೆಲ್ಲರನ್ನು ಮತ್ತೆ ಬಂಧಿಸಿಹುದೋ ಕಾಣೆ ಅಂತಾರ. ಹಂಗೆ ನೋಡಿ, ಒಂದೊಂದು ಪದ ಸಿಕ್ಕರೆ ಸಾಕು, ಅದಕ್ಕೆ ಪದಗುಂಚನೆ ಹೇಳ್ಬಿಡ್ತೀರಾ ನೀವು. ಇಷ್ಟೇನು ಮಹಿಳೆಯರ ಹೆಸರೆಲ್ಲ ಹೇಳಿದ್ರಲ್ಲ, ಆ ಹೆಸರು ಗುಂಪಲ್ಲಿ ನೀವು ಸಹ ಒಂದು ಹೆಸರು ಸೇರ್ಬೇಕಂದ್ರೆ ಮುಂದಿನ ತಿಂಗಳು ಸ್ವಾಧ್ಯಾಯಕ್ಕಾಗಿ ನೀವು ಮುಂದೆ ಬರಬೇಕು ಸರ್. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ವೇದಿಕೆಯಲ್ಲಿ. ದಯಮಾಡಿ ವೇದಿಕೆಗೆ ಬನ್ನಿ ನೀವು, ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ನೊಂದು ವಿಚಾರ ಮಾಸ್ಟರ್ಸ್, ಎಲ್ರೂ ಸ್ವಲ್ಪ ಇವಾಗ ಆಲ್ಮೋಸ್ಟ್ ಅಲ್ಲಿ 44 ಜನ ಇದ್ದಾರೆ. ಆವಾಗ ಅನೌನ್ಸ್ಮೆಂಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಜನ ಇದ್ರು. ದಯಮಾಡಿ ಗುರುದೇವಿ ಹಿರೇಮಠ್ ಮೇಡಮ್ಗಾಗಿರ್ಬೋದು, ನನಗಾಗಿರ್ಬೋದು, ಲಕ್ಷ್ಮೀ ಮೇಡಮ್ಗಾಗಿರ್ಬೋದು, ರೇವತಿ ಮ್ಯಾಮ್ಗಾಗಿರ್ಬೋದು 45 ನಿಮಿಷದ ಟಾಪಿಕ್ಕು ಸಮಗ್ರ ಜೀವನ ಶೈಲಿ ಟಾಪಿಕ್ಕು. ನಮ್ಮ ಒಳಗಿನ ಮಾಸ್ಟರ್ಸ್ಗೆ ಅವಕಾಶ ಇದೆ. ಮಧ್ಯಾಹ್ನ ವೇದಿಕೆ 3 ಮಾಸ್ಟರ್ಸ್ಗೆ ಅವಕಾಶ ಇದೆ. 45 ನಿಮಿಷದ ಟಾಪಿಕ್ಕು. ದಯಮಾಡಿ ಎಲ್ಲರೂ ಮುಂದೆ ಬನ್ನಿ. ಏನು ಸಮಗ್ರ ಜೀವನ ಶೈಲಿ ನಮ್ಮ ವೇದಿಕೆಯಲ್ಲಿ ಕಲಿಸ್ಕೊಟ್ಟಿದ್ದಾರಲ್ಲ ರಂಗನಾಥ್ ಸರು, ಅದ್ರ ಬಗ್ಗೆ ನೀವು
ನೀವು ಏನು ಅಳವಡಿಸ್ಕೊಂಡಿದ್ದೀರಾ ಅದನ್ನ ಜ್ಞಾನ ಹಂಚಲಿಕ್ಕೆ ಮತ್ತೆ ನಿಮಗೆ ಸದಾವಕಾಶ ಇದೆ. ಆ ಅವಕಾಶನ ಬಳಸ್ಕೊಳ್ಳಿ. ಎಲ್ಲರೂ ಆದಷ್ಟು ಬೇಗ ಹೆಸರನ್ನ ಕೊಡಿ. ನಮಗೂ ಸಹ ಶೆಡ್ಯೂಲ್ ಮಾಡೋಕ್ಕೆ ರೆಡಿ ಮಾಡಲಿಕ್ಕೆ ನಿಮ್ಮದು ಸಹಕಾರ ನಮಗೆ ತುಂಬಾ ಅವಶ್ಯವಾಗಿದೆ. ಹಾಗಾಗಿ ದಯಮಾಡಿ ಎಲ್ಲರೂ ಬೇಗ ಬೇಗ ನಮಗೆ ಹೆಸರು ಕೊಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಸಣೆಗೌಡ ಸರ್, ಗುರುದೇವ್ ಮ್ಯಾಮ್, ಓವರ್ ಟು ಯು. ರೇವತಿ ಮ್ಯಾಮ್ ಇದ್ದಾರೆ ವೇದಿಕೆಯಲ್ಲಿ. ಆನಂತರ ನಾಗಲಲಿತಾ ಮೇಡಮ್ ಅವರಿಗೆ ಅವಕಾಶ ಕೊಡ್ತೀನಿ. ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮ್ಯೂಟ್ ಆಗಿದೆ. ಇಲ್ಲ, ಮೋಸ್ಟ್ಲಿ ಬಿಜಿ ಅದನ್ನ. ನಾಗಲಲಿತಾ ಮೇಡಮ್ ಮಾತಾಡಿ, ಆಮೇಲೆ ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ತೆ. ತುಂಬಾ ನಮ್ಮ ವೇದಿಕೆ ತುಂಬಾ ನಮ್ಗೆ ತಿಳುವಳಿಕೆಯನ್ನ ಕೊಡ್ತಾ ಇದೆ. ಒಳ್ಳೆ ಉತ್ತಮವಾದ ವೇದಿಕೆ, ನಮ್ಗೆ ತುಂಬಾನೇ ಅದ್ಭುತವಾದ ಒಂದು ವೇದಿಕೆ ಅನ್ಬೋದು. ರಂಗನಾಥ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಇದರಿಂದ ನಾವು ಧ್ಯಾನದ ಬಗ್ಗೆ ಹೆಚ್ಚು ನಾವು ಅದನ್ನ ಪಡ್ಕೊಂಡಂಗಾಯ್ತು. ಏನು ಅಂತ ಅದ್ರ ಬಗ್ಗೆನೇ ಗೊತ್ತಿರ್ಲಿಲ್ಲ. ಹಾಗೂ ನೀವು ಬೆಳಗಿನ ಟೈಮ್ ಅಷ್ಟೊಂದು ಇದಾಗಿ ಮಾಡಿಸ್ತೀವಿ. ಮತ್ತೆ 3 ಗಂಟೆದು ಆದ್ರೆ ಸ್ವಾಧ್ಯಾಯ ತುಂಬಾ ಚೆನ್ನಾಗಿ ಬರ್ತಿದೆ. ಮೊನ್ನೆ ಮೈಂಡ್ ಬಗ್ಗೆ ಮೇಡಮ್ ಒಬ್ರು ಹೇಳಿದ್ರು. ಯಾವುದೇ ಫಸ್ಟ್ ಮೈಂಡ್ ಯಾವಾಗ್ಲೂ ನೆಗೆಟಿವ್ ಆಗಿ ತಗೊಳ್ತಾ ಹೋಗ್ತಿರುತ್ತೆ. ಅದು ಆಮೇಲೆ ಅದು ಕಂಡಿಡಿದ್ಮೇಲೆ ಅದು ಒಳ್ಳೇದನ್ನ ಯೋಚನೆ ಮಾಡುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಮೈಂಡ್ ಬಗ್ಗೆ ಆಲೋಚನೆ ಮೊದ್ಲು ಆಗೋಗಿ ಆಮೇಲೆ ಅದು ಇದ್ ಮಾಡುತ್ತೆ ಅಂತೆಲ್ಲ ಹೇಳಿದ್ರು. ಮತ್ತೆ ಇನ್ನೊಬ್ರು ಚಕ್ರಗಳ ವೀಕ್ಷಣೆಯ ಬಗ್ಗೆ ಒಬ್ರು ಮೇಡಮ್ ಹೇಳಿದ್ರು. ಚಕ್ರಗಳು ಯಾವ್ಯಾವ ಗ್ರಂಥಿಗಳಲ್ಲಿ ಯಾವ ಜಾಗದಲ್ಲಿ ಇರುತ್ತೆ ಅಂತೆಲ್ಲ ಹೇಳಿದ್ರು ಮೊನ್ನೆ. ಮೊನ್ನೆ ಮೇಡಮ್ ಗ್ರಾಟಿಟ್ಯೂಡ್, ಧನ್ಯವಾದಗಳ ಬಗ್ಗೆ ತುಂಬಾ ಕಥೆಗಳ ಮೂಲಕ ತುಂಬಾ ತಿಳಿಸ್ಕೊಟ್ರು. ನಾವು ಮುಂಚೆಯಿಂದ ತಿಳ್ಕೊತಾ ಇದೀವಿ. ನೆನ್ನೆ ಹೇಳ್ತದಂತೂ ತುಂಬಾ ಅದ್ಭುತವಾಗಿತ್ತು. ಧನ್ಯವಾದಗಳ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ರು ಮತ್ತು ಮೇಡಮ್. ತುಂಬಾ ಅದ್ಭುತವಾದ ವೇದಿಕೆ ಸರ್. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಗೆ ತುಂಬಾ ಉಪಯೋಗ ಆಗಿದೆ. ಇಷ್ಟನ್ನ ಹೇಳ್ತಾ ನನ್ನ ಮುಗಿಸ್ತೀನಿ ಸರ್. ಒಂದು ಹಾಡನ್ನ ಹೇಳ್ತೀನಿ ಸರ್, ಟೈಮ್ ಇದ್ರೆ. ಓಕೆ ಮೇಡಮ್. ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ, ನಿನ್ನ ಮುಕ್ಕಣ್ಣರಿವರಂತೆ. ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ, ನಿನ್ನ ಮುಕ್ಕಣ್ಣರಿವರಂತೆ. ಮೂರ್ಖನೋ ಗಿರಿರಾಜ ವಿಗಡ ಮುನಿವಾಸನದಿ, ಮೂರ್ಖನೋ ಗಿರಿರಾಜ ವಿಗಡ ಮುನಿವಾಸನದಿ, ಲೆಕ್ಕಿಸಿ ಮದುವೆಯ ಮಾಡಿ ಕೊಡುವನಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ, ನಿನ್ನ ಮುಕ್ಕಣ್ಣರಿವರಂತೆ. ತಲೆಯಲ್ಲಿ ಜಟೆಯಂತೆ ಅದರೋಳು ಜಲವಂತೆ, ತಿಲಕ ಹಣೆಗೆ ಫಲಚಂದ್ರನಂತೆ, ಹೊಳೆವೋ ಕಿಡಿಗಣ್ಣಂತೆ ನಂಜು ಗೊರಳವನಂತೆ, ಹೊಳೆವ ಕಿಡಿಗಣ್ಣಂತೆ ನಂಜು ಗೊರಳವನಂತೆ. ತಲೆರುಂಡ ಮಾಲೆಯ ಸರವ ಹಾಕಿದನಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ. ಭೂಷಣನಂತೆ ಭಸ್ಮಾಲೇಪನಂತೆ, ಕರಿಯ ಚರ್ಮಾಂಬರದ ಉಡುಗೆಯಂತೆ, ಇರಿದು ಉಂಬುವನಂತೆ ಬಿಳಿಯ ಮೈಯವನಂತೆ, ಇರಿದು ಉಂಬುವನಂತೆ ಬಿಳಿಯ ಮೈಯವನಂತೆ. ನಿರುತ ಡಮುರಗ ಬಾರಿಸುವ ಜೋಗಿಗಳಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ. ಮಾರನ ಅರಿಪುವಂತೆ 5 ಮೋರೆಗಳಂತೆ, ಯಾರೂ ಇಲ್ಲದ ಪರದೇಶಿಯಂತೆ, ದಾರುಣಿಯೊಳು ಮಹೀಪತಿ ಸೂತ ಪ್ರಭುಭಾವ ತಾರಕ ಶಿವನೆಂದು ಮೊರೆ ಹೋಗಬೇಕಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣರಿವರಂತೆ, ನಿನ್ನ ಮುಕ್ಕಣ್ಣರಿವರಂತೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರೇವತಿ ಮೇಡಮ್, ತಾವು ಮಾತಾಡಿ. ಎಸ್ ಸರ್. ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ನಾನು ಆಫ್ ಆ್ಯಂಡ್ ಆನ್ ಮಾಡ್ತಾ ಇದ್ದೆ, ಯಾಕಂದ್ರೆ ಪಕ್ಕದ ಮನೆಯಲ್ಲಿ ಬಿಲ್ಡಿಂಗ್ ಏನೋ ಕೆಲಸ ತುಂಬಾ ಶಬ್ದ, ಅದಕ್ಕೋಸ್ಕರ. ಮೊದಲನೇದಾಗಿ ಎಲ್ಲ ಇವತ್ತು ಏನು ಹಂಚ್ಕೊಂಡ್ರು ಇಷ್ಟು ಜನ,
ಒಂದೇನು ಹೇಳುತ್ತೆ ಅಂದ್ರೆ ಈ ಮಹಾವತಾರ್ ಫೌಂಡೇಶನ್ ಏನಿದೆ ಇದಕ್ಕೆ ಬಂದವರಿಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಗಳಿಗೆಯನ್ನ, ಅದು ಕಷ್ಟ ಇರ್ಬೋದು ಸುಖ ಇರ್ಬೋದು, ಇದನ್ನ ಒಂಥರ ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಕ್ಕಂತಹ ಒಂದು ವೇದಿಕೆ ಅಂತ ಎಲ್ರು ಪ್ರೂವ್ ಮಾಡಿದಂಗಾಗಿದೆ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಜಾನಕಿದೇವಿ ಮೇಡಮ್ ಅವರು ಯಾವಾಗ್ಲೂ ರಾತ್ರಿಯ ವೇದಿಕೆಯಲ್ಲಿ ಫಸ್ಟ್ ಎಂಟ್ರಿ ಕೊಡೋರು ಅವರೇ. ಇನ್ನೊಂದು ನಾನೇನ್ ಗಮನಿಸಿದೆ ಅಂದ್ರೆ ಅವರ ವಿಡಿಯೋ ಯಾವಾಗ್ಲೂ ಆನ್ ಇರುತ್ತೆ, ಜೊತೆಗೆ ಅವರು ಕಲರ್ ಥೆರಪಿ ಮತ್ತೆ ಕೆಲವನ್ನೆಲ್ಲ ಮಾಡ್ತಾನೆ ಇರ್ತಾರೆ. ನಾನು ಗೀತಾ ಮೇಡಮ್ ಸುಮಾರು ಸಲ ಮಾತಾಡ್ಕೊಂಡಿದ್ವಿ. ಸೊ ಎಲ್ಲ ಥೆರಪಿಸಿನ ಮೇಡಮ್ ಅವರು ನೋಡಿ ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮ ಸ್ವಾಧ್ಯಾಯವನ್ನ ಕೇಳುತ್ತಾ ಅಂತ ಹೇಳ್ಕೊಂಡು. ಅವರ ಜೀವನದಲ್ಲಿ ಒಂದು ಘಟನೆ ನಡೆಯಿತು, ಅದರಿಂದ ದುಃಖಿತರಾಗಿದ್ದಾರೆ. ಬಟ್ ಈ ಒಂದು ಮಹಾತಾರ್ ವೇದಿಕೆಗೆ ಬಂದ ಮೇಲೆ ಅವರಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಗ್ರೇಟ್. ಮೇಡಮ್ ಖಂಡಿತವಾಗ್ಲೂ ಹಿರಿಯರಿಗೆ ಬೇಕಾಗಿರತಕ್ಕಂತಹ ವೇದಿಕೆ ಇದು. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ನಮಗೆ ಆತ್ಮಸ್ಥೈರ್ಯ ಜೊತೆಗೆ ಧೈರ್ಯವನ್ನು ಕೊಡತಕ್ಕಂತಹ ಒಂದು ವೇದಿಕೆ ಇದು. ನಿಜವಾಗ್ಲೂ ತಮ್ಮನ್ನ ಲಕ್ಷ್ಮೀ ಮೇಡಮ್ ಅವರು ತಂದಿದ್ದಾರೆ, ಅವರಿಗೆ ಫಸ್ಟ್ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇಂಥ ಅನೇಕರು ನಮ್ಮಲ್ಲಿ ಇದ್ದಾರೆ, ಇವರನ್ನ ಒಬ್ಬೊಬ್ಬರನ್ನೇ ಈ ತರ ತಂದು ಕಷ್ಟ ಬರದೇ ಇರೋದು ಯಾವುದಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿ ಪ್ರತಿಯೊಬ್ರು ಸ್ವಾಧ್ಯಾಯವನ್ನ ಮಾಡಿದಾಗ ಹೇಳ್ತಾರೆ ನಮ್ಮ ಕರ್ಮಗಳಿರ್ಬೋದು, ಇರ್ಬೋದು ಎಲ್ಲರೂ ಮನುಷ್ಯ ಜೀವನ ಅಂತ ಹೇಳುವಾಗ ಅನುಭವಿಸಿದೆ. ಆದ್ರೆ ಈ ವೇದಿಕೆಯಿಂದ ಇದರಿಂದ ಹೊರಗೆ ಬರ್ಲಿಕ್ಕೆ, ಜೊತೆಗೆ ಇದನ್ನ ನಿಭಾಯಿಸ್ಲಿಕ್ಕೆ ನಮಗೆ ಶಕ್ತಿ ಬರ್ತಾ ಇದೆ. ನಿಜವಾಗ್ಲೂ ನಾವೆಲ್ಲರೂ ಸಹ ಮಹಾವತಾರ ಈ ಒಂದು ವೇದಿಕೆಗೆ ಧನ್ಯರು. ಎರಡನೇದಾಗಿ ನಾನು ಗುರುದೇವಿ ಮೇಡಮ್ ಅವರಿಗೆ ಕಂಗ್ರಾಚುಲೇಟ್ ಮಾಡಬೇಕು. ಯಾಕಂತಂದ್ರೆ ಅವರು ಈಗ ಹೋಸ್ಟ್ ಮಾಡುವ ಇದಕ್ಕೆ ಬಂದಿದ್ದಾರೆ, ಹೋಸ್ಟ್ ಮಾಡ್ಲಿಕ್ಕೂ ಬಂದಿದ್ದಾರೆ. ನಿಜವಾಗ್ಲೂ ಎಷ್ಟು ಜನನ ನಾವು ಒಂದೂವರೆ ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಬಟ್ ಮೇಡಮ್ ಅವರು ಎಲ್ಲವನ್ನ ಕರ್ಕೊಂಡು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಹೋಸ್ಟ್ ಮಾಡ್ತಾ ಇದ್ದಾರೆ, ಹೋಸ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ರು ಬರಬೇಕು. ಆದ ಕಾರಣ ಮೇಡಮ್ ಅವರಿಗೆ ನಿಜವಾಗ್ಲೂ ಐ ಕಂಗ್ರಾಚುಲೇಟ್ ಗುರುದೇವಿ ಮೇಡಮ್. ಇನ್ನೊಂದು ಗುರುದೇವಿ ಮೇಡಮ್ ಮತ್ತೆ ಅವ್ರ ಅಕ್ಕ KS ಹಿರೇಮಠ್ ಮೇಡಮ್ ಅವ್ರು, ನಾನು ಇವ್ರನ್ನ ಬಾಗಲಕೋಟೆಯಲ್ಲಿ ನೋಡಿದ್ದೆ. ಈ ವಚನಗಳ ಬಗ್ಗೆ ನಾನು ನಿಜವಾಗ್ಲೂ ಇವರಿಂದನೇ ಸಾಕಷ್ಟು ತಿಳ್ಕೊಂಡೆ. ಬಹಳ ಚೆನ್ನಾಗಿ ಅದನ್ನು ಹೇಳೋದ್ರ ಜೊತೆಗೆ ಅದರ ಅರ್ಥವನ್ನ ಹೇಳತಕ್ಕಂಥದ್ದು. ಮುಂದುವರಿದು ನಮ್ಮ ವೇದಾವತಿ ಮೇಡಮ್ ಅವರು ಹೇಳ್ತಾರೆ, ತುಂಬಾ ಸಲ ನನ್ನ ಹತ್ರ ಫೋನ್ ಮಾಡಿದಾಗ್ಲೂ ಹೇಳಿದ್ದಾರೆ ಅವರು, ಈ ಮಹಾವತಾರ್ ಫೌಂಡೇಶನ್ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ನಾನಿವತ್ತು ಏನಾಗ್ತಾ ಇದ್ನೋ ಅಂತ ಅವ್ರಿಗೆ ನಾನು ಹೇಳ್ತಾ ಇದ್ದಿಲ್ಲ. ಅವರ ಒಂದು ಆತ್ಮಸ್ಥೈರ್ಯ, ಅವ್ರು ಹೆಂಗ್ ಮುಂದಕ್ಕೆ ಬರ್ತಾನೆ. ಮೊದ್ಲು ನೋಡ್ತಾ ಇದ್ದೆ, ನಾನು ಈ ಮಧ್ಯಾಹ್ನದ ವೇದಿಕೆಯಲ್ಲಿ ತುಂಬಾ ಇರ್ತದೆ. ಬಟ್ ಈಗ ನಾನು ಮಧ್ಯಾಹ್ನದ ವೇದಿಕೆಯಲ್ಲಿ ಇರುವುದಿಲ್ಲ, ಬೇರೆ ಕಾರಣದಿಂದ. ಆಗ ನಾನು ಇವರ ಪರಿಚಯನೂ ಇರಲಿಲ್ಲ, ಆವಾಗ ನೋಡ್ತಾ ಇದ್ದೆ. ಇವರು ಮತ್ತೆ ಸರ್ ಹೇಳಿದಾಗೆ ಉಮಾ ಕುಲಕರ್ಣಿ ಅಂತ ಇನ್ನೊಬ್ರು ಮೇಡಮ್ ಇದ್ರು, ಸ್ವಲ್ಪ ವಯಸ್ಸಾದವರು. ಇವರಿಬ್ರು ಸಹ ಒಳ್ಳೆ ಮಾತನ್ನ, ಒಳ್ಳೆ ಜ್ಞಾನ ಹಂಚಿಕೆಯನ್ನ ಮಾಡ್ತಕ್ಕಂಥದ್ದು. ಇನ್ನೊಂದೇನಂದ್ರೆ ವೇದಾವತಿ ಮೇಡಮ್ ಅವರ ಒಂದು ಹುಮ್ಮಸ್ಸು, ಅದನ್ನೆಲ್ಲರಿಗೂ ಮೆಚ್ಚತಕ್ಕಂಥದ್ದು. ಈಗ ಪ್ರತಿ ಇದ್ರಲ್ಲೂ ನಾನು ಇದು ಮಾತಾಡ್ತೇನೆ, ನಾನು ಅದು ಮಾತಾಡ್ತೇನೆ, ನಾನು ಇದು ಮಾಡ್ತೇನೆ, ಎಲ್ಲ ಜವಾಬ್ದಾರಿಯನ್ನು ತಗೋತಾರೆ. ಈಗ ಮೊನ್ನೆನೂ ಎಲ್ರಿಗೂ ಗೊತ್ತಿರೋದು, ಮೊದ್ಲೇನೆ ಹೇಳಿದ್ರು ಅವರು, ನಾನು 40 ನಿಮಿಷದ ಒಂದು ಸ್ವಾಧ್ಯಾಯನ ಕೊಡ್ತೇನೆ ಅಂತ. ನಮ್ಮ ರಾತ್ರಿಯ ವೇದಿಕೆ ಸಹ 4ನೇ ತಾರೀಕು ಪ್ರಾರಂಭ ಆಗುತ್ತೆ. ಸೊ ದಯಮಾಡಿ ಇವತ್ತು ಸಹ ನಾನು ಗೀತಾ ಮೇಡಮ್ ಮಾತಾಡ್ಕೊಂಡ್ವಿ. ವೇದಾವತಿ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ, ಒಬ್ರು ನಮಗೆ 40 ಮಿನಿಟ್ಸ್ದು ನಮ್ಮ ವೇದಿಕೆಯ ಸ್ಪೀಕರ್ ಸಿಕ್ಕಿದ್ರು ಅಂತ ಹೇಳ್ಕೊಂಡು. ಎರಡನೇದು, ಉಳಿದ ಸ್ಪೀಕರ್ ಅನ್ನ ಕರೀಲಿಕ್ಕೆ ನನಗೆ ಫೋನ್ ನಂಬರ್ ಕೊಡಿ, ನಾನು ಮಾತಾಡಿ ಅವ್ರನ್ನ ಇನ್ವೈಟ್ ಮಾಡ್ತೇನೆ ಅಂತ ಹೇಳತಕ್ಕಂಥದ್ದು. ನಿಜವಾಗ್ಲೂ ಅದ್ಭುತವಾದ ಒಂದು ಸೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊಡ್ತೇವೆ ಮೇಡಮ್, ಖಂಡಿತವಾಗ್ಲೂ ಸಹ ಅಷ್ಟೇ. ಎಲ್ಲರೂ ಸೇರ್ಕೊಂಡು ಈ ಕಾರ್ಯವನ್ನ ಮಾಡಿ ನಾವು ಸ್ಪೀಕರ್ಸ್ನ ಕರೆದು ಅವರನ್ನು ನಮ್ಮ ವೇದಿಕೆ ಕರೆಯುವಂತ ಕೆಲಸವನ್ನ ಮಾಡೋಣ. ಇನ್ನೊಂದೇನಂದ್ರೆ, ನಾನು ಅವರಿಂದ ತುಂಬಾ ಕಲ್ತಿದ್ದು, ಇವತ್ತು ಹೇಳಿದ್ರಲ್ಲ, ಇವತ್ತು ಏನ್ ಹೇಳಿದ್ರು, ಎಂಥದ್ದು ಇವತ್ತು ಬೆಳಿಗ್ಗೆ ಹೇಳಿದ್ರಲ್ಲ ಸರ್ ಕ್ಲಾಸ್, ವೇದಾವತಿ ಮೇಡಮ್, ದುರ್ಯೋಧನ ಹೇಳ್ತಿ ಭಾನುಮತಿ ಮತ್ತು ದುರ್ಯೋಧನ ಹೆಂಡತಿ ಭಾನುಮತಿ. ಹಾಗೇನೆ ದೇವಸ್ಥಾನಗಳು ಯಾವ ತತ್ವದಲ್ಲಿ ಎಲ್ಲೆಲ್ಲಿ ಇದೆ ಅಂತ ಹೇಳತಕ್ಕಂಥದನ್ನ ಹೇಳಿದ್ರು. ಅದು ನಾನು ಮೇಡಮ್ ಇಂದಾನೆ ಕಲ್ತಿದ್ದು. ಕೆಂಪೇಗೌಡರ ಬಗ್ಗೆನೂ ಹೇಳಿದ್ರು. ಹೀಗೆ ಬೇರೆ ಒಂದು ಅದ್ಭುತವಾದ ಮಾಹಿತಿಯನ್ನು ಅವರು ವೇದಿಕೆಯಲ್ಲಿ ತರ್ತಾ ಇದ್ದಾರೆ. ನನಗಂತೂ ಎಲ್ಲವೂ ಮೇಡಮ್ ಹೇಳುವ ಎಲ್ಲ ವಿಷಯಗಳು ಸಹ ಬಹಳ ಅದ್ಭುತವಾದದ್ದು. ಯಾಕಂತಂದ್ರೆ ನಾ ಹೇಳ್ತೇನಲ್ಲ, ನಾವೆಲ್ಲ ಏನೋ ಸರ್ವಿಸ್ ಮಾಡಿದಾಗ ಆ ಲೆವೆಲಿನ ಸ್ಟಡೀಸ್, ಆ ಥಿಂಕಿಂಗ್,
ಅದೆಲ್ಲ ನಾಲೆಡ್ಜ್ ಬೇರೆನೆ. ಬಟ್ ಈ ನಾಲೆಡ್ಜ್ ಸಿಗ್ತಾ ಇರತಕ್ಕಂಥದ್ದು ಇವಾಗ ಈ ವಯಸ್ಸಿನಲ್ಲ ಅಂತ ನಿಜವಾಗ್ಲೂ ಅದ್ಭುತವಾದ ಮಾಹಿತಿನ ಮೇಡಮ್. ಇನ್ನೊಂದೇಂದ್ರೆ ಅದನ್ನ ಬ್ರೌಸ್ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ಬರ್ದಿದ್ದನ್ನ ಓದ್ಕೊಂಡು ಈಗ ಸ್ವಾಧ್ಯಾಯವನ್ನ ಕೊಡ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ಗ್ರೇಟ್ ಗ್ರೇಟ್. ಸಣ್ಣಗೌಡ್ರು ಸರ್ ಹೇಳ್ತಾ ಇದ್ದಾರೆ ಫಸ್ಟ್ ಇಂದನೇ, ಹೊಸಬ್ರು ಮುಂದೆ ಬನ್ನಿ, ಹೊಸಬ್ರು ಮುಂದೆ ಬನ್ನಿ ಅಂತ. ಹೊಸಬ್ರು ನಿಜವಾಗ್ಲೂ ಇಂತಹ ಒಂದು ನಮ್ಮ ಹಿರಿಯ ಮಾಸ್ಟರ್ಸ್ ಅನ್ನ ನೋಡಿ ಕಲ್ತು ಖಂಡಿತವಾಗ್ಲೂ ಮುಂದೆ ಬರಲೇಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಅದು ಬಿಟ್ರೆ ನಮ್ಮ ನಾಗರತ್ನಮ್ಮ ಮೇಡಮ್ ಎಲ್ಲವನ್ನ ಅಡಾಪ್ಟ್ ಮಾಡಿ, ದಮಯಂತಿಯ ಬಗ್ಗೆ ಹೇಳಿದ ತಕ್ಷಣ ಮೇಡಮ್ ಅದಕ್ಕೊಂದು ಚುಟುಕ ಹೇಳ್ಬಿಟ್ರು. ಬೆಳಿಗ್ಗೆ ನಾನು ಕಲ್ಕತ್ತಾದಲ್ಲಿ ರಾಮಕೃಷ್ಣಾಶ್ರಮದ ಬಗ್ಗೆ ಹೇಳಿದೆ, ಮೇಡಮ್ ಅದಕ್ಕೆ ಒಂದು ಅರ್ಥವನ್ನ ಕೊಟ್ರು. ಸೊ ಪ್ರತಿಯೊಂದು ಅಂಶ ಇಷ್ಟೊಂದು ಜ್ಞಾನ ಇದೆ ಅಂತ ಹೇಳತಕ್ಕಂಥದ್ದು. ಇಂಥವ್ರ ಮುಂದೆ ನಾವೆಲ್ಲ ನಥಿಂಗ್, ನಾನಂತೂ ಏನೂ ಇಲ್ಲ, ಝೀರೋ. ಇನ್ನೊಂದೇನು ಅಂತಂದ್ರೆ ನಮ್ಮ ರಮೇಶ್ ಸರ್, ನಾನು ಹೇಳ್ತಾನೆ ಇದ್ದೇನೆ, ಗೀತಾ ಮೇಡಮ್ ಹೇಳಿದ್ರು ಚಾಲೆಂಜ್ ಆಗಿ ಈ ಮಂತಲ್ಲಿ ನಾನು ಬಿಡಲ್ಲ ಅಂತ. ನಾನು ಅದನ್ನೇ ಹೇಳ್ತೇನೆ, 41 ದಿನದಲ್ಲಿ ರಮೇಶ್ ಸರ್, ನಮ್ಮ ಮಾಲೂರು ಮಂಜುನಾಥ್ ಸರ್ ಅವರು ಸ್ವಾಧ್ಯಾಯವನ್ನ ಕೊಡ್ಲೇಬೇಕು. ನಾನು ಅದು ಹೇಳಿದೆ ರಮೇಶ್ ಸರ್ಗೆ, ನೀವು ಇಷ್ಟು ಹಾಡು ಹೇಳ್ತೀರಾ, ಪ್ರತಿಯೊಬ್ಬ ಜ್ಞಾನಿಗಳು ಮಾತಾಡಿದ ತಕ್ಷಣ ಹಾಗೇನೆ ನೀವು ಹಾಡನ್ನೇ ತಕೊಂಡು ನೀವು ಸ್ವಾಧ್ಯಾಯವನ್ನು ಅದರ ಅರ್ಥವನ್ನ ಕೊಡ್ತಾ ಹೋಗಿ. ನಿಜವಾಗ್ಲೂ ಅದು ಬಹಳ ಅದ್ಭುತವಾದಂತ ಒಂದು ಸ್ವಾಧ್ಯಾಯ ಅಂತ ಹೇಳತಕ್ಕಂಥದ್ದು. ಸೊ ನಾಗಲಲಿತಾ ಮೇಡಮ್ ಅವರಷ್ಟೇ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವ ಮಾಸ್ಟರ್ಸ್ ಬಂದು ಏನೇನು ಕೊಟ್ರು ಅಂತ, ಮತ್ತೆ ಹಾಡನ್ನು ಹೇಳಿದ್ರು. ಎಲ್ಲರೂ ಬಹುಶಃ ನಾನೇ ಈಗ ಹಾಡು ಹೇಳೋದವಳು, ಎಲ್ಲರೂ ಸಹ ಒಳ್ಳೆ ಹಾಡುಗಾರರು. ಸೊ ಇದು ಒಂದು ಅದ್ಭುತವಾದ ವೇದಿಕೆ, ಯಾಕಂದ್ರೆ ಮಲ್ಟಿಪಲ್ ಟ್ಯಾಲೆಂಟೆಡ್ ವ್ಯಕ್ತಿತ್ವನ ಹೊಂದಿರತಕ್ಕಂತಹ ಮಾಸ್ಟರ್ಸ್ ಈ ವೇದಿಕೆಯಲ್ಲಿ ಇದ್ದಾರೆ. ಇಂಥ ಒಂದು ಯೋಗ ಸಿಗುವುದು ಬಹಳ ಬಹಳ ಕಡಿಮೆ. ಸಣ್ಣೇಗೌಡರು ಸರ್ ಎಲ್ಲರಿಗೂ ಮೋಟಿವೇಶನ್. ಸಣ್ಣೇಗೌಡರು ಸರ್ ಹೊಡೆದು ಬಡಿದು ಎಬ್ಸಿ ಎಚ್ಚರಿಕೆ ಮಾಡಿ ಮುಂದೆ ತರಲಿಕ್ಕೆ ನಿಜವಾದ ಒಂದು ಕಲೆ ಅವರಲ್ಲಿ ಇದೆ, ಬಹಳ ಚೆನ್ನಾಗಿ. ಅದು ಇಲ್ಲದಿದ್ರೆ ಬಹುಶಃ ಇಷ್ಟು ಜನನೂ ಮುಂದೆ ಬಂದು ಮಾತಾಡ್ತಿರ್ಲಿಲ್ಲ. ಸಣ್ಣೇಗೌಡರು ಸರ್ಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇನೆ. ಗೀತಾ ಮೇಡಮ್ ಅವರು, ನಾನು ಯಾವಾಗ್ಲೂ ಹೇಳ್ತೇನೆ, ಗೀತಾ ಮೇಡಮ್ ಮತ್ತೆ ಮಧುರಾ ಮೇಡಮ್ ಇಂದನೇ 10 ಗಂಟೆಯ ವೇದಿಕೆ ಅಷ್ಟು ಚೆನ್ನಾಗಿ ಅದ್ಭುತವಾದ ಮಾಸ್ಟರ್ಗಳಿಂದ ಇದು ನಡೀತಾ ಇದೆ. ಸೊ ಇನ್ನು ಎಲ್ಲರೂ ಸಹ ಮುಂದೆ ಬನ್ನಿ. ಇನ್ನೊಂದು ನನ್ನ ರಿಕ್ವೆಸ್ಟ್, ಇಷ್ಟವರೆಗೆ ಬಂದ ಮಾಸ್ಟರ್ಸ್ ನಮ್ಮ ಹತ್ರ ಪರಿಚಯ ಇದೆ, ಅವರ ನಂಬರ್ ಇದೆ. ಹೊಸ ಮಾಸ್ಟರ್ಗಳನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳತಕ್ಕಂಥದ್ದು. ಇನ್ನೂ ಸಾಕಷ್ಟು ಮಾಸ್ಟರ್ಸ್ ಇದ್ದಾರೆ. ವೇದಿಕೆಯಲ್ಲಿರುವ ಮಾಸ್ಟರ್ಸಿಗೂ ನಾನು ಹೇಳಿದೆ, ಬಹುಶಃ 41 ದಿನದಲ್ಲಿ 6 ದಿನಗಳು, ವಾರಕ್ಕೆ 1 ಮಾಸ್ಟರ್ಗೆ ಅವಕಾಶ ಇದೆ. ಆಮೇಲೆ ಸಮಗ್ರ ಜೀವನ ಶೈಲಿ ಅಷ್ಟೇ, ಬಹುಶಃ 6 ಶುಕ್ರವಾರಗಳು ಬರ್ತವೆ. ಒಬ್ರಿಗೆ ಈ ಸಲ ನಾನು ಅಲ್ಲ, ಪ್ರತಿ ಸಲ ಅಯ್ಯೋ ನೀವು ಬನ್ನಿ ಅಂತ ಕರೆಯೋದಕ್ಕೆ ಅವಕಾಶ ಅಲ್ಲ. ಎಲ್ಲರೂ ನಾನು ಬರ್ತೇನೆ ಅಂತ ಹೇಳ್ಕೊಂಡು, ಮತ್ತೆ ಈ 41 ದಿನ ಯಾರು ಕೊಟ್ಟಿದ್ರ ಮುಂದೆ ಅದನ್ನ ನೋಡ್ಕೊಂಡು ಮುಂದಿನವರಿಗೆ ಕೊಡೋ ಹಾಗೆ ಎಲ್ಲರಿಗೂ ಅವಕಾಶ ಕೊಡತಕ್ಕಂಥ ಒಂದು ಪ್ಲಾನ್ ಅನ್ನ ನಾನು ಮಾಡ್ಕೊಂಡಿದ್ದೇನೆ. ದಯಮಾಡಿ ಎಲ್ಲರೂ ಸಹ ಮುಂದೆ ಬನ್ನಿ. ತಮ್ಮಲ್ಲಿರತಕ್ಕಂತಹ ಆ ಕಲೆ ಏನಿದೆ ಅದು ಎಲ್ರಿಗೂ ಹಂಚಲಿ, ಎಲ್ಲರೂ ಅದರ ಸದುಪಯೋಗವನ್ನ ಪಡ್ಕೊಳ್ಳಿ. ಇನ್ನೊಂದೇನು ಹೇಳ್ಬೇಕಂದ್ರೆ, ಬುದ್ಧ ಪೂರ್ಣಿಮಾದ ಪರವಾಗಿ ನನಗೆ ಸಾಕಷ್ಟು, ನಾನು ಅದನ್ನ ವಾಟ್ಸಪ್ ಅಲ್ಲಿ ಹಾಕ್ತೇನೆ, ಯಾರ್ಯಾರು ಈಗಾಗಲೇ ಧನ ಸಹಾಯವನ್ನ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ಬಹಳ ಅದ್ಭುತವಾಗಿ. ನಾನು ಖಂಡಿತ ಅನ್ಕೊಂಡಿಲ್ಲ, ಅಯ್ಯೋ ಈ 20 ನನಗೆ ಕೊಟ್ಬಿಟ್ರು ಸುಬ್ರಹ್ಮಣ್ಯ ಸರ್, ಯಾರಿಂದ ಹೆಂಗೆ ಅಂತ ಹೇಳ್ಕೊಂಡು. ಬಟ್ ಬಹಳ ಮನಪೂರ್ವಕವಾದ ಒಂದು ಕಾಂಟ್ರಿಬ್ಯೂಷನ್ ಅನ್ನ ತಾವು ಮಾಡಿದ್ದೀರಾ. ಜೊತೆಗೆ ಬುದ್ಧ ಪೂರ್ಣಿಮೆಗೆ ಬನ್ನಿ, ನಾವೆಲ್ಲರೂ ಸಹ ಸೇರೋಣ. ತಿರುವಣ್ಣಮಲೆಗೆ ಸಹ ಬನ್ನಿ, ನಾವೆಲ್ಲರೂ ಸೇರೋಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಕೇಳ್ಕೊತೇನೆ. ವೇದಾವತಿ ಮೇಡಮ್ ಹತ್ರ ಒಂದು ರಿಕ್ವೆಸ್ಟ್, ಇವತ್ತು ರಾತ್ರಿ ಕೋರ್ ಮೀಟಿಂಗ್ ಇದೆ ತಿರುವಣ್ಣಮಲೆ ಇದು ಪ್ರೋಗ್ರಾಮ್ನ ಬಗ್ಗೆ. ನಾನು ಇರುವುದಿಲ್ಲ ಇವತ್ತು, ನಾನು ಆಲ್ರೆಡಿ ರಂಗನಾಥ್ ಸರ್ಗೆ ಹೇಳಿದ್ದೇನೆ. ಸೊ ಆದ ಕಾರಣ ತಾವು ಅದನ್ನ ಇವತ್ತು ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ನನಗೆ ನಾಳೆ ಒಂಚೂರು ತಿಳಿಸಿ ಅಂತ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮೀಟಿಂಗಿಗೆ ಪರವಾಗಿಲ್ಲ, ನಾನು ಇವತ್ತೊಂದು ದಿನ ಬ್ಯುಸಿ ಇರ್ತೇನೆ. ಆದ ಕಾರಣ ಈ ವಿನಂತಿಯನ್ನ ಮಾಡುತ್ತಾ, ಈ ವೇದಿಕೆ ಜೊತೆಗೆ ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಧ್ಯಾನ ಬಂಧುಗಳು ಅದ್ಭುತವಾದ ಮಾಸ್ಟರ್ಸ್ ಅಂತ ಹೇಳತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಕೂಡ ರಾತ್ರಿ ಸೆಷನ್ ನಡಿಬೇಕು ಅಂತಂದ್ರೆ ನೀವೇ ಅದಕ್ಕೆ ಮೂಲ ಕಾರಣೀಕರ್ತರು ಅಂತ ಹೇಳಲೇಬೇಕು ನಾವು. ಯಾಕಂದ್ರೆ ಅಷ್ಟೊಂದು ಕೇರ್ ತಗೊಂಡು ನಿಗಾವಹಿಸಿ ಅದನ್ನ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀರಾ. ಒಟ್ಟಾರೆ ಎಲ್ಲರ ಪರವಾಗಿ ಆ ಒಂದು ಜ್ಞಾನ ರಾತ್ರಿ ಸೆಷನ್ ನಲ್ಲಿ ಎಲ್ಲರಿಗೂ ಜ್ಞಾನ ಸಿಗಬೇಕು ಅಂತಂದ್ರೆ ನಿಮ್ಮ ಶ್ರಮ ಅದರಲ್ಲಿ ಸಿಂಹ ಪಾಲು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಎಲ್ಲರ ಪರವಾಗಿ, ಫೌಂಡೇಶನ್ ಪರವಾಗಿ ಅನಂತ ಧನ್ಯವಾದಗಳು ಮೇಡಮ್ ತಮ್ಗೆ. ನಮಸ್ತೆ ಮೇಡಮ್. ಸರ್ ಸಣ್ಣಗೌಡ ಸರ್, ನನಗೊಂದು ಮೇಡಮ್ ಅವರಿಂದ ನಾನ್ ಕಲ್ತದ್ದೇನಂದ್ರೆ,
ಕೊಡಗಿನ ವೀರ ಮಹಿಳೆ, ಶಿಸ್ತಿನ ಸಿಪಾಯಿ ಅಂತಾನೆ ನಾನ್ ಕರೆಯೋದು ಮೇಡಮ್ ಅವ್ರನ್ನ. ಅವ್ರ ಕ್ಲಾಸ್ Wow. ನಡ್ಸ್ ಕೂಡ ಅವರಿಂದ ಕಲಿಬೇಕು. ಟೈಮ್ ಮೇಂಟೈನ್ ಮಾತಾಡೋದಂತೂ ಅದು ಎಷ್ಟು ಚಂದ. ಅವ್ರು ಎಲ್ಲರಿಗೆ ಹೇಳ್ತಾರೆ ಟೈಮದ ಸಮಯದ ಸದ್ಬಳಕೆ ಮಾಡ್ಕೊಳ್ಳಿ, ಉದ್ದಕ್ಕ ಮಾತಾಡೋದ್ರಿಂದ ಏನು ಇಲ್ಲ, ಮತ್ತೊಬ್ರಿಗೆ ಅವಕಾಶ ಕೊಡಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಕ್ಲಾಸ್ ಅಂದ್ರೆ ಅವ್ರು ಶಿಸ್ತ್ ಅಂದ್ರೆ ರೇವತಿ ಮೇಡಮ್, ಕ್ಲಾಸ್ ಅಂದ್ರೆ ರೇವತಿ ಮೇಡಮ್ ಅಂತ ನಾನು ಅವರಿಂದ ಅದನ್ನು ಕಲ್ತಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಅವರೆಲ್ಲರೂ ಸವಿಸ್ತಾರವಾಗಿ ಎಷ್ಟು ಜನ ಅಷ್ಟು ಮಂದಿದು ಒಂದೊಂದು ವಿಷಯವನ್ನು ತಗೊಂಡು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ಸುಭದ್ರಾ ಮೇಡಮ್, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸಣ್ಣೇಗೌಡ್ರೆ. ನಮಸ್ತೆ ನಮಸ್ತೆ. ಗುರುದೇವ್ ಮೇಡಮ್ ಅವ್ರಿಗೆ. ನಮಸ್ತೆ ರೇವತಿ ಮೇಡಮ್ ಅವ್ರಿಗೆ. ಈ ವೇದಿಕೆಯಿಂದ ನಾನು ಸ್ವಲ್ಪ ಧೈರ್ಯವಾಗಿ ಮಾತಾಡೋದನ್ನ ಕಲ್ತ್ಕೊಂಡೆ. ಇದರಿಂದ ನಾನು ಎಲ್ಲ ವಾಟ್ಸಪ್ಪಲ್ಲಿ ನನಗೆ ಇದು ಗ್ರೂಪಿನ ಲಿಂಕ್ ಸಿಕ್ತು. ಏನು ಸಮಗ್ರ ಜೀವನ ಶಾಸ್ತ್ರ ಅಂತ ಇದೆಯಲ್ಲ, ಏನು ನೋಡೋಣ ಅಂತ ಬಂದು ಸೇರಿದೆ. ನಾನು ಸೇರಿ ಆಗಲೇ 1.5 ವರ್ಷ ಆಯಿತು. ನಾನು ಕೆಲವು ಸೆಷನ್ಗಳನ್ನ ಕೊಟ್ಟಿದ್ದೀನಿ, ಬೆಳಗ್ಗಿನ ಕ್ಲಾಸಲ್ಲಿ, ಮಧ್ಯಾಹ್ನದ್ರಲ್ಲಿ, ರಾತ್ರಿದ್ರಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಮಾಸ್ಟರ್ಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ತುಂಬ ಚೆನ್ನಾಗಿ ನಾವು ಮುಂದುವರಿಯೋದಕ್ಕೆ, ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮೋಕ್ಷ ಮಾರ್ಗಕ್ಕೆ ಹೋಗೋದಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್. ನಾನು ಒಂದು ದುರ್ಗಾ ಪರಮೇಶ್ವರಿ ಸ್ತೋತ್ರವನ್ನು ಹೇಳ್ತೇನೆ, ಚಿಕ್ಕದ ಹೇಳ್ತೇನೆ ಸರ್. ಏತಾವಂತಂ ಸಮಯಂ ಸರ್ವಾಪದ್ಯೋಪಿ ರಕ್ಷಣಂ ಕೃತ್ವಾ ದೇಶಸ್ಯ ಪರಮಿದಾನೀಂ ತಾಟಸ್ಥ್ಯಂ ಕೇನವಸಿ ದುರ್ಗಾಂಬಾ ಅಪರಾಧ ಬಹುಶಃ ಖಲು ಪುತ್ರಾಣಾಂ ಪ್ರತಿಪದಂ ಭವಂತೇವಾ ಕೋ ವಾ ಸಹತೆ ಲೋಕೆ ಸರ್ವಾಂಸ್ತಾನ್ಮಾತರಂ ವಿಹಾಯೈಕಾಂ ಮಾ ಭಜ ದುರ್ಗೆ ತಾಟಸ್ಥ್ಯಂ ಪುತ್ರಕೇಶು ದಿನೇಶು ಕೆ ವಾ ಗೃಹ್ಣಂತಿ ಸುತಾನ್ ಮಾತ್ರಾನ್ ತ್ಯಕ್ವಾನ್ ವದಾಂಬಿಕೆ ಲೋಕೆ ಇತಃ ಪರಂ ವಾ ಜಗದಂಬ ಜಾತು ದೇಶಸ್ಯ ರೋಗ ಪ್ರಮುಖ ಪದೋಸ್ಯ ನಸ್ಯಸ್ತದಾ ಕುರ್ವಚಲಾಂ ಕೃಪಾಂ ಯತ್ತರ್ಬದಾನಾಮೇ ಸಫಲೀಕುರುಷ್ವ ಪಾಪಹೀನ ಜನತಾವನ ದಕ್ಷಾಃ ಸಂತಿ ನಿರ್ಜರಾವನ ಕಿಯಂತಃ ಪಾಪಪೂರ್ಣ ಜನರಕ್ಷಣ ದಕ್ಷಾಂ ತ್ವಾಂ ವಿನಾ ಭುವಿ ಪರಾಂ ನ ವಿಲೋಕೆ. ಇದು ಶೃಂಗೇರಿ ಸ್ವಾಮಿಗಳು ಮಾಡಿರೋದು ದುರ್ಗಾ ಪರಮೇಶ್ವರಿ ಮೇಲೆ. ಇದನ್ನು ಹೇಳಿದ್ದೀನಿ. ಇದಿಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೇದಾವತಿ ಮೇಡಮ್, ಏನೋ ಹೇಳಲಿಕ್ಕೆ ಇಷ್ಟಪಟ್ರಿ, ಮಾತಾಡಿ. ಧನ್ಯವಾದಗಳು ಸರ್ ಸಣ್ಣೇಗೌಡ್ರೆ. ನಾನು ಆ 40 ನಿಮಿಷ ಕ್ಲಾಸ್ ಕೊಡ್ಬೇಕು ಅಂತ ತುಂಬಾ ದಿವಸದಿಂದ ಇತ್ತು ನೋಡಿ. ಅವತ್ತ ಇದ್ದಕ್ಕಿದ್ದಾಗೆ ರಂಗನಾಥ್ ಸರ್ ಬರ್ಲಿಲ್ಲ. ರಂಗನಾಥ್ ಸರ್ ಇಲ್ಲ ಅಂತೇಳಿ ನೋಡಿ, ರೇವತಿ ಮೇಡಮ್ ನನಗ್ ಫೋನ್ ಮಾಡಿದ್ರು, ನೀವೇನಾದ್ರೂ ಮಾಡಿ ಅಂತ. ಏನಾದ್ರೂ ಹೇಳಲೇಬೇಕು, ರಂಗನಾಥ್ ಸರ್ ಇಲ್ಲ ಅಂತೇಳಿ ಅರ್ಧ ಗಂಟೆಯಲ್ಲಿ ಪ್ರಿಪೇರ್ ಆದೆ. ಅವ್ರಿಗೆ ಕೇಳಿದೆ, ನನ್ನ ಹತ್ರ ಈ ಟಾಪಿಕ್ ಇದೆ, ಯಾವ್ದೇ ಇರ್ಲಿ ಅಂತ. ನನ್ಗೆ ಅವತ್ತೇ ತೃಪ್ತಿ ಸಿಕ್ಬಿಡ್ತು, ನಾನ್ ಮಾಡ್ಬಿಟ್ಟೆ ಅಂತ ಹೇಳಿ. ಗುರುವನ್ನು ಗುರುತಿಸುವುದು ಹೇಗೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವತ್ತು. ಆಮೇಲೆ ಇನ್ನೊಂದು, ಈ ಕೋ ಹೋಸ್ಟ್ಗೆ ಒಪ್ಕೊಳ್ತಾರೆ ಸರಿ, ನಾನ್ ಬರ್ತೀನಿ ಅಂತೇಳಿ. ಅದನ್ನ ಜವಾಬ್ದಾರಿಯಿಂದ ಅದನ್ನ ಟೈಮ್ ಸ್ವಲ್ಪ ನಡ್ಸ್ಕೊಂಡು ಹೋದ್ರೆ ಒಳ್ಳೇದು. ಸಡನ್ ಆಗಿ ನಾ ಬರಲ್ಲ, ನನ್ಗೆ ಈ ಪ್ರೋಗ್ರಾಮು, ನನ್ಗೆ ಅದು ಇದು ಅಂತ ಹೇಳಿ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಹೇಳ್ಬಿಟ್ರೆ ಒಳ್ಳೆ. ಯಾಕಂದ್ರೆ ನಾನು ನೋಡಿ, ನನ್ ಮನ್ಸಿಗೆ ಬಂದಿದ್ದನ್ನು ನಾನು ಹೇಳಿದ್ದೀನಿ. ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಸಿಟ್ಟಿಲ್ಲ, ಏನಿಲ್ಲ. ಆ ತರ ಸಡನ್ ಆಗಿ ಬರದೇ ಇರ್ಬೇಕಾರೆ ಏನೋ ಆಗದೆ ಹೋದ್ರೆ ವೇದಿಕೆಗೆ ಒಂಥರ ಅವಮಾನ ಅಲ್ವಾ? ಹಾಗಾಗಿ ಹೋಸ್ಟ್ ಆಗ್ಲಿ, ಕೋ ಹೋಸ್ಟ್ ಆಗ್ಲಿ, ನಮ್ಮ ವೇದಿಕೆ ಮಾಸ್ಟರ್ಸ್ಗಳೇ ಆಗ್ಲಿ, ಅವ್ರಿಗೆ ಏನಾದ್ರೂ ಇಂಥದ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಪ್ಲೀಸ್ ನಿಭಾಯಿಸಿ. ಎಸ್ ಮೇಡಮ್. ಆಗಲ್ಲ ಅಂದ್ರೆ ಗೀತಾ ಮೇಡಮ್ ಅಲ್ಲಲ್ಲ, ನಿಮಗ್ ಮಾತ್ರ ಹೇಳ್ತಿರೋದಲ್ಲ, ಎಲ್ಲರೂ ಮತ್ತೆ ಇದನ್ನ ನಿಭಾಯಿಸ್ಬೇಕಲ್ಲ. ಎಲ್ಲರಿಗೂ ಯಾರಿಗಾದ್ರೂ ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ಬೇಕು. ಇಲ್ಲ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಹೇಳ್ಬಿಡ್ಬೇಕು, ಇಲ್ಲ ಅಂತೇಳಿ. ಈಗ ನೋಡಿ ರೇವತಿ ಮೇಡಮ್ ಫುಲ್ ವೇದಿಕೆಲ್ಲೇ ಹೇಳ್ಬಿಡ್ತಾರೆ,
ನಂಗೆ ನಾಳೆ ಆಗಲ್ಲ, ಇವತ್ತಾಗಲ್ಲ, ನಾನ್ ಸಂಜೆ ಬರಲ್ಲ, ನಾಳೆ ಬರಲ್ಲ, ಕರೆಕ್ಟ್ ಆಗಿ ಗಂಟಾಘೋಷವಾಗಿ ಹೇಳ್ಬಿಡ್ತಾರೆ. ಆ ತರ ಹೇಳ್ಬಿಡ್ಬೇಕು. ಪಾಪ ನೋಡಿ, ನಿನ್ನೆ ರಾತ್ರಿ 10:30 ಅಶ್ವಿನಿ ಫೋನ್ ಮಾಡ್ದ. ನಂಗೆ ಬೇಜಾರಾಯ್ತು. ನಾನು ನಿನ್ನೆ ಎಲ್ಲ ತುಂಬಾ ಸ್ವಲ್ಪ ಯಾಕೋ ನಿದ್ದೆ ಬಂದಿರ್ಲಿಲ್ಲ. ನಾನ್ ಬೇಗ ಮಲಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಅಷ್ಟೆಲ್ಲ ಅಶ್ವಿನಿ ಫೋನ್ ಮಾಡಿದ್ರು. ನಂಗೆ ತುಂಬಾ ಬೇಜಾರಾಯ್ತು. ಪಾಪ ಇಷ್ಟು ದಿನ ಎಲ್ಲ ಮಾಡ್ತಾರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ತಾರೆ, ಹೋಸ್ಟಿಂಗ್ ಕೊಡ್ತಾರೆ, ಮಧ್ಯಾಹ್ನ ಸಂಜೆ ಮಕ್ಕಳು ಕ್ಲಾಸಿಗೆ ಬರ್ತಾರೆ. ಹಾಗಾಗಿ ಯಾರಿಗೂ ಅಷ್ಟೇನೆ, ಅಶ್ವಿನಿಗ್ ಮಾತ್ರ ಅಲ್ಲ, ಯಾರಿಗೂ ಆ ತರ ಪಾಪ ಒಂಥರ ಸಂಕಷ್ಟಕ್ಕೆ ಸಿಲುಕಿಸ್ಬಾರ್ದು. ಇದೊಂದು ಎಲ್ಲರಲ್ಲೂ ವಿನಂತಿ. ಆಗುತ್ತೆ ಒಟ್ಟು ಭಗವಂತ ಪತ್ರಿಜಿ ಗುರುಗಳು ಹೇಗೋ ಮ್ಯಾನೇಜ್ ಮಾಡಿಸ್ತಾರೆ. ಮಾಡ್ತಾರೆ. ಅಲ್ಲ, ಅವ್ರಿಗೆ ಟೆನ್ಷನ್, ಅವ್ರ ಜವಾಬ್ದಾರಿ ಅಲ್ವಾ. ಹಾಗಾಗಿ ಅವ್ರಿಗೂ ಟೆನ್ಷನ್ ತರ ಮಾಡ್ಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇನೆ. ತಮ್ಮ ಕಳಕಳಿಯಾಗಿ. ಆಮೇಲೆ ಇನ್ನೊಂದು, ಈ ಕನ್ನಡ ಎಲ್ಲ ಮ್ಯಾಕ್ಸಿಮಮ್ ನಮ್ಮಲ್ಲಿ ಇರೋರು ಕನ್ನಡದವರೇನೆ. ಸ್ವಲ್ಪ ಉಚ್ಚಾರಣೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಆ ಅನ್ನೋ ಕಡೆ ಹಾ ಹೇಳ್ತಾರೆ, ಹಾ ಅನ್ನೋ ಕಡೆ ಆ ಅಂತಾರೆ, ಒತ್ತಕ್ಷರ, ಕೊಂಬು, ದೀರ್ಘ, ಅವು ಸುಮಾರು ತಪ್ಪುಗಳು ಮಾಡ್ತಾರೆ. ಸ್ವಲ್ಪ ಪ್ರಿಪೇರ್ ಆಗಿ ಎಲ್ಲೋ ಒಂದ್ಸರಿ ಯಾವತ್ತೋ ಒಂದ್ಸರಿ ಓಕೆ. ಯಾಕಂದ್ರೆ ಇದೆಲ್ಲ ವಿಡಿಯೋ ಬರುತ್ತೆ, ಸುಮಾರು ಜನ ನೋಡ್ತಾರೆ. ಇದ್ರ ನಮ್ಮ ಮಹಾವತಾರ ಫೌಂಡೇಶನ್ ಈಗ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಹಾಗಾಗಿ ನೋಡಿದವರು ನಗಬಾರ್ದು. ಎಲ್ಲೋ ಸಣ್ಣ ಮಿಸ್ಟೇಕ್ ಓಕೆ, ಅದು ಕಂಟಿನ್ಯೂ ಆಗ್ಬಾರ್ದು. ನಾವು ನೋಡಿ, ಈ ಟಿವಿಯಲ್ಲೂ ಸಹ ನಾವು ಮಿಸ್ಟೇಕ್ ಗುರ್ತಿಡ್ತೀವಿ. ಹಾಗೆ ಜನ ನೋಡಿ ಅದನ್ನ ಇದ್ ಮಾಡ್ಬಾರ್ದು. ನಮ್ಗೆ ಒಂದು ಏನ್ ಹೇಳೋದು ಇದಕ್ಕೆಲ್ಲ, ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ, ಥ್ರೂಔಟ್ ಇಂಡಿಯಾ ಹೋಗ್ತದೆ. ಈ ಇಂಗ್ಲಿಷ್ ಕ್ಲಾಸ್ ನೋಡಿ US ಎಲ್ಲ ಹೋಗ್ತದೆ, UK ಎಲ್ಲ ಹೋಗ್ತದೆ. ಹಾಗಾಗಿ ಮಹಾವತಾರಿಗೆ ಒಂದು ಮೆರುಗು ಬರ್ಲಿ, ಅಭಾಸ ಆಗ್ಬಾರ್ದು ಅಂದು ನಿಮ್ಮ. ಹೌದು, ನಂಗೆ ಸಡನ್ ಆಗಿ ಕೆಲವು ಸತಿ ಪದಗಳು ಸಿಗಲ್ಲ. ಹಾಗಾಗಿ ಎಲ್ರಲ್ಲೂ ಇದೊಂದು ವಿನಂತಿ. ನಾನು ತುಂಬಾ ದಿವಸದಿಂದ ಹೇಳ್ಬೇಕು ಅನ್ಸಿತ್ತು, ಹೇಳಿದೆ. ಓಕೆ, ನಿಮ್ಮ ಕಾಳಜಿ ಅನಿಸಿಕೆಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಈ ತರ ಗೈಡ್ ಬೇಕು, ಯಾಕಂದ್ರೆ ಹಿರಿಯರು ಬೇಕು ಮನೆಗೆ ಅಂತಾರಲ್ಲ, ಹಂಗೆ ತಮ್ಮಂತ ಮಾರ್ಗದರ್ಶಕರು ಬೇಕು. ಅದನ್ನ ನಾವೆಲ್ಲರೂ ಕೂಡ ಹೃದಯದಿಂದ ಸ್ವೀಕರಿಸ್ತಾ ಇದ್ದೇವೆ ತಮ್ಮ ಸಲಹೆಯನ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಹೇಳಿ ಮೇಡಮ್. ಜ್ಯೋತಿ ಮೇಡಮ್ ಹೇಳಿ ಮೇಡಮ್. ಸಣ್ಣಗೌಡ್ರು ಸರ್ ಮಾತಾಡ್ಲಾ? ಇಲ್ಲ, ಮಾತಾಡಿ ಮೇಡಮ್, ಮಾತಾಡಿ. ಆಕ್ಚುಲಿ ವೇದಾವತಿ ಮೇಡಮ್ ಹೇಳಿದ್ದು 100% ರೈಟ್. ಇದನ್ನ ನಾನು ಮಧುರಾ ಮೇಡಮ್ ಆಮೇಲೆ ಗೀತಾ ಮೇಡಮ್ ಮಾತಾಡ್ಕೊಂಡಿದ್ವಿ. ಯಾಕಂತಂದ್ರೆ ನಾವೀಗ ಹೊಸಬ್ರನ್ನ ಬನ್ನಿ ಅಂತ ಹೇಳ್ತೇವೆ, ಕೋ ಹೋಸ್ಟ್ ಇರ್ಬೋದು ಅಥವಾ ಹೋಸ್ಟ್ ಇರ್ಬೋದು ಅಂತ. ಬಟ್ ಖಾಲಿ ಹೋಸ್ಟ್ ಮತ್ತೆ ಕೋ ಹೋಸ್ಟ್ ಅಲ್ಲ, ಅವರ ಒಂದು ಜವಾಬ್ದಾರಿ ಏನು, ಆ ಪ್ರೋಟೋಕಾಲ್ ಅಂತ ನಾವೇನ್ ಕರಿತೇವಲ್ಲ, ಅದನ್ನೆಲ್ಲ ಅವರಿಗೆ ಹೇಳ್ಬೇಕು ಅಂತ ನಾನು ಗೀತಾ ಮೇಡಮ್ ಹೇಳಿದ್ದೆ. ನಾವು ಅವರನ್ನ ಅಯ್ಯೋ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳೋದಲ್ಲ, ತಪ್ಪು ನಮ್ದು. ಅವರನ್ನ ಒಂದು ಟ್ರೈನಿಂಗ್ ಅಂತ ಹೇಳಿ ನಾವು ಮಾಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಲಾಸ್ಟ್ ವೀಕ್ ನಲ್ಲಿ ಸರ್ ಹತ್ರ, ಸರ್ ಈ ತರ ಇದೆ, ನಾವು ವೇದಾವತಿ ಮ್ಯಾಮ್ ಮಾತಾಡಿ ಮೇಡಮ್, ಮಾತಾಡಿ. ಸೊ ಅದನ್ನ ಸರ್ ಅಂದ್ರು, ಆಯ್ತು ಅದನ್ನ ಡಿಸ್ಕಸ್ ಮಾಡೋಣಮ್ಮ ಅಂತ. ಏನು ಅಂತಂದ್ರೆ, ಈಗ ನಾವು ಹೋಸ್ಟ್ ಮಾಡ್ತೇವೆ, ಹೋಸ್ಟ್ ಮಾಡೋದು, ಆ ಪ್ರೋಗ್ರಾಮ್ ಆದ್ಮೇಲೆ ಒಂದ್ ಸಣ್ಣ ರಿಪೋರ್ಟ್ ಕಳಿಸ್ಲಿಕ್ಕಿದೆ. ಇದು ತುಂಬಾ ಹೋಸ್ಟ್ಗಳಿಗೆ ಗೊತ್ತಿಲ್ಲ. ಇವನ್ ಗುರುದೇವಿ ಮೇಡಮ್ ನಾನು ನಿನ್ನೆ ಮಾತಾಡುವಾಗ ಅದು ಮೇಡಮಿಗೂ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವರಿಗೆ ಹೋಸ್ಟ್ ಮಾಡಿ ಅಂದ್ರೆ ಟೆಕ್ನಿಕಲ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ಹೇಳ್ಕೊಟ್ಟಿದೆ, ಬಟ್ ಅದರ ನಂತರ ಏನ್ ಜವಾಬ್ದಾರಿ ಇದೆ ಅದು ಬಂದಿಲ್ಲ. ಇದು ಯಾವ ಕೋ ಹೋಸ್ಟ್ಗಳಿಗೂ ಗೊತ್ತಿರ್ಲಿಲ್ಲ. ಮೊನ್ನೆ ನಾನು ಶಶಿಕಲಾ ಮೇಡಮ್ ಡಿಸ್ಕಸ್ ಮಾಡ್ಕೊಂಡ್ವಿ. ನಾನು ಮತ್ತೆ ಅವರಿಗೆ ಹೇಳಿದೆ, ಅವ್ರಿಗೊಂದು ಕಾಪಿನೂ ಕಳಿಸ್ಕೊಟ್ಟೆ. ಸೊ ಈ ತರ ಒಂದು ರಿಪೋರ್ಟ್ ಅನ್ನ ನಾವು ಯಾವಾಗ್ಲೂ ಪ್ರೋಗ್ರಾಮ್ ಆದ ತಕ್ಷಣ ಕಳಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು. ಅದು ಮಹಾತಾರ್ ಕೋರ್ ಟೀಮಿಗೆ ಕಳಿಸ್ಬೇಕು. ಅಡ್ಮಿನ್ ಯಾರಿದ್ದಾರೆ ಅವ್ರು ಮಾತ್ರ ಕಳಿಸ್ಬೇಕು, ಎಲ್ರನ್ನ ಅಡ್ಮಿನ್ ಮಾಡಕ್ಕೆ ಆಗುದಿಲ್ಲ. ಆದ ಕಾರಣ ಅಂದ್ರೆ ಎಷ್ಟು ಹೊತ್ತು ಧ್ಯಾನ ಆಯ್ತು, ಎಷ್ಟು ಹೊತ್ತು ಪ್ರಶ್ನೋತ್ತರ ಆಯ್ತು, ಆಮೇಲೆ ಸಂಪನ್ನ ಎಷ್ಟಾಯ್ತು, ಅದು 3 ಅಂಶ ಅದರಲ್ಲಿ ಹೊಸದಿರೋದು. ಬಟ್ ಅದನ್ನ ಕಡಾಖಂಡಿತವಾಗಿ ಸರ್ ಕೆಲವೊಮ್ಮೆ ಫೋನ್ ಮಾಡ್ತಾರೆ,
ಇವತ್ತು ಯಾರು ಮಾತಾಡಿದ್ರು, ಏನ್ ವಿಷಯ ಮಾತಾಡಿದ್ರು ಅಂತ ಹೇಳ್ಕೊಂಡು ಅವರು ವಿಡಿಯೋ ಮಾಡ್ಲಿಕ್ಕೆಲ್ಲ ಕೂತ್ಕೊಳ್ಳೋಗ ಅವರಿಗೆ ಸರಿಯಾದ ಮಾಹಿತಿ ಹೋಗಿಲ್ಲ ಅಂದ್ರೆ ಅವ್ರು ಮತ್ತೆ ಅದು ಲಿಂಕಿಗೆ ಹೋದ್ರುನು ಎಷ್ಟೊತ್ತು ಧ್ಯಾನ ಆಯ್ತು, ಎಷ್ಟೊತ್ತು ಪ್ರಶ್ನೋತ್ತರ ಆಯ್ತು, ಎಷ್ಟು ಗಂಟೆಗೆ ಸಂಪನ್ನ ಆಯ್ತು ಅಂತ ಗೊತ್ತಾಗಲ್ಲ. ಆದ ಕಾರಣ ಸರ್ ಕೆಲವೊಮ್ಮೆ ಫೋನ್ ಮಾಡಿ ಕೇಳ್ತಾರೆ, ಬೇರೆ ಬೇರೆ ವೇದಿಕೆದು ಕೇಳ್ತಾರೆ. ಮಧ್ಯಾಹ್ನ ನಾನು ಕೆಲವೊಮ್ಮೆ ಇರೋದಿಲ್ಲ, ಕೆಲವೊಮ್ಮೆಲ್ಲ ಜಾಸ್ತಿ ದಿನ ನಾನು ಮಧ್ಯಾಹ್ನ ಇರಲ್ಲ, ಆಗ್ಲೂ ಕೇಳ್ತಾರೆ. ಬೆಳಿಗ್ಗೆನೂ ಅಷ್ಟೇ, ಈ ನಡುವೆ ನಾನು ಬಹಳ ಕಮ್ಮಿ ಇರುವುದು. ಸೊ ಇವತ್ತು ಯಾರು ಮಾತಾಡಿದ್ರಮ್ಮ ಬೆಳಿಗ್ಗೆದ್ರಲ್ಲಿ ಅಂತ ಹೇಳ್ಕೊಂಡು ನಾನು ಮತ್ತೆ ಕೆಲವೊಮ್ಮೆ ಇಲ್ಲ ಸರ್ ನಾನು ಇರ್ಲಿಲ್ಲ, ಮಧ್ಯದಲ್ಲಿ ಜಾಯಿನ್ ಆದೆ ಅಂತ ಹೇಳೋ ಲಿಂಕ್ ಅನ್ನ ನೋಡಿ ಇಂಥವ್ರು ಮಾತಾಡಿದ್ರು ಯಾವ ವಿಷಯ ಅಂತಾನು ಹೇಳ್ತೇನೆ. ಸೊ ಇದೆಲ್ಲ ಇರ್ತದೆ, ಇಲ್ಲಿ ಯಾರನ್ನ ದೂರ ಆಗಿಲ್ಲ. ಯಾಕಂತಂದ್ರೆ ಇದು ನಾವು ಒಂದು ಈಗ ಹೋಸ್ಟ್ಗಳಾಗ್ಲಿ ಪೋಸ್ಟ್ಗಳಾಗಿ ಬರುವಾಗ ಅವರಿಗೆ ನಾವೊಂದು ಬ್ರೀಫ್ ಮಾಡಬೇಕು, ಇಷ್ಟೆಷ್ಟು ಜವಾಬ್ದಾರಿ ಇದೆ, ಯಾರದೇ ಒಬ್ಬರ ಮೇಲೆ ಇಟ್ಕೋಬೇಡಿ, ಎಲ್ಲರ ಜವಾಬ್ದಾರಿ ಇದು ಅಂತ. ನಾನು ಒಂದಿನ ತಪ್ಪೇನ್ ಮಾಡಿದೆ ಅಂದ್ರೆ ನಾನು ರಾತ್ರಿ ನಂದು 11-11:30 ಗಂಟೆ ಆಗುತ್ತೆ ಎಲ್ಲ ಆಗುವಾಗ. ನಾನು ಆ ದಿನ ಪರ್ಟಿಕ್ಯುಲರ್ ಆಗಿ ನಾನು ಇಲ್ಲಿ ಕೂತ್ಕೊಂಡೆ ಮುಗಿಸಿ ರಿಪೋರ್ಟ್ ಕಳಿಸ್ಬಿಟ್ಟು ಹೋಗುದು. ಆ ದಿನ ನಾನು ಕೆಳಗೆ ಹೋಗಿ ಕಳಿಸಿದ್ದೇನೆ, ಕನ್ನಡಕ ಇರ್ಲಿಲ್ಲ ಅನ್ಸುತ್ತೆ. ನಾನು ಕೋರ್ ಟೀಮ್ ಅಂತ ಮಹಾತಾರ್ ಕೋರ್ ಟೀಮ್ ಬದಲಿಗೆ ಮಹಾತಾರ್ ಕೋರ್ ಕನ್ನಡ ಟೀಮ್ ಇದಕ್ಕೆ ಕಳಿಸ್ಬಿಟ್ಟಿದೆ. ಬೆಳಿಗ್ಗೆ ಸರ್ ಫೋನ್, ಎಲ್ಲಿಯಮ್ಮ ನಿನ್ನೆ ಕಾರ್ಯಕ್ರಮ ನಡೆದಿಲ್ವಾ ಅಂತ ಹೇಳಿದೆ. ಸರ್ ಹಿಂಗಾಯ್ತು, ಮತ್ತೆ ಕೋರ್ ಟೀಮ್ಗೆ ನೀವು ರಿಪೋರ್ಟ್ ಕಳಿಸಿಲ್ಲ? ಇಲ್ಲ ಸರ್ ನಾನು ಕಳಿಸಿದ್ದೇನೆ ಅಂತ. ಆಮೇಲೆ ಹೇಳಿದ ಇಲ್ಲ ಸರ್ ನಾನೊಮ್ಮೆ ಚೆಕ್ ಮಾಡ್ತೇನೆ ಅಂತ ನೋಡಿದ್ರೆ ನಾನು ಮೇನ್ ಕೋರ್ ಟೀಮಿಗೆ ಕಳಿಸ್ಲಿಲ್ಲ, ಅದರ ಬದಲಿಗೆ ಕನ್ನಡ ಕೋರ್ ಟೀಮಿಗೆ ಕಳಿಸಿದ್ದೆ. ಈ ತರ ಆಗುತ್ತೆ. ಮೊನ್ನೆ ನಾನು ಊರಿಗೆ ಹೋಗಿದ್ದಾಗ್ಲೂ ಅಷ್ಟೇ, ಮಧುರಾ ಮೇಡಮ್ ಯಾರು ನಿಭಾಯಿಸಿದ್ರು ಮರ್ತು ಬಿಟ್ಟಿದ್ದಾರೆ. ನನಗೆ ಊರಿಗೆ ಫೋನ್, ಒಂದೇ ಒಂದು ಪುಣ್ಯ ಏನಂದ್ರೆ ನಾನು ಮನೇಲಿ ಇದ್ದಿದ್ರೆ ನನಗೆ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಸರ್ ಕೇಳಿದ್ರು, ನಿನ್ನೆ ರಾತ್ರಿ ಪ್ರೋಗ್ರಾಮೇ ಆಗಿಲ್ವೇನಮ್ಮ ಅಂತ ಹೇಳಿದೆ. ಇಲ್ಲ ಸರ್ ಆಗಿದೆ, ಹಿಂಗಾಯ್ತಲ್ಲ. ಮತ್ತೆ ಯಾರು ರಿಪೋರ್ಟೇ ಕಳಿಸಲ್ಲ. ಇಮಿಡಿಯೇಟ್ ಆಗಿ ಗೀತಾ ಮೇಡಮ್ಗೆ ಮಾಡಿದೆ, ಮಧುರಾ ಮೇಡಮ್ಗೆ ಮಾಡಿದೆ, ಮತ್ತೆ ಸರ್ ಅಂದ್ರು ಆಮೇಲೆ ಹಾಕಿ, ಬಟ್ ಈಗ ಫೋನಲ್ಲಿ ಹೇಳಿ ನಾವು ವಿಡಿಯೋಕ್ಕೆ ಕೂತಿದ್ದೇವೆ ಅಂತ. ಸೊ ಇದೆಲ್ಲ ಜವಾಬ್ದಾರಿ ಇದೆ ಅಂತ ಹೇಳ್ಕೊಂಡು ಕೆಲವರಿಗೆ ಗೊತ್ತಿಲ್ಲ, ಇದು ನಮ್ಮ ತಪ್ಪುಗಳು. ನಾನು ಅದಕ್ಕೆ ಅನ್ಕೊಂಡೆ ಈ ಕೋ ಹೋಸ್ಟ್ ಆಗಿ ಯಾರ್ಯಾರು ನಿಭಾಯಿಸ್ತಾರೆ, ಜಸ್ಟ್ ಕೆಲವೊಮ್ಮೆ ಮತ್ತೆ ನಾವು ಈ ತರ ಮಾತಾಡ್ತಾ ಅಥವಾ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ ಎಲ್ಲ ತಗೊಳ್ತಾ ಇದ್ದಾಗ ಎಷ್ಟು ಗಂಟೆಗೆ ಕ್ವಶನ್ ಅಂಡ್ ಆನ್ಸರ್ ಸ್ಟಾರ್ಟ್ ಆಯ್ತು ಮತ್ತೆ ಎಷ್ಟು ಗಂಟೆಗೆ ಇದು ಕಂಪ್ಲೀಟ್ ಆಯ್ತು ಅಂತ ಹೇಳ್ತಕ್ಕ ನಾವೇ ನೋಟ್ ಮಾಡಕ್ ಆಗಲ್ಲ. ಸಂಪನ್ನಗೊಳಿಸೋದು ಹೇಗೂ ಆಗುತ್ತೆ, ಆ ಮಧ್ಯದ ಗ್ಯಾಪ್ ಇದೆಯಲ್ಲ ಅದು. ಸೊ ಇದನ್ನ ಕೋ ಹೋಸ್ಟ್ಗಳು ಒಂದ್ ಸ್ವಲ್ಪ ನೋಟ್ ಮಾಡ್ಕೊಂಡು ನಮ್ಗಳಿಗೆ ಇಷ್ಟು ಟೈಮಿಗೆ, ನಮ್ ರಘು ಇದ್ದಾಗ ಯಾವಾಗ್ಲೂ ಮಾಡೋರು, ರಘು ಇದ್ದಾಗ ಟೈಮ್ ಕರೆಕ್ಟ್ ನನಗೆ ಕಳಿಸ್ಬಿಡೋರು. ಆಮೇಲೆ ಕೆಲವೊಮ್ಮೆ ರಿಪೋರ್ಟ್ ಅವರೇ ಮಾಡಿಬಿಟ್ಟು ನನಗೆ ಕಳಿಸೋದು, ನಾನು ಮತ್ತೆ ಟೀಮಿಗೆ ಕಳಿಸ್ತಾ ಇದ್ದೆ. ಸೊ ಇದೆಲ್ಲ ಜವಾಬ್ದಾರಿಗಳಿದೆ. ನಾನು ಅದೇ ಗೀತಾ ಮೇಡಮ್ ಹತ್ರ ನಿನ್ನೇನು ಮಾತಾಡ್ಕೊಂಡಿದ್, ನಾವು ಒಂದಿನ ಇದನ್ನ ಹೇಳ್ಬೇಕು, ಇದು ಅವರ ತಪ್ಪಲ್ಲ, ನಮ್ಮ ತಪ್ಪು, ನಾವು ಅವರಿಗೆ ಬ್ರೀಫ್ ಮಾಡಿಲ್ಲ, ಇದನ್ನ ಕಲಿಸ್ಕೊಟ್ಟಿಲ್ಲ ಅಂತ ಹೇಳತಕ್ಕಂಥದ್ದು. ಇನ್ನೊಂದೇನಂದ್ರೆ ನಾನು ಒಂದೇ ಒಂದು ಹೇಳೋದು, ಯಾರಿರ್ಲಿ, ರೇವತಿ ಇದ್ದಾರಾ, ಗೀತಾ ಇದ್ದಾರಾ, ವೇದಾವತಿ ಮೇಡಮ್ ಇದ್ದಾರಾ, ಈ ತರ ಪ್ರಶ್ನೆ ಅಲ್ಲ. ಅಲ್ಲಿ ಒಂದು ವೇಳೆ ಏನಾದ್ರೂ ಗಲಿಬಿಲಿ ಆಯ್ತು ಅಂತ ಹೇಳಿದಾಗ ಇದ್ದವರು ಮುಂದೆ ಬಂದು ಪ್ರೋಗ್ರಾಮ್ ಅನ್ನ ನಡೆಸೋ ಹಾಗೆ ಮಾಡಬೇಕು ಅಂತ ಹೇಳತಕ್ಕಂಥದ್ದು ನಂದು ಒಂದು ಉದ್ದೇಶ. ಅದಕ್ಕೆ ನಾ ಈ ವಿಷಯವನ್ನ ಗಮನಕ್ಕೆ ತಂದೆ, ಅಂದ್ರೆ ಎಲ್ರಿಗೂ ಗೊತ್ತಾಗ್ಲಿ ಇದು ಒಳ್ಳೇದು. ಆವಾಗ ಯಾವುದೇ ಮೇಡಮ್ ಏನು ಹೇಳ್ತಾರಲ್ಲ, ಒಂದು ಪ್ರೋಟೋಕಾಲ್ ಏನಿದೆ ಅದು ಅದೇ ತರ ನಡ್ಕೊಂಡು ಹೋಗೋ ಹಾಗೆ ಬರ್ಲಿ ಅಂತ. ಮತ್ತೆ ಮೇಡಮ್ ಹೇಳಿದ್ರು ಕರೆಕ್ಟೇ, ಲಾಸ್ಟ್ ಮಿನಿಟಿಗೆ ಹೇಳಿದಾಗ ಪ್ರಾಬ್ಲಮ್ ಆಗ್ತದೆ. ನನಗಿಂತ ಅನುಭವ ಆಗಿದೆ. ಬೆಳಿಗ್ಗೆ 4 ಗಂಟೆಗೆ ಫೋನ್ ಮಾಡ್ಬಿಟ್ಟು ಇವತ್ತು ಯಾರು ಹೋಸ್ಟ್ ಇಲ್ಲ ಒಂದ್ಸಲ ಮಾಡಿ ಅಂತ. ಇವನ್ ಭಜನಪ್ಪಾಜಿ ಸರ್ ನನಗೆ ಫೋನ್ ಮಾಡ್ತಾರೆ, ಮೇಡಮ್ ಮೈ ಸ್ಮಾಲ್ ರಿಕ್ವೆಸ್ಟ್ ಮೇಡಮ್, ಯು ಹ್ಯಾವ್ ಟು ಹೋಸ್ಟ್ ಟುಡೇ ಅಂತ, ಟುಮಾರೋ ಅಂತ ಹೇಳ್ಕೊಂಡು ಪಾಪ. ಸೊ ಮೊನ್ನೆನು ನಾನು ಊರಲ್ಲಿದ್ದಾಗ್ಲೂ ಹೇಳಿದ್ರು, ಬಟ್ ನಾನು ಅಂದೆ ಸರ್ ನನ್ನ ಲ್ಯಾಪ್ಟಾಪ್ ತಂದಿಲ್ಲ, ಒಂದು ಇರೋದಾಗೆ 5 ಗಂಟೆಗೆ ನಾನು ಮನೆ ಒಳಗೆ ಕೂತು ಮಾಡೋಕ್ಕಾಗೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಈ ಥರ ಎಲ್ಲ ಬರುವಾಗ ನಾವು ವಿ ಶುಡ್ ಬಿ ವೆರಿ ರೆಡಿ. ಬಟ್ ಒಂದ್ ಸ್ವಲ್ಪ ಮೊದಲೇ ನಮಗೆ ಗೊತ್ತಾದ್ರೆ ಅದು ಬಹಳ ಕೆಲವೊಮ್ಮೆ ಅನಿವಾರ್ಯ ಅಂತ ಹೇಳಿದಾಗ ಏನು ಮಾಡಕ್ ಆಗೋದಿಲ್ಲ. ಬಟ್ ನಾವು ಇಲ್ಲಿ ಇಲ್ಲ, ಊರಲ್ಲಿ ಆಗಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ತಯಾರು ಮಾಡೋದು ಬಹಳ ಮುಖ್ಯ. ಸೊ ಥ್ಯಾಂಕ್ ಯು ಸರ್, ಅವಕಾಶಕ್ಕೋಸ್ಕರ ಬಹಳ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಕೂಡ ಒಂದು ಸಂಸ್ಥೆ ನಡಿಬೇಕಾದ್ರೆ ಮತ್ ಜೊತೆಗೆ ಜವಾಬ್ದಾರಿ ತಗೊಂಡವ್ರಿಗೆ ಎಷ್ಟೊಂದು ಕರ್ತವ್ಯಗಳು ಇರ್ತವೆ, ಸಮಯ ಪಾಲನೆ ಹೆಂಗಿರುತ್ತೆ ಅಂತಕ್ಕಂಥದ್ದು ಅದನ್ನೆಲ್ಲದು ಕೂಡ ತಾವು ಮನಗಂಡು ಹೇಳ್ತಾ ಇದ್ದೀರಾ. ನಿಜ ಮೇಡಮ್, ಅದು ಹೋಸ್ಟ್ ಆದವರು ಜಸ್ಟ್ ಅದನ್ನ ಆದ್ರೆ ಸಾಕಾಗಲ್ಲ, ಅಲ್ಲಿ ಏನ್ ನಿಭಾಯಿಸ್ಬೇಕು ಅಂತಕ್ಕಂಥದ್ದು ಕೂಡ ಪಾಪ ಗೊತ್ತಿರಲ್ಲ ಕೆಲವರಿಗೆ. ನಾವೇನೋ ಒತ್ತಾಯದಿಂದ ಕರಿತೇವಿ, ಹೋಸ್ಟ್ ಮಾಡ್ತೀವಿ, ಅದ್ ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಿರ್ಬೇಕಾಯ್ತು. ಎಷ್ಟ್ ಜನ ಪಾರ್ಟಿಸಿಪೆಂಟ್ ಅದಾರ, ಹ್ಯಾಂಡ್ ರೈಸ್ ಮಾಡಿದಾರೆ, ಅವ್ರು ಮಾತಾಡಿದ್ರೆ ಅವ್ರು ಹ್ಯಾಂಡ್ ಲೋ ಮಾಡಿರಲ್ಲ, ಅದನ್ನ ಮಾಡ್ತಕ್ಕಂಥದ್ದು, ಮತ್ ಮಾತಾಡಿದವರಿಗೆ ಅವಕಾಶ ಕೊಡ್ತಕ್ಕಂಥದ್ದು. ಕೆಲವರು ಗೊತ್ತಿಲ್ಲದೆ ಪಾಪ ಅವ್ರು ಮಾತಾಡ್ಬಿಟ್ಟಿರ್ತಾರೆ, ಮ್ಯೂಟ್ ಮಾಡ್ಕೊಂಡಿರಲ್ಲ, ಅದು ಡಿಸ್ಟರ್ಬ್ ಆಗುತ್ತೆ, ತಕ್ಷಣ ಅದ್ ಮ್ಯೂಟ್ ಮಾಡ್ತಕ್ಕಂಥದ್ದು. ಎಲ್ಲದೂ ಕೂಡ ತಿಳ್ಕೊಬೇಕಾಗಿರುತ್ತೆ, ತಿಳ್ಕೊಂಡಾಗ ಮಾತ್ರ ಮಾಡಕ್ ಆಗುತ್ತೆ ಅಂತಕ್ಕಂಥ ಮಾತು ತಾವ್ ಹೇಳಿದ್ರ. ಥ್ಯಾಂಕ್ ಯು ಮೇಡಮ್.
ಇನ್ನು ಒಂದೇ ಒಂದು ನಾನು ಅದನ್ನೇ ಹೇಳ್ತೇನೆ, ಕೆಲವೊಮ್ಮೆ ನಾನು ಅದು ಬೆಳಿಗ್ಗೆ ಅಬ್ಸರ್ವ್ ಮಾಡಿದ್ದೇನೆ. ಇವತ್ತು ಯಾರು ಸ್ಪೀಕರ್ ಅವ್ರು ಬಂದಾರಲ್ಲ ಸರ್, ನಿಮಗೆ ಕಾಣ್ತದಿಲ್ವೋ ಗೊತ್ತಿಲ್ಲ, ಇದು ನನ್ನ ನೋಟ್ಬುಕ್, ಡೈಲಿ ನಾನು ಬರ್ಕೊಳ್ಳೋಣ, ಇದರಲ್ಲಿ ಡೈಲಿ ನಾನು ಬರೀತೇನೆ ದಿನಾಂಕ ಒಂದು, ಅದರ ಕೆಳಗೆ ಯಾವ ದಿನ ಅಂತ, ಮಂಗಳವಾರನ ಸೋಮವಾರ ಅಂತ, ಅದರ ಕೆಳಗೆ ನಮ್ಮ ಕಾರ್ಯಕ್ರಮದ ಎಷ್ಟನೇ ದಿನ ಅಂತ, ಆಮೇಲೆ ಮಧ್ಯದಲ್ಲಿ ನಾನು ಬರ್ಕೊಳ್ತೇನೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಎಷ್ಟು ಜನ ಹಾಜರಿದ್ದಾರೆ, ಆಮೇಲೆ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಎಂಡಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನನ್ನ ಪ್ರತಿ ಪೇಜಲ್ಲೂ ಇದೆ. ಆಮೇಲೆ ಮ್ಯೂಟ್ ಆಲ್, ಕೆಲವೊಮ್ಮೆ ಮರ್ತು ಹೋಗುತ್ತೆ, ಆದ ಕಾರಣ ಮ್ಯೂಟ್ ಆಲ್ ಅಂತ ಹೇಳ್ತಕ್ಕಂಥದ್ದು. ರೆಕಾರ್ಡಲ್ಲಿ ಖಾಲಿ ರೆಕಾರ್ಡ್ ಅಲ್ಲ, ಕ್ಲೌಡ್ ರೆಕಾರ್ಡ್ ಇದ್ರೆ ಮಾತ್ರ ನಮ್ದು ವಿಡಿಯೋ ಮಾಡಕ್ಕೆ ಬರ್ತದೆ ಅದನ್ನ. ಆಮೇಲೆ ಶೇರ್ ಮ್ಯೂಸಿಕ್ ಪ್ರತಿ ನನ್ನ ಪುಟದಲ್ಲಿ ಇದು ಇದೆ ಸರ್. ಯಾಕಂತಂದ್ರೆ ಯಾವುದೇ ಗಳಿಗೆಯಲ್ಲಿ ಮರಿಬಾರದು ಅಂತ ಹೇಳತಕ್ಕಂಥದ್ದನ್ನ ನಾನು ಇದನ್ನ ಮೇಂಟೈನ್ ಮಾಡುತ್ತೇನೆ. ಫಸ್ಟ್ಗೆ ಅದನ್ನ ನೋಡ್ಬಿಟ್ಟು ಅದನ್ನೆಲ್ಲ ಮಾಡ್ಬಿಟ್ಟು ನಾನು ಮತ್ತೆ ಮುಂದುವರಿತೇನೆ. ಸೊ ಈ ಒಂದು ಅಭ್ಯಾಸವನ್ನ ಎಲ್ಲರೂ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಯಾರು ಇವತ್ತಿನ ಸಬ್ಜೆಕ್ಟ್ ಏನು, ಜ್ಞಾನ ಹಂಚಿಕೆ ಏನಿದೆ, ಆಮೇಲೆ ಯಾರು ಮಾಸ್ಟರ್ಗಳು ನಮಗೆ ಗೊತ್ತಿರ್ಬೋದು. ರಂಗನಾಥ್ ಸರ್ ಇಂದ ಹಿಡಿದು ಅವರ ಹೆಸರಿಂದ ಹಿಡಿದು ಪ್ರತಿ ಒಂದು ದಿನ ಏನ್ ಸಬ್ಜೆಕ್ಟ್ ಯಾರು ಇವತ್ತು ಮಾತಾಡ್ತಾರೆ, ಮತ್ತೆ ನೆಕ್ಸ್ಟ್ ಪ್ರಶ್ನೋತ್ತರ, ಮತ್ತೆ ಧ್ಯಾನ, ಮತ್ತೆ ಸಂಪನ್ನ, ಇದೊಂದು ಕಾಲಮ್ನ ಹಾಗೆ ಡೈಲಿ ಬರೀತೇನೆ ನಾನು. ಆದ ತಕ್ಷಣ ಎಂಟ್ರಿ ಮಾಡ್ಕೊಂಡು ಹೋಗ್ತೇನೆ. ಸೊ ಎಲ್ಲ ಹೋಸ್ಟ್ ಮತ್ತೆ ಕೋಸ್ಟ್ಗಳು ಈ ತರ ಮಾಡ್ಕೊಂಡ್ರೆ ಅದು ಬಹಳ ಬಹಳ ಮುಖ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ವಾವ್ ಗ್ರೇಟ್ ಗ್ರೇಟ್ ಮೇಡಮ್. ಒಂದ್ಸರಿ ಬ್ಯಾಂಕ್ ಒಳಗೆ ಕೆಲ್ಸಕ್ಕೆ ಹೋದಾಗ ಇಲ್ಲ ರೀ ಎಲ್ಲ ಸಿಸ್ಟಮ್ ಆಫ್ ಆಗ್ಬಿಡಿದೆ ಅಂತ ಹೇಳ್ತಿದ್ರು. ಹಂಗ ಇಲ್ಲಿ ಕೂಡ ಮಹಾವತಾರ್ ಫೌಂಡೇಶನ್ ಸಿಸ್ಟಮ್ ಆಫ್ ಆಗ್ಬಿಟ್ರೆ ಬೈ ಚಾನ್ಸ್ ಇಲ್ಲಿ ದೊಡ್ಡ ಸಿಸ್ಟಮ್ ರೆಕಾರ್ಡಿಂಗ್ ಇದೆ ಅಂತಕ್ಕಂಥದ್ದು ಗೊತ್ತಾಯ್ತು ಮೇಡಮ್. ವಾವ್ ನಿಜಕ್ಕೂ ಕೂಡ ಮೇಡಮ್ ನಿಮ್ಮ ಸೇವೆ, ನಿಮ್ಮ ಕಾಳಜಿ, ನಿಮ್ಮ ಕರ್ತವ್ಯ ನಿಷ್ಠೆಗೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ ಸರ್. ನಾನು ಅದಕ್ಕೆ ಹೇಳಿದೆ ಕೊಡಗಿನ ವೀರ ಮಹಿಳೆ ಶಿಸ್ತಿನ ಸಿಪಾಯಿ ಅಂತ ನಾನು ಮೊದಲೇ ಹೇಳಿದ್ದೀನಿ ಅವ್ರಿಗೆ. ನಿಜ ಮೇಡಮ್. ಎಸ್ ಶೈಲಜಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ರೇವತಿ. ನಮಸ್ತೆ ಗುರುದೇವಿ ಮೇಡಮ್. ನಮಸ್ತೆ ವೇದಾವತಿ ಅಮ್ಮ ಮೇಡಮ್. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾ ಆತ್ಮಜ್ಞಾನಿಗಳು ತುಂಬಾ ಚೆನ್ನಾಗಿ ನಮ್ಗೆ ಜ್ಞಾನ ಹಂಚಿಕೆಯನ್ನ ಮಾಡಿದ್ದಾರೆ. ನಾನು ಈ ವೇದಿಕೆಗೆ ಬಂದು 3 ತಿಂಗಳುಗಳ ಆಯ್ತಷ್ಟೇ. ಇದಕ್ಕೆ ಬರುವ ಮೊದಲು ನನ್ಗೆ ತುಂಬಾ ಮಾತಾಡೋದಂದ್ರೆ ತುಂಬಾ ಭಯ ಪಡ್ತಿದ್ದೆ. ಈಗ ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದಿದೆ ಸರ್. ತುಂಬಾ ನನ್ಗೆ ಒಂದು ದಿನವೂ ಮಿಸ್ ಮಾಡ್ಕೊಳಕ್ಕೆ ಮನ್ಸಿಲ್ಲ. ಈ ಸಲ ಮಾತ್ರ ತುಂಬಾ ಮಿಸ್ ಆಗಿದೆ. ನಾನು ಊರಿಗೆ ಹೋಗಿದ್ದೆ ಫುಲ್ ಫ್ಯಾಮಿಲಿ ಸಮೇತ. ಮನೆಯವರು ರಜೆಯಲ್ಲಿ ಬಂದಿದ್ರು. ಅವರು CRPF ಅಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಅವ್ರು ರಜೆಯಲ್ಲಿ ಬಂದ ಕಾರಣ ತುಂಬಾ ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಊರಿಗೆ ಫುಲ್ ಫ್ಯಾಮಿಲಿ ಆಗಿ ಹೋಗಿದ್ದು, ಅಲ್ಲಿ ಅಪ್ಪ ಅಮ್ಮನನ್ನು ನೋಡ್ಕೊಂಡ್ ಬರ್ಬೇಕಿತ್ತು. ಹಾಗೆಲ್ಲಾಗಿ ತುಂಬಾ ಮಿಸ್ ಮಾಡ್ಕೊಂಡಿದ್ದೇನೆ. ಆದ್ರೂ ನಾನು ವಿಡಿಯೋ ತೆಗೆದು ನೋಡ್ತಾ ಇರ್ತೇನೆ ಯಾವ್ದು ನನ್ಗೆ ಮಿಸ್ ಆಯ್ತು ಅಂತ ಹೇಳ್ಕೊಂಡು. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾವು ಸಂಪಾದಿಸ್ತೇವೆ. ಮತ್ತೆ ಈ ವೇದಿಕೆ ನಾನು ಮಾಡಿಕೊಟ್ಟ ರಂಗನಾಥ್ ಸರ್ ಅವರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ಎಲ್ರಿಗೂ ತುಂಬಾ ಧನ್ಯವಾದಗಳು. ಸಣ್ಣಗಡ ಸರ್. ಹೇಳಿ ಮೇಡಮ್. ಶೈಲಜಾ ಮೇಡಮ್ ಅವರು ನಾವು ಒಂದೇ ವೇದಿಕೆಯಲ್ಲಿ ಇದ್ದದ್ದು. ಮಧ್ಯಾಹ್ನದ ವೇದಿಕೆ ಇದು ಯಾವ್ದಂದ್ರ ಸುಜ್ಞಾನ ದೀಪ ಅಂತ ಹೇಳಿ ಕೋಟೇಶ್ವರರಾವ್ ಸರ್ದು ಸಾಯಂಕಾಲ ನ್ಯೂ ಏಜ್ ಸ್ಪಿರಿಚುವಲ್, ಮಧ್ಯಾಹ್ನ ಇದು ಇತ್ತು. ಆ ವೇದಿಕೆ ಒಂದು ಕಾರಣಾಂತರಗಳಿಂದ 1 ವರ್ಷ ಆದ್ಮೇಲೆ ಅದನ್ನ ಬಂದ್ ಮಾಡಿದ್ರು. ಮಧ್ಯಾಹ್ನದ ಕಾರ್ಯಕ್ರಮ ಸಾಯಂಕಾಲ ಬೆಳಿಗ್ಗೆ ಇದೆ. ಅವಾಗ ಒಂದು ಮಾತನ್ನು ಆಡಿಲ್ಲ ಶೈಲಜಾ ಮೇಡಮ್. ಒಂದು ಮಾತು ನಾವ್ ಕೇಳೇ ಇಲ್ಲ. ಅವ್ರದ್ದು ಅನುಭವ ಹಂಚ್ಕೊಂಡಿಲ್ಲ, ಎಂತದನ್ನಿಲ್ಲ. ಸುಮ್ನೆ ಧ್ಯಾನ ಮಾಡುದು, ಸುಮ್ನೆ ಕುಂದ್ರೋದು, ಸೈಲೆಂಟ್ ಅಂದ್ರೆ ಸೈಲೆಂಟ್, ನಗು ಮುಖ ಅಷ್ಟೇ ಅವ್ರದ್ದು. ಇವಾಗ ಕೇಳ್ತಾ ಇದ್ದೀನಿ ನೋಡ್ರಿ, ಅವ್ರ ಧ್ಯಾನ ಮತ್ತು ಹಾಡನ್ನು ಇದೇ ವೇದಿಕೆ ಬಂದಿಂದನೇ ಅವ್ರು ಬಾಯಿ ಬಿಟ್ಟಾರ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ತುಂಬಾ ಜ್ಞಾನ ತಿಳ್ಕೊಂಡಿದ್ದೀರ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಂದ್ಸರಿ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು, ನೀವು ತಾವೇ ಯಾರೋ ಗೆಳತಿಯರ್ ಮಾತಾಡ್ತಿದ್ರಂತೆ, ನೀ ಎಂತವ್ರಿಗೆ ಹೆಂಡತಿ ಆಗ್ಲಿಕ್ಕೆ ಇಷ್ಟಪಡ್ತಿ ಅಂತಂದಾಗ, ನಾನು ದೇಶಕ್ಕೆ ಅನ್ನ ನೀಡುವ ರೈತನ ಹೆಂಡತಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಒಬ್ಳು ಹೇಳಿದ್ಲಂತೆ. ಇನ್ನೊಬ್ಳು ಹೇಳಿದಂತ, ಇಲ್ಲ ನಾ ದೇಶಕ್ಕೆ ಕಾಯುವ ಸೈನಿಕನ ಹೆಂಡತಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ಲಂತೆ. ಹೌದಾ? ಇನ್ನೊಬ್ಳು ಇದ್ಲಂತೆ, ನೀನೇನ್ ಹಾಕಿ ಅಂತ ಕೇಳಿದಾಗ, ನಾನು ಅವ್ರಿಬ್ರಿಗೆ ಜ್ಞಾನ ಕೊಡ್ತಕ್ಕಂಥ ಶಿಕ್ಷಕ ಇರ್ತಾರಲ್ಲ ಅವ್ರ ಹೆಂಡತಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಂತ. ಹಂಗೆ ಆ ತರದ ಅವರೇ ಇಲ್ಲಿ ಜಾಸ್ತಿ ನನ್ನ ವೇದಿಕೆಯಲ್ಲಿ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಧನ್ಯರು ಅಂತ ಹೇಳಿ ಭಾವಿಸ್ಬೋದು ಮೇಡಮ್. ಥ್ಯಾಂಕ್ ಯು ಶೈಲಜಾ ಮೇಡಮ್. ನಿಮ್ಮ ಮನೆಯವರು ದೇಶದ ಒಂದು ರಕ್ಷಕರು ಅಂತ ಹೇಳಿದಿರಾ. ಥ್ಯಾಂಕ್ ಯು ನಮಗೆ. ವೇದಾವತಿ ಮೇಡಮ್, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ 2 ಮಾತು? ಇವಾಗ
ಯಾವ್ರಿ ಇವಾಗ ಇದು ಉಲ್ಟಾ ಆಗಿದೆ. ರೈತ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಯಾರು ಮದುವೆ ಆಗೋಕ್ ರೆಡಿ ಇಲ್ಲ. ಮೊನ್ನೆ ಪೇಪರ್ ಅಲ್ಲಿ ಕೊಟ್ಟಿತ್ತು ಸರ್ಕಾರ, ಯಾರೋ ಸಜೆಷನ್ ಕೊಟ್ಟಿದ್ರು ಸರ್ಕಾರಕ್ಕೆ, ಒಂದು ಹುಡುಗಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋರಿಗೆ ಒಂದು 10 ಲಕ್ಷ ರೂಪಾಯಿ ಕೊಡಿ, ಆವಾಗ ರೈತರ ಮಕ್ಕಳಿಗೆ ಮದುವೆ ಆಗಕ್ಕೆ ಮುಂದಾಗ್ತಾರೆ ಅಂತ ಹೇಳಿ. ನೋಡಿದ್ರೆ ಅದು ಹೌದ್ರಿ ಇಲ್ಲ ಆದ್ರೂ ಬಹುಶಃ ಆ ಹಣಕ್ಕಾಗಿ ಆಗ್ಬಹುದೇ ವಿನಃ ಈಗೇನು ಈ 3 ಜನದ್ರ ಹೇಳಿದ್ನಲ್ಲ ಸ್ಟೋರಿನ ಅವ್ರ ತರ ಸ್ವೇಚ್ಛೆಯಿಂದ ಆಗ್ತಾರ ಅನ್ನೋದು ನಂಬಿಕೆ ಇಲ್ಲ ಮೇಡಮ್. 10 ಲಕ್ಷ ಅಲ್ಲ 50 ಲಕ್ಷ ಕೊಟ್ರು ಕೂಡ ಹಣಕ್ಕಾಗಿ ಏನೋ ಅವ್ರು ನಾನು ಕೊರಳು ಒಡ್ಬೋದು, ಕಟ್ಟಪ್ಪ ನನ್ ಕೊಳ್ಳಿಗೆ ತಾಳಿನ ಅಂತೇಳಿ, ಬಟ್ ಸ್ವೇಚ್ಛೆಯಿಂದ ತಲೆ ಬಾಗ್ತಾರ ಅನ್ನೋದು ನಂಬಿಕೆ ನನಗೆ ಕಡಿಮೆ ಇದೆ. ಅಂದ್ರೆ ಅವರಲ್ಲೇ ಅರಿವಿಗೆ ಬರ್ಬೇಕಷ್ಟೇ ಅದು. ಎಸ್, ಸಮಯ ಆಗ್ತಾ ಬಂತು. ಇನ್ನೊಂದು 4 ನಿಮಿಷ ಇದೆ ಮಾಸ್ಟರ್ಸ್. ಯಾರಾದ್ರೂ ಉಳ್ದವ್ರಿದ್ರೆ ಏನ್ ಅನಿಸ್ತು ಕಾರ್ಯಕ್ರಮ ಒಟ್ಟಾರೆ ಅನಿಸಿಕೆ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳ್ತೇವೆ. ಇವತ್ತಿನ ಒಟ್ಟಾರೆ 21 ದಿನದ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನ ಆಗುತ್ತೆ. ನೆಕ್ಸ್ಟ್ ಮುಂದಿನ ತಿಂಗಳು ಬಹುಶಃ 3ನೇ ತಾರೀಕಿನವರೆಗೂ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೂರ್ಣಿಮೆ ಇರೋದ್ರಿಂದ 4 ಅಥವಾ 5ನೇ ತಾರೀಕಿನಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಬೆಳಗಿನ ಮಧ್ಯಾಹ್ನ ಕಾರ್ಯಕ್ರಮ ಮತ್ತು ರಾತ್ರಿ ಕಾರ್ಯಕ್ರಮಗಳು ಎಲ್ಲಾ ವೇದಿಕೆ 4ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಎಸ್ 4ನೇ ತಾರೀಕಿಂದ. ಅದರಲ್ಲಿ ತಿರುವಣ್ಣಾಮಲೈ ಅದು ಕಾರ್ಯಕ್ರಮದ ದಿನ ಶನಿವಾರ ಭಾನುವಾರ 2 ದಿನ ರಜೆ ಕೊಟ್ಟಿದ್ದಾರೆ. ಅದು ಬಿಟ್ರೆ 4ನೇ ತಾರೀಕಿಂದ ಎಲ್ಲವೂ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನದು ಪ್ರಾರಂಭ ಆಗುತ್ತೆ, ರಾತ್ರಿದು ಪ್ರಾರಂಭ ಆಗುತ್ತೆ. ನಿನ್ನೆ ಕನ್ಫ್ಯೂಸ್ ಆಗಿ ಸುಮಾರು ಜನ ರಾತ್ರಿ ಪ್ರೋಗ್ರಾಮ್ ಬಂದ್ಬಿಟ್ಟಿದ್ರು. 24 ಜನ ಇದ್ರು. ನಾನು ನೋಡೋಣ ಏನ್ ಮಾಡಂತ ಇಣಿಕ್ ನೋಡಿದೆ, ಅವರೆಲ್ಲ ಇದ್ರು. ನಾನ್ ಯಾಕೆ ಸುಮ್ ಚಲೋ ಮಾಡಿದ್ದೇನೆ. ಎಷ್ಟೊತ್ತು ಶೇರಿಂಗ್ ತಗೊಂಡೆ. ರಾತ್ರಿ 9 ಗಂಟೆಗೆ ಕನೆಕ್ಟ್ ಆಗಿಬಿಟ್ಟಿದ್ರು ಸುಮಾರು ಜನ. ಏನಲ್ಲ ಸರ್, ಲಿಂಕ್ ಅಲ್ಲೂ ಬಂದಿರ್ತದೆ. ಅದೇ ನಮ್ಮವರು ಕರೆಕ್ಟ್ ಲಿಂಕ್ ನೋಡಲ್ಲ. ಸಮಾರೋಪ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಲಕ್ಷ್ಮೀಕಾಂತಮ್ಮ ಮೇಡಮ್ ಏನಕ್ಕೋ ರಂಗನಾಥ್ ಸರ್ನ ಹುಡ್ಕೊಂಡು ಅವರು ಲಿಂಕಿಗೆ ಜಾಯಿನ್ ಆಗಿದ್ರು. ನನಗೂ ಫೋನ್ ಮಾಡಿದ್ರು. ಅವಾಗ ಅಂದ್ರು ಒಂದು 7 ಜನ ಇದ್ದಾರೆ, ಅನುರಾಧ ಮೇಡಮ್ ಎಲ್ಲ ಕಾಣ್ತಾ ಇದ್ರು ಅಂತ ಹೇಳಿದ್ರು ಅವರುನು. ಎಸ್ ರಮೇಶ್ ಸರ್ ಹೇಳಿ. ಆಮೇಲೆ ಇದು ಮೇಡಮ್, ಇದು ತಿರುವಣ್ಣಾಮಲೈನಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು, ಏನ್ ಮಾಡ್ಬೇಕು ಅದ್ರದ್ದೊಂದು ಇದು ಹೆಸರು ಕಳಿಸ್ರೆ ಅದನ್ನ ಮಾಡ್ಬೋದು. ಮತ್ತೆ ಪಿರಮಿಡ್ ವ್ಯಾಲಿನಲ್ಲಿ ಏನೇನ್ ಸೇವೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅದ್ರದ್ದೊಂದು ಲಿಸ್ಟ್ ಕಳಿಸಿದ್ರೆ ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ತೀವಲ್ಲ, ಅವಾಗ ಅದ್ರದನ್ನೆಲ್ಲ ಕಾರ್ಯವಹಿಸ್ಬೋದು ಅಂತ ನಾನು ಇದು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀನಿ, ಕೇಳೋಣ ಅಂತ. ಸೇವೆಗಳು ಯಾವ್ಯಾವ ಅಂತ ಬುದ್ಧ ಪೂರ್ಣಿಮೆಗೆ 1ನೇ ತಾರೀಕು, ಆಮೇಲೆ ತಿರುವಣ್ಣಾಮಲೈನಲ್ಲಿ 17, 18, 19 ಸಂಕಲ್ಪ ಗ್ರೂಪ್ ನಲ್ಲಿ ಅವತ್ತು ಗುರುಜಿಯವರೆಲ್ಲ ಮಾತಾಡ್ತಾರಲ್ಲ, ಅದನ್ನ ಸ್ವಲ್ಪ ನೀವು ವಿಸ್ತಾರವಾಗಿ ಅಲ್ಲಿ ತಿರುವಣ್ಣಾಮಲೈನಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು ಏನು ಅಂತ ಕಳಿಸ್ರಿ. ನೀವು ಭೇಟಿ ಮಾಡಿ ನಾವು ಏನೇನ್ ಕಾರ್ಯ ತಗೊಳ್ಬೋದು ಅಂತ ನಮ್ಗೆ ಗೊತ್ತಾಗತ್ತಲ್ಲಿ. ಸರ್, ಇವತ್ತು ರಾತ್ರಿ 7ರಿಂದ 8 ಗಂಟೆವರೆಗೆ ಮೀಟಿಂಗ್ ಇದೆ. ದಯಮಾಡಿ ಜಾಯಿನ್ ಆಗಿ. ನಿಮ್ದೆಲ್ಲ ಇದೆ ಅನ್ಸುತ್ತೆ. ಅವರು ಕೋರ್ ಟೀಮ್ ಅಂತ ಈ ಮಕ್ಕಳ ಕಾರ್ಯಕ್ರಮ ಆಗುತ್ತಲ್ಲ ಮೇಡಮ್, ಆಮೇಲೆ ಅದು 7:15 ಶುರು ಆಗುತ್ತಲ್ವಾ. 7 ಗಂಟೆಗೆ ಮಕ್ಕಳ ಕಾರ್ಯಕ್ರಮ ಇದೆಯಲ್ಲ, ಮಕ್ಕಳದ್ದು ಒಂದು ಕಾರ್ಯಕ್ರಮ ಇದೆ ಅಲ್ಲಿ. ಅದಾದ್ಮೇಲೆ ಸರ್ ಇವತ್ತು ಹಾಗಂದ್ರು ನನಗೆ, ನಾನು ಇರುವುದಿಲ್ಲ ಸರ್ ಅಂತ ಹೇಳಿದೆ. 7ರಿಂದ 8 ಆಯ್ತು ನನಗೆ. ಅದೇ ಕಂಟಿನ್ಯೂ ಬಹುಶಃ ಮಕ್ಕಳ ಕಾರ್ಯಕ್ರಮದಲ್ಲಿ ಸರ್. ಆವಾಗ ತಾವು ದಯಮಾಡಿ ಇನ್ನೊಂದೇನು ಅಂತಂದ್ರೆ, ಒಂದೇನಂದ್ರೆ ಈಗ ಅವರು ಮೊನ್ನೆ ಹೇಳಿದ್ರು ಸೇವೆ ಮಾಡೋರು ಬನ್ನಿ ಅಂತ. ನಾವು ಮೊದ್ಲೇ ಹೋಗಿ ಸೇವೆ ಮಾಡೋರು ಯಾರಿದ್ದೇವೆ ನನಗೆ ಗೊತ್ತಿಲ್ಲ. ಬಟ್ ಹೋದಾಗ ನಾವು 15th ಏನ್ ಅಲ್ಲಿ ಇರ್ತೇವಲ್ಲ, ಆವಾಗ ಅಲ್ಲಿ ಏನ್ ಕೆಲಸ ಬೇಕು ಅದನ್ನ ನಾವು ಟೀಮ್ ನಲ್ಲಿ ಮಾಡಿಕೊಡೋಣ. ಇಲ್ಲಿ ಯಾವುದು ಬುದ್ಧ ಪೂರ್ಣಿಮಕ್ಕೆ ಇಲ್ಲಿಂದ ಏನು ಪ್ರಿಪರೇಷನ್ ಇಲ್ಲ ಸರ್. ಸೇವೆಯ ಬಗ್ಗೆ ನಾವು ಹೋಗ್ಬಿಟ್ಟು ನಮ್ಮ ಸ್ಟಾಲ್ ಏನಿದೆ ಮಹಾವತಾರದ, ಅಲ್ಲಿಗೆ ಹೋದ್ರೆ ಸರ್ ಏನ್ ಮಾಡ್ಬೇಕು ಅಂತ ಏನು ಅಂತ ಹೇಳ್ತಾರೆ. ಅದು ಬಿಟ್ರೆ ಹೋಗಿ ಮಾಡುವಂತದ್ದು ಏನು ಇಲ್ಲ ಅಂತ ನನ್ನ ಅಂದಾಜು. ಯಾಕಂದ್ರೆ ಅದೇನು ಬಂದಿಲ್ಲ ಅದರಲ್ಲಿ, ಎಕ್ಸೆಪ್ಟ್ ಕಾಂಟ್ರಿಬ್ಯೂಷನ್ ಬಿಟ್ರೆ ಅನ್ನದಾನಕ್ಕೆ. ನಾವ್ ಅಲ್ಲಿ ಹೋದಾಗ ನಾವ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ಆ ಕೆಲಸವನ್ನ ಮಾಡೋಣ. ತಿರುವಣ್ಣಾಮಲೈನಲ್ಲಿ ಸಹ ಅಷ್ಟೇ. ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿಂದ ನಾವು ಹೋಗಿ ಅಲ್ಲಿ ನಿಂತು ಅಲ್ಲಿ ಮಾಡತಕ್ಕಂಥದ್ದು ಎಷ್ಟಿದೆ, ಅದು ಯಾರು ಹೋಗ್ತಾರೆ ಗೊತ್ತಿಲ್ಲ. ನಾವು ಹೋದ್ಮೇಲೆ ನಾವೆಲ್ಲರೂ ಅಲ್ಲಿ ಇರ್ತೇವೆ. ಯಾಕಂದ್ರೆ ನಾನು, ಗುರುಗಳು, ಲಕ್ಷ್ಮೀಕಾಂತಮ್ಮ ಮೇಡಮ್, ಜಯಲಕ್ಷ್ಮಿ ಮೇಡಮ್ ಮತ್ತೆ ಲಕ್ಷ್ಮಿ ಮೇಡಮ್ ಅವರು 14ನೇ ತಾರೀಕು ಸಾಯಂಕಾಲ ಹೊರಟು 15 ಅದೇ ಬಹುಶಃ 12 ಮಿಡ್ನೈಟ್ 12 ಗಂಟೆಗೆ ನಾವು ಅಲ್ಲಿ ಇರ್ತೇವೆ. ಸೊ 15ನೇ ತಾರೀಕು ಯಾರು ಬಂದ್ರು ನಾವು ಅಲ್ಲಿ ಇರ್ತೇವೆ.
ಆದ ಕಾರಣ ಅಲ್ಲಿ ನಾವು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳತಕ್ಕಂಥದ್ದು ಅಲ್ಲಿಯೇ ಅವರು ವಿಶೇಷವಾಗಿ ಏನಂದ್ರು ಅಂತಂದ್ರೆ, ಅಲ್ಲಿ ಸುಮಾರು ಮನೆಗಳಿದಾವೆ, ಅದಕ್ಕೆ ನಾವು ಪಾಂಪ್ಲೆಟ್ಸ್ ಎಲ್ಲ ಮಾಡಿರ್ತೇವೆ. ಅದನ್ನ 15ಗೆ ಬೆಳಿಗ್ಗೆ ಇದ್ದವರು ಸ್ವಲ್ಪ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಅನ್ನ ಕೊಟ್ಟು ಒಂದು ಪ್ರಚಾರ ಮಾಡ್ಲಿಕ್ಕೆ ಜನ ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಅಲ್ಲಿನ ನಾವು ಹೋಗಿ ಮಧ್ಯದಲ್ಲಿ ಮೂಗು ತೂರಿಸೋದು ಸರಿಯಾಗುದಿಲ್ಲ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವ್ರದ್ದೇನು ಅಂತ ಹೇಳ್ಕೊಂಡು. ಬಟ್ ನಾವು ಹೋದ್ಮೇಲೆ ಅವರು ಹೇಳಿದಂತ ಎಲ್ಲ ಒಂದು ಸೇವೆನ ಮಾಡ್ಲಿಕ್ಕೆ ನಾವು ಸಿದ್ಧರಿರ್ಬೇಕು. ಅದು ಬಡಿಸೋದಿರ್ಬೋದು, ಅಡಿಗೆ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಸ್ಟೇಜ್ ಇರ್ಬೋದು, ಅಥವಾ ಬೇರೆ ರಿಜಿಸ್ಟ್ರೇಷನ್ ಇರ್ಬೋದು, ಎಲ್ಲವೂ ಸಹ ಸರ್ ಏನ್ ಹೇಳ್ತಾರೆ ಅಥವಾ ಅಲ್ಲಿಯವ್ರು ಏನ್ ಹೇಳ್ತಾರೆ ಇದು ಒಂದ್ ಸ್ವಲ್ಪ ಮಾಡಿ ಅಂತ ಅದನ್ನ ನಾವು ಮಾಡೋಣ. ಅದಕ್ಕೆ ನಾವು ಸಿದ್ಧರಾಗಿ ಹೋಗ್ಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ದಯಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಸಾಯಂಕಾಲ ಮಾಡ್ತಾರೆ ಸರ್. ಮತ್ತೆ ಮೇಡಮ್ ಅವ್ರಿಗೆ, ವೇದಾಂತಿ ಮೇಡಮ್ ಅವ್ರಿಗೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ, ಯಾಕಂದ್ರೆ ಅವರಿಗೆ ತಮಿಳು ತೆಲುಗು ಎಲ್ಲ ಬರುತ್ತೆ. ಆದ ಕಾರಣ ತಮಿಳ್ನಲ್ಲಿ ಮಾತಾಡಿದ್ದು, ತೆಲುಗುನಲ್ಲಿ ಮಾತಾಡಿದ್ದು ಎಲ್ಲವೂ ಸಹ ಅವರಿಗೆ ಬರುತ್ತೆ. ಅದಕ್ಕೆ ಹೇಳಿದ್ದು ನಾಳೆ ನನಗೆ ಹೇಳಿ ಮೇಡಮ್, ಇವತ್ತು ನಾನು ಸಿಗಲ್ಲ ಅಂತ ನಾನೇ ಫೋನ್ ಮಾಡ್ತೀನಿ ಮೇಡಮ್, ಖಂಡಿತ ಮಾಡ್ತೀನಿ. ಮೊನ್ನೆ ಆ ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಬಂದಿದ್ರು, ಕ್ಲಾಸ್ ಮಾಡಿದ್ರಲ್ಲ, ಅವರು ನಮ್ ಜೂಮ್ ಸೆಷನ್ ನೋಡಿದ ತಕ್ಷಣ ಹೇಳಿದ್ರು, ಎಲ್ರು ಎಲ್ಲ ತಿಳಿದವ್ರ ತರ ಕಾಣ್ತೀರಿ, ನಾನೇನ್ ಮಾತಾಡ್ಲಿ ಅಂದ್ರು. ಮೋಸ್ಟ್ಲಿ ಅವರ ದಿವ್ಯ ದೃಷ್ಟಿಯಿಂದ ಅವ್ರಿಗೆ ಗೊತ್ತಾಗಿರ್ಬೋದು. ಎಷ್ಟು ಖುಷಿ ಆಗುತ್ತೆ. ನಾನು ಹೇಳೋದು ಏನು ಅಂದ್ರೆ, ಫಸ್ಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದು ಕ್ಲಾಸ್, ಒಂದು ಸೆಷನ್ ಮಾಡೋವರೆಗೂ ನಮಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಒಂದ್ ಆದ್ಕೂಡೆ ಅದೊಂಥರ ಆತ್ಮಸ್ಥೈರ್ಯ, ಕಾನ್ಫಿಡೆಂಟ್ ಬರುತ್ತೆ. ಕಾನ್ಫಿಡೆಂಟ್ ಬಂದ ತಕ್ಷಣ ಏನಾಗುತ್ತೆ, ಹೊಸ ಯೋಚನೆಗಳು ಬರುತ್ತೆ. ನನ್ಗೆ ಹಂಗೆ ಆಗಿದ್ದು. ನಾನು ಎಲ್ರಿಗೂ ಅದೇ ಹೇಳೋದು, ಆ ಸ್ಪಿರಿಟ್ ಅಲ್ಲಿ ಮಾಡಿ. ಒಂದ್ಸರಿ ಮಾತಾಡಕ್ ಶುರು ಮಾಡಿ, ಅದು ತನ್ನಷ್ಟಕ್ಕೆ ತಾನೇ ಐಡಿಯಾಗಳು ಬರ್ತಾ ಹೋಗುತ್ತೆ. ಒಂದೇನಂದ್ರೆ ಸಂಕೋಚ ಬೇಡ, ಸಂಕೋಚ ಭಯ ಅಂತ ಬೇಡ. ಎಲ್ಲರೂ ಒಂದೇ ತರ ಮಾತಾಡುದಿಲ್ಲಲ್ಲ, ಎಲ್ಲರೂ ಇಲ್ಲ. ಆದ ಕಾರಣ ನೀವೇನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮ್ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸಾರ್ ಮಾಡಿರ್ತಾರೆ, ಇಲ್ಲ ಯಾರು ಮಾಡಿದ್ದು ಒಂದ್ ಕ್ಲಾಸ್ ನೋಡಿ ಅದನ್ನೇ ರಿಪೀಟ್ ಮಾಡಿ. ಅವಾಗ ನಮ್ಗೆ ಹೊಸ ಐಡಿಯಾಗಳು ಬರ್ತದೆ. ನಾವು ಅವ್ರಿಗಿಂತ ಒಂದ್ ಸ್ಟೆಪ್ ಅಂದ್ರೆ, ಅವರು ಯೂಸ್ ಮಾಡೋ ವರ್ಡ್ಗಿಂತ ಒಂದು ಹೆಚ್ಚಿನದ್ದು ಯೂಸ್ ಮಾಡ್ಬೋದು. ಹಾಗಾಗಿ ಅದಕ್ಕಿಂತಲೂ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ಬೋದು ನಮ್ಮ ಸೆಷನ್. ಹಾಗಾಗಿ ಎಲ್ರಿಗೂ ನಾನು ಹೇಳೋ ರಿಕ್ವೆಸ್ಟ್ ಮಾಡೋದು ಅದೇನೆ, ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಟೆನ್ಷನ್ ತಗೋಬೇಡಿ. ಹಳೆ ವಿಡಿಯೋಸ್ ನೋಡಿ ಅದನ್ನೇ ರಿಪೀಟ್ ಮಾಡಿ, ಒಂದೆರಡು ಆ ತರ ರಿಪೀಟ್ ಮಾಡಿ. ಆಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. ನಾನ್ ಮೇಡಮ್ ಹಾಗೆ ಕಲ್ತಿದ್ದು, ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಿರ್ಲಿಲ್ಲ, ಏನಿಲ್ಲ. ರೇಖಿ ಸರ್ ಅನ್ನ ಇನ್ನೊಮ್ಮೆ ರಾತ್ರಿಗೆ ಕರ್ಸಿ ಮೇಡಮ್. ನಿಮ್ಗೆ ನಂಬರ್ ಕೊಡ್ತೀನಿ, ನೀವೇ ಕರೆದ್ಬಿಡಿ. ನಾನು ಹೇಳಿದ್ದೀನಿ ನಮ್ಮ ಅಡ್ಮಿನ್ ಅವ್ರು ಮಾತಾಡ್ತಾರೆ ಅಂತ. ಆಮೇಲೆ ಇವರು ನಂದ ಆನೆಗುಂದಿ ಅವರು ಮಧ್ಯಾಹ್ನನೂ ಬರ್ಬೇಕು, ಸಾಯಂಕಾಲನೂ ಬರ್ಬೇಕು. ಬೆಳಿಗ್ಗೆ ಇಂಗ್ಲಿಷ್ ಕ್ಲಾಸಲ್ಲಿ ಮಾಡಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಅವರು 3 ಕ್ಲಾಸಿಗೂ ಬರ್ಬೇಕು ಮೇಡಮ್. ಅವರು ನಂಬರ್ ಕೊಡಿ ಮೇಡಮ್, ನಾವು ಕರೆಯೋಣ. ಖಂಡಿತ ಕಳಿಸ್ತೀನಿ ಮೇಡಮ್. ಆಮೇಲೆ ಇವರು ಡಾಕ್ಟರ್ ಸೌಮ್ಯ ಅವರು, ನಾವು ಬೆಳಿಗ್ಗೆ ಇವತ್ತು ನಾನು ಗೀತಾ ಮೇಡಮ್ ಮಾತಾಡ್ಕೊಂಡ್ವಿ. ಸೌಮ್ಯ ಮೇಡಮ್ ಅನ್ನ ಲಾಸ್ಟ್ ಮಾಡಿದ್ದೆ, ಅವರು ಫ್ರೀ ಇರ್ಲಿಲ್ಲ, ಹೇಳಿದ್ರು. ಒಬ್ರು ಇದ್ದಾರೆ ಮೇಡಮ್, ಡಾಕ್ಟರ್ ರಾಹುಲ್ ಅಂತೇಳಿ, ಅವರು ಮೋಟಿವೇಶನಲ್ ಸ್ಪೀಕರು. ಅವ್ರನ್ನ ಹೆಂಗೆ ಹಿಡಿಯೋದು ನಂಗೆ ಗೊತ್ತಾಗ್ತಿರ್ಲಿಲ್ಲ. ನನಗ್ ಗೊತ್ತಿರೋ ಟ್ರಿಕ್ ಇದೆಲ್ಲ ನಾನು ಯೂಸ್ ಮಾಡಿದೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ನೋಡೋಣ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ರು ಪಾರ್ಟಿಸಿಪೇಟ್ ಮಾಡಿ. ಸುಭದ್ರ ಮೇಡಮ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೇಮ್ ಮುಖಗಳು, ಸೇಮ್ ವಿಡಿಯೋ ನೋಡಿ ಜನರಿಗೂ ಬೇಜಾರಾಗುತ್ತೆ. ಹಾಗಾಗಿ ಎಲ್ರು ಪಾರ್ಟಿಸಿಪೇಟ್ ಮಾಡಿ.
ಯಾರಾದ್ರೂ ಏನ್ರಿ HSR ಇದೊಂದು ಲೇಔಟ್ ಇಂದ ಬುದ್ಧ ಪೌರ್ಣಿಮೆಗೆ ಬರೋರು ಇದಾರ ಅಂತ ತಿಳಿಬೇಕಿತ್ತು ನನಗೆ. ಒಬ್ಬಳನೆ ಮನೆಯಿಂದ ಕಳ್ಸಲ್ಲ ಅಂತಾರೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾರಾದ್ರೂ HSR ಲೇಔಟ್ ಇಂದ ಬರ್ತಾ ಇದ್ರ ಆಗರ ಅಲ್ಲಿಂದ ಅಂತ. ಅಗರದಲ್ಲಿ ಇದೀರಾ ತಾವು? ಆ ಕಡೆಯಿಂದ ಯಾರು ಹಾ. ಗೊತ್ತಿಲ್ಲ. ಮಾರ್ನಿಂಗ್ ಸೆಷನ್ ಅಲ್ಲಿ ಒಂದ್ಸರಿ ಅಥವಾ ಒಂದು ದಿವಸ ಇದ್ ಮಾಡಿ ಮೇಡಮ್, ಎಂಗೇಜ್ಮೆಂಟ್ ಹೇಳಿ. ಅಲ್ಲೊಂದ್ ಕೇಳಿ ನೋಡಿ. ಹಾ ಆಯ್ತು ಸರ್. ನಾವು ಯಾವಾಗ ಅಲ್ಲಿ ಅಕಾಮಿಡೇಷನ್ ಎಲ್ಲ ಹೇಗಿದೆ? ನಾನು ಇದೇ ಫಸ್ಟ್ ಸಲ ಬರ್ಬೇಕಾಗಿರೋದು, ಅದರಿಂದ ಕೇಳ್ತಾ ಇದ್ದೀನಿ. ಮೇಡಮ್, ನೀವು ಅಕಾಮಿಡೇಷನ್ ಬಗ್ಗೆ ಚಿಂತೆ ಮಾಡಲೇಬೇಡಿ. ನಿಮ್ದು ಹೆಸರು ಕೊಡಿ, ನಾನು ಮೊನ್ನೆ ಕೆಲವೆಲ್ಲ ಕಳಿಸ್ಕೊಟ್ಟಿದ್ದೇನೆ. ಒಂದು 18 ಜನ, ಅಲ್ಲಿ 18ದು ನಮ್ದು ಅಕಾಮಿಡೇಷನ್ ಇದೆ. ಆದ್ರೆ ಸರ್ದು ಮಾವತಾರದು, ಅದಕ್ಕೆ ನಾ ಕೇಳಿದ್ದು ತಾವು ಯಾವಾಗ ಬರ್ತೀರಾ ಅಂತ. ಕೆಲವರು 1ನೇ ತಾರೀಕು ಬರ್ತಾರೆ, ಕೆಲವರು 2ನೇ ತಾರೀಕು ಬರ್ತಾರೆ. ಆದ ಕಾರಣ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ನನ್ನ ಅಂದಾಜು. ಹಾ, ಏನಂದ್ರೆ ಮಾರ್ನಿಂಗ್ ಮೆಡಿಟೇಷನ್ಗೆ ಇರ್ಬೇಕು ಅಂತ ಮೇಡಮ್. 5 to 8ಗೆ ಮೆಡಿಟೇಷನ್ಗೆ ಅಟೆಂಡ್ ಆಗ್ಬೇಕು ಅಂತ, ಅದಕ್ಕೆ ಅಕಾಮಿಡೇಷನ್ ಕೇಳ್ತಾ ಇದ್ದೀನಿ. ಅಲ್ಲ, ನೀವು 5 to 8 ಅಂದ್ರೆ ಅಲ್ಲಿ ಇಡೀ ದಿನ ಆಗ್ತಾ ಇರ್ತದಲ್ಲ. ನೀವು ಎನಿ ಟೈಮ್ ನೀವು ಹೋಗಿ ಮೆಡಿಟೇಷನ್ ಮಾಡ್ಕೋಬಹುದಲ್ಲ. ಆ ಥರನಾ? ಅಲ್ಲ, ಅವಾಗ ಸಿದ್ರ ಬೆಟ್ಟದಲ್ಲಿ 5 to 8 ಇತ್ತಲ್ಲ, ಅದೇ ತರ ಇರುತ್ತೆ ಅಂತ ನಾನು ಅನ್ಕೊಂಡೆ, ಅದಕ್ಕೆ ಕೇಳ್ತಾ ಇದ್ದೀನಿ ಮೇಡಮ್. ಮೇಡಮ್, ಯಾವ ಟೈಮ್ ನೀವು ಎಂಟರ್ ಆಗ್ಬಹುದು, ಯಾವುದೇ ಟೈಮಿಗೆ ನೀವು ಮಾಡ್ಕೋಬಹುದು, ಯಾವುದೇ ಟೈಮಿಗೆ ನೀವು ಹೊರಗೆ ಬರ್ಬೋದು. ಯಾಕೆ ಈ ಟೈಮಿಗೆ ಬಂದ್ರಿ, ಈ ಟೈಮಿಗೆ ಹೋದ್ರಿ ಅಂತ ಯಾರು ಕೇಳುದಿಲ್ಲ ಅಲ್ಲಿ. ಇನ್ನೊಂದೇನು ಅಂತಂದ್ರೆ, ಕೆಲವು ಪಿರಮಿಡ್ ಒಳಗಡೆನೆ ಮಲಗ್ಬಿಡ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ. 1-2 ಬೆಡ್ಶೀಟ್ ತಕೊಂಡ್ ಬಂದ್ಬಿಟ್ರೆ ಅಲ್ಲೇ ಧ್ಯಾನ ಮಾಡ್ತಾ ಅಲ್ಲೇ ಮಲ್ಕೊಂಡಿರ್ತಾರೆ. ಅಲ್ಲಿ ಬಹಳ ವಿಶಾಲವಾಗಿ ಚೆನ್ನಾಗಿದೆ. ಸಿಗ್ಲಿಲ್ಲ ಅಂದ್ರೆ ಯಾರು ತಲೆ ಅಂತದೇ ಇಲ್ಲ. ಆಯ್ತು. ಬಹಳ ಸ್ಪೆಸಿಲಿಟಿ ಟೆಂಟ್ಗಳು ಹಾಕಿರ್ತಾರೆ. ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಟಾಯ್ಲೆಟ್ಗೆ ಆದ್ರೂ ಎಟ್ ಎ ಟೈಮ್ 1000 ಜನ ಹೋಗ್ಬೋದು. 1000 ಜನ ಒಂದೇ ಟೈಮ್ಗೆ ಟಾಯ್ಲೆಟ್ಗೆ ಹೋಗ್ಬೋದು, 1000 ಜನ ಒಂದೇ ಟೈಮ್ಗೆ ಸ್ನಾನಕ್ಕೆ ಹೋಗ್ಬೋದು. ಆತರ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಮಾಡಿರ್ತಾರೆ. ಅವನ್ನ ರೆಡಿಮೇಡ್ ಟೆಂಟ್ಗಳು ಏನ್ ಬೇಕು, ಟಿಫನ್ ಅಷ್ಟೇ ಆ ಟೈಮಿಗೆ ರೆಡಿ ಇರುತ್ತೆ. ನೀವು ಯಾವಾಗಾರ ಹೋಗಿ ತಿನ್ಕೋಬಹುದು, ಯಾವಾಗಾರ ಹೋಗಿ ಊಟ ಮಾಡಬಹುದು. ಆ ಟೈಮಿಗೆ ಹೆಂಗಿರುತ್ತೆ ಅದು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. 10,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಕೂಡ, ಅದು 1,00,000 ಜನ ಸೇರಿದ್ರು ಕೂಡ ಈಸಿಯಾಗಿ ಅವ್ರ ಟೈಮಿಗೆ ಊಟ, ಟಿಫನ್, ಸ್ನಾನ, ಧ್ಯಾನ ಎಲ್ಲದೂ ಆಗ್ತಾ ಇದೆ ಮೇಡಮ್. ಆತರ 5,000-6,000 ಜನ ಪಿರಮಿಡ್ ಒಳಗಡೆ ಕುತ್ಕೋಬಹುದು, ಎಟ್ ಎ ಟೈಮಿಗೆ ಕುಂದ್ರಬಹುದು. ಅಷ್ಟೊಂದು ವಿಶಾಲವಾಗಿದೆ ಒಳಗಡೆ ಅದು. ಹಾಗಾಗ್ಬಿಟ್ಟು ಬಹಳ ಯಾವ್ದು ಒಂದು ಚೂರು ಭಯ ಪಡ್ತಕ್ಕಂಥದ್ದಾಗ್ಲಿ, ಅನುಮಾನ ಪಡ್ತಕ್ಕಂಥದ್ದಾಗ್ಲಿ ಯಾವ್ದು ಇಲ್ಲ ಮೇಡಮ್. ಧಾರಾಳವಾಗಿ ಧೈರ್ಯವಾಗಿ ಬನ್ನಿ. ಇದು ಧ್ಯಾನ ಪ್ರಪಂಚ. ಹಾಗಾಗ್ಬಿಟ್ಟು ಧ್ಯಾನದ ಜೊತೆ ಜ್ಞಾನ ಸಿಗುತ್ತೆ, ಅತ್ಯದ್ಭುತವಾಗಿರ್ತಂತ ಧ್ಯಾನ ಆಗುತ್ತೆ. ಬಂದಾಗ ಅಲ್ಲಿ ಮಿಸ್ ಮಾಡ್ಕೊಳ್ಳಿ. ಸಮಯಾವಕಾಶ ಸಿಕ್ಕ್ರೆ, ಯಾಕಂದ್ರೆ ಬರೀ 40-50 ಜನ ಮಾತ್ರ ಹತ್ಬೋದ್ರ ಮೇಲ್ಗಡೆ, ಹೆಚ್ಚಿಗೆ ಜನ ಕುಂದ್ರಕ್ಕಾಗಲ್ಲ. ಅದರಲ್ಲಿ ಬಿಡು ಮಾಡ್ಕೊಂಡು ಮೇಲ್ಗಡೆ ಒಂದು 10 ನಿಮಿಷ ಅಲ್ಲಿ ಮೆಡಿಟೇಷನ್ ಮಾಡಿ. ಕಿಂಗ್ ಚೇಂಬರ್ ನಲ್ಲಿ ಎಕ್ಸ್ಟ್ರಾ ಫೀಲಿಂಗ್, ಅದು ಒಂಥರ ಅಮೇಜಿಂಗ್ ಅಂತ ಹೇಳ್ಬೋದು. ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಣಗೌಡ್ರು ಸರ್, ಕಿಂಗ್ ಚೇಂಬರ್ ಅಲ್ಲಿ ಒಂದು ಸಲಕ್ಕೆ 25 ಜನ ಮಾತ್ರ. 25 ಮೆಂಬರ್ಸ್, 25 ಮಿನಿಟ್ಸ್ ಧ್ಯಾನ. ಅದಾದ ತಕ್ಷಣ ಕೆಳಗೆ ಇಳಿಸ್ತಾರೆ, ಮತ್ತೆ ಬೇರೆದವ್ರನ್ನ ಇದ್ ಮಾಡ್ತಾರೆ. 20 ಜನ ಕಳಿಸ್ತಾರೆ, ಇನ್ನು 25 ಬಿಡ್ತಾರೆ. ಟೋಕನ್ ಕೊಡ್ತಾರೆ. ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ, ಕಾದ್ರೆ ಆಯ್ತು ಒಳಗಡೆ ಧ್ಯಾನ ಮಾಡ್ಕೊಂಡು. ತುಂಬಾ ಚೆನ್ನಾಗುತ್ತೆ. ಪಿರಮಿಡ್ ವ್ಯಾಲಿನಲ್ಲಿ ಅಯ್ಯೋ ಎಲ್ಲಿ ಹೋಗುದು ಎಲ್ಲಿ ಬರುದು ಅಂತ ಚಿಂತೆ ಮಾಡುವುದು ಅಗತ್ಯನೇ ಇಲ್ಲ. ಆಯ್ತು ಮೇಡಮ್. ನೀವು ಬಂದ್ಮೇಲೆ ಮಹಾತಾರದ ಸ್ಟಾಲ್ ಇರುತ್ತೆ ಮೇಡಮ್, ಅಲ್ಲಿಗೆ ಬನ್ನಿ. ಎಲ್ಲರೂ ಬರ್ತೀನಿ. ಸ್ಟಾಲ್ ನಂಬರ್ ಹೇಳಿ ಮೇಡಮ್, ಗೊತ್ತಿದ್ರೆ. ಇಲ್ಲ ಮೇಡಮ್, ಇನ್ನೂ ಗೊತ್ತಿಲ್ಲ ಎಷ್ಟು ಅಂತ. ಅಲ್ಲೇನ್ ದೊಡ್ಡದು ಬಜಾರ್ ಗಿಜಾರ್ ಏನಿಲ್ಲ, ಇರೋದ ಒಂದಿಷ್ಟು ಜಾಗದೊಳಗೆ ಚಂದ ಎಲ್ಲ ಸಿಗ್ತದ. ಒಂದು ರೌಂಡಿಂಗ್ ಹೊಡೆದ್ರೆ ಎಲ್ಲ ಸಿಗ್ತದ, ಏನ್ ತೊಂದ್ರೆ ಇಲ್ಲ. ಅದು ಏನ್ ಸಿಗೋದೇನ ಇದು ಇಲ್ಲ. ಬರೋದಿಲ್ಲ, ಮುಂದೆನೆ ಮಾತ್ರ ಅಲ್ಲ, ಎಲ್ಲೆಲ್ಲೋ ಸ್ಟಾಲ್ ಇರಲ್ಲ. ಅದು ಮುಂದೆ ಮಾತ್ರ ಇರುತ್ತೆ. ಆದ ಕಾರಣ ಹೋಗೋ ಇದಿಲ್ಲ, ಕಷ್ಟ ಎಡಕ ಬಲಕ ಅಷ್ಟೇನೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಬೇರೆ ಕಡೆ ಹಿಂಗ್ ಹೋಗೋದು ತಪಸ್ಕೊಳ್ಳೋದು ಏನಿಲ್ಲ ಮೇಡಮ್. ಡೈಲಿ ಊಟಕ್ಕೆ ಹೋಗು ಬರು, ಪಿರಮಿಡ್ ಹೋಗು ಬರು ದಾರಿ ಒಳಗ ಎಲ್ಲ ಸ್ಟಾಲ್. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಕೊನೆಯದು ಟೈಮ್ ಆಗಿದೆ. ನಾಗರತ್ನ ಮೇಡಮ್ ಏನು ಮೆಟ್ರೋ ಸಿಗುತ್ತೆ ಏನು ಅಂತ ತಿಳಿಸ್ಬೇಕು ಮೇಡಮ್. ಬಸ್ಸಿಗೆ ಹೋಗ್ಬೇಕಾಗುತ್ತೆ. ಸಿಲ್ಕ್ ಬೋರ್ಡ್ ವರೆಗೆ. ಸಿಲ್ಕ್ ಮೇಡಮ್, ಸಿಲ್ಕ್ ಬೋರ್ಡ್ ಅಂದ್ರೆ ಇಲ್ಲಿ ಅಲ್ಲ. ಯಾವ ಸಿಲ್ಕ್ ಬೋರ್ಡ್? ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ ಮೇಡಮ್, ಸಿಲ್ಕ್ ಇನ್ಸ್ಟಿಟ್ಯೂಟ್, ರೇಷ್ಮೆ ಸಂಸ್ಥೆ. ರೇಷ್ಮೆ ಇದೆ. ಅಲ್ಲಿ ಇಳ್ಕೊಂಡು ಮತ್ತೆ ಬಸ್ಸಲ್ಲಿ ಹೋಗ್ಬೇಕು.
ಹಾ ಪ್ಲೇಸ್ ಬೆಳಿಗ್ಗೆ ಯಾವ ಪಳನಿಯಪ್ಪನ್ ಸರ್ ಫೋನ್ ಮಾಡಿದ್ರು ಮೇಡಮ್. ಪಳನಿಯಪ್ಪನ್ ಸರ್ ಫೋನ್ ಮಾಡಿದ್ರು ಹೆಂಗ್ ಬರ್ಬೇಕು ಅಂತ. ಸೇಮ್ ಇದೇ ರೂಟ್ ನಾನು ಹೇಳ್ದೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ವರ್ಗೂ ಇಳ್ಕೊಂಡು ಅಲ್ಲಿಂದ ಬಸ್ಸಿಗೆ ಹೋಗಿ ಅಂತ. ರೇಷ್ಮೆ ಬಸ್ಸಲ್ಲಿ ಬಂದು ಎಲ್ಲಿ ಯಾವ ಪ್ಲೇಸ್ ಮೇಡಮ್ ಅದು? ಪಿರಮಿಡ್ ವ್ಯಾಲಿ ಯಾವ ಪ್ಲೇಸ್ ಅಲ್ಲಿ ಇರೋದು? ಕೆಬ್ಬೆದೊಡ್ಡಿ ಗ್ರಾಮ, ಕನಕಪುರ ರಸ್ತೆ. ಬಸ್ಗಳಿದ್ದಾವೆ, ಬಸ್ಗಳಿದ್ದಾವೆ. ಒಳಗೊಂದ್ 2 ಕಿಲೋಮೀಟರ್ ಆಟೋಕ್ ಹೋಗ್ಬೇಕು. ನೀವು ಬಸ್ಸಿಗೆ ಬಂದ್ರು ಕೂಡ ಬನಶಂಕರಿಯಿಂದಾನು ಕೂಡ ಬಸ್ ಇದಾವೆ. ಕನಕಪುರ ಹೋಗೋ ಬಸ್ ಇಲ್ಲ ಹಾರೋಹಳ್ಳಿಗೆ ಹೋಗೋ ಬಸ್, ಹಾರೋಹಳ್ಳಿ ಕನಕಪುರಕ್ಕೆ ಹೋಗೋ ಬಸ್ ಮಾರ್ಗ ಮಧ್ಯದಲ್ಲಿ ಪಿರಮಿಡ್ ವ್ಯಾಲಿ ಇಳಿಸ್ತಾರೆ. ಒಳಗೊಂದ್ 2 ಕಿಲೋಮೀಟರ್ ಆಟೋದಲ್ಲಿ ಹೋಗ್ಬೇಕು. ಆಯ್ತು ಮೇಡಮ್, ತುಂಬಾ ಧನ್ಯವಾದಗಳು ಎಲ್ರು ತಿಳಿಸ್ಕೊಟ್ಟಿದ್ದು. ಬರೋಕೆ ಪ್ರಯತ್ನ ಪಡ್ತೀನಿ ನಾನು. ಎಸ್ ಮಂಜುನಾಥ್ ಸರ್, ಕೊನೆಯ ಅವಕಾಶ. ಸಾಧ್ಯ ಆದ್ರೆ ಅಲರ್ಟ್ ಇದ್ರೆ ಮಾತಾಡ್ಬೋದು 2 ಮಾತು. ಕಾರ್ಯಕ್ರಮ ಸಂಪನ್ನಗೊಳಿಸ್ತೀವಿ. ನಮಸ್ತೆ ಸರ್, ನಾನು ಸುಭದ್ರಾ ಅವ್ರ ತರಾನೇ ಎದ್ರುಕೊಂಡು ಓದ್ತೀನಿ. ತುಂಬಾ ಭಯದಿಂದಾನೇ ಬಂದ್ವಿ. ನಾನು ಮತ್ತೆ ನಾಗಲಲಿತಾ ಒಂದ್ ಸಂಕಲ್ಪ ಮಾಡ್ಕೊಂಡ್ವಿ. ಯಾವ ರೀತಿ ನಮ್ಗೆ ಪತ್ರಿಜಿ ಅವ್ರ ಕೈ ಹಿಡಿದು ಜೊತೆಲಿ ಮುಂದೆ ಕರ್ಕೊಂಡು ಹೋಗ್ತಾರನೇ ಅನುಭವ ಆಗೋಯ್ತು. ಅದರಿಂದ ಅಲ್ಲಿ ಯಾರು ಬರೋದಕ್ಕೆ ಹೆದರ್ಕೋಬೇಕಿಲ್ಲ. ಅಕಸ್ಮಾತ್ ಏನೋ ಮೆಜೆಸ್ಟಿಕ್ ಅಲ್ಲಿ ಯಾರು ಸಿಗ್ತೀವಿ ಅಂದ್ರೆ ನಾವು ಯಾರಿಗಾದ್ರೂ ಫೋನ್ ಮಾಡ್ಕೊಂಡು ನಾವು ಹೊರಡಲಿದ್ವಿ. ನಾನು ಕೂಡ ಒಬ್ಳೆ ಬರೋದು ಅಂತ ಅನ್ಕೊಂಡಿದೀನಿ. ನಾಗಲಲಿತಾ ಮೇಡಮ್ ಅಷ್ಟೇನೆ, ಸುಭದ್ರಾ ಮೇಡಮ್ ಅವ್ರಿಗೆ ನಾವ್ ಹೇಳ್ತಾ ಇರೋದು ಈಗ ಎಲ್ರು ಹೇಳಿದ್ರು. ಜೊತೆಗೆ ಅಷ್ಟು ಅನುಕೂಲ ಇದೆ ಮೇಡಮ್. ನೀವು ಒಂದ್ಸರಿ ಒಂದ್ ಸಂಕಲ್ಪ, ನಾ ಬರ್ತೀನಿ ಹೋಗ್ಬೇಕು ಅಂತ ಸಂಕಲ್ಪ ಇಟ್ಕೊಂಡ್ರೆ ಸಾಕು, ಪತ್ರಿಜಿ ಅವ್ರು ನಿಜವಾಗ್ಲೂ ಅಲ್ಲಿ ಕರ್ಸ್ಕೊತಾರೆ. ಮತ್ತೆ ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ತುಂಬಾ ಟೈಮ್ ಆಗಿದೆ. ಎಸ್, ಸಮಯ ಆಯ್ತು ಮೇಡಮ್, ಸಂಪನ್ನಗೊಳಿಸ್ಬಿಟ್ಟಿರ್ತೀರಾ? ಯಾರು ಇದಾರ ಅಂತ ಹೇಳಿದ್ರಲ್ಲ, ಮಾಲೂರ್ ಸರ್ ಏನಿದಾರ ಅಂತ ಹೇಳಿದ್ರಿ. ಮಾಲೂರ್ ಸರ್ ಅಲರ್ಟ್ ಇದ್ರೆ ಹೇಳಿ, ಅನ್ಮ್ಯೂಟ್ ಕೊಡ್ತೀನಿ ಅಂತಂದೆ. ಓಕೆ ಮಾಡ್ಕೊಂಡ್ರೆ ಮಾತಾಡ್ತಾರೆ ಅವರು. ಇದೀರಾ ಸರ್? ನಮಸ್ತೆ ಸಣ್ಣಗೌಡ ಸರ್, ಸಮಯ ಇದೆಯಾ ಸರ್? 2 ನಿಮಿಷ ಮಾತಾಡಿ, ಟೈಮ್ ಆಗಿದೆ, 2 ನಿಮಿಷ ಮಾತಾಡಿ. ಈಗಾಗ್ಲೇ ಸಾಕಷ್ಟು ಸಮಯ ಆಗಿದೆ. ನಾನು ಅನುಭವ ಹಂಚಿಕೆಯನ್ನ ಮಾಡ್ಕೊಳ್ಬೇಕಾಗಿತ್ತು. 1-2 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ ಸಣ್ಣಗೌಡ ಸರ್. ಮತ್ತೆ ಎಲ್ಲ ಮಾಸ್ಟರ್ಗಳಿಗೆ ನನ್ನ ಆತ್ಮಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಶಾಲೆಯಲ್ಲಿ ಅಗ್ರಸ್ಥಾನವನ್ನ ಪಡೆದಂತವ್ರು ಬುದ್ಧಿವಂತರಲ್ಲ, ಜೀವನದಲ್ಲಿ ಅಗ್ರಸ್ಥಾನವನ್ನ ಪಡೆದಂತವ್ರು ಬುದ್ಧಿವಂತರು. ನಾವು ಸಮಯ ಮತ್ತು ದೇವರಲ್ಲಿ ಇಷ್ಟು ದಿನ ನಂಬಿಕೆ ಇಟ್ವಿ. ಇವತ್ತು ನಾವು ಮಹಾವತಾರ್ ಫೌಂಡೇಶನ್ ಸಮಯ ಏನಂದ್ರೆ ಕಲಿದ್ದನ್ನ ವಜ್ರ ವಿಶೇಷವಾದ ಶಕ್ತಿಯನ್ನ ಸಾಮಾನ್ಯ ಮನುಷ್ಯನನ್ನ ರಾಜನನ್ನಾಗಿ ಮಾಡುವಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವರಿಗೆ ಇರ್ತದೆ. ಹಾಗೇನೆ ನಮ್ಮ ಮಹಾವತಾರ್ ಫೌಂಡೇಶನ್ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಬಂದು ಝೂಮ್ ಕ್ಲಾಸ್ಗಳಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಇದೆ. ಮತ್ತು ಅವರಲ್ಲಿ ಬೌದ್ಧಿಕವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಹೆಚ್ಚಿಸ್ತಾ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಪುನಃ ಹುಟ್ಟತಕ್ಕಂಥದ್ದು, ಸಾಯ್ತಕ್ಕಂಥದ್ದು, ಈ ಪ್ರವೃತ್ತಿ ಏನಿದೆ, ಇದರಿಂದ ನಾವು ಹೊರಗಡೆ ಬಂದು ಮುಕ್ತಿಯನ್ನ ಪಡಿಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಜ್ಞಾನವನ್ನ ಇವತ್ತು ಮಹಾವತಾರ್ ಫೌಂಡೇಶನ್ ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಮಹಾವತಾರ್ ಫೌಂಡೇಶನ್ನಿನ ಲಕ್ಷ್ಮೀ ರಂಗನಾಥ್ ಗುರೂಜಿಯವರಿಗೆ ಮತ್ತು ಎಲ್ಲ ಮಾಸ್ಟರ್ಗಳಿಗೂ ಕೂಡ ನನ್ನ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮಾಸ್ಟರ್ಸ್, ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಸಲಹೆಗಾಗಿ ಗೀತಮ್ಮ ಏನಾದ್ರು ಹೇಳೋದು ಇದೆನಾ ಹೇಳಿ. ಗುರುದೇವಿ ಮೇಡಮ್ ಸಂಪನ್ನಗೊಳಿಸ್ಬಿಡಿ ಲಾಸ್ಟ್ ಗೀತಮ್ಮ ಮಾತಾಡಿದ ಮೇಲೆ. ಗೀತಾ? ಎಸ್ ಮಾ, ಎಲ್ಲರೂ ಸಲಹೆ ಸೂಚನೆಗಳು ತುಂಬ ಅದ್ಭುತವಾಗಿ ಇವತ್ತು ಚರ್ಚೆ ಆಯ್ತು ಅಂತಲೇ ಹೇಳ್ಬೋದು. ರಂಗನಾಥ್ ಸರು ಇದ್ರೂ ಓಕೆ, ಇರದೇ ಇದ್ರೂ ಓಕೆ, ಯಾಕೆಂದರೆ ವೇದಿಕೆ ಇಂಪಾರ್ಟೆಂಟಾಗಿ ಚೆನ್ನಾಗಿ ನಡಿಬೇಕನ್ನೋದೇ ಸರ್ದು ಉದ್ದೇಶ. ಹಾಗಾಗಿ ನಾವೆಲ್ಲರೂ ಕೋಸ್ಟರ್ಗೆ ಒಂದಷ್ಟು ಸಲಹೆ ಸೂಚನೆಗಳು ಏನು ರೇವತಿ ಮ್ಯಾಮ್ ಹಂಚ್ಕೊಂಡ್ರಲ್ಲ, ಆ ರೀತಿ ನಾಳೆ ತಪ್ಪಿದ್ರೆ ನಾಳೆ ಸ್ವಲ್ಪ ಟೈಮ್ ನೋಡಿಕೊಂಡು ನಾವು ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಉತ್ತಮವಾಗಿ ವೇದಿಕೆ
ನಡೆಸ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಈ 31ನೇ ಬ್ಯಾಚು ಇವತ್ತಿಗೆ ಕಾರ್ಯಕ್ರಮ ಸಂಪನ್ನಗೊಳ್ತು. ಅತ್ಯದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತಂತಾನೆ ಹೇಳ್ಬೋದು. ಹೋಸ್ಟಿಂಗ್ ಮಾಡಿದಂತಹ ನಮ್ಮ ರೇವತಿ ಮ್ಯಾಮ್ ಆಗಿರ್ಬೋದು, ಗುರುದೇವಿ ಮ್ಯಾಮ್ ಆಗಿರ್ಬೋದು, ಫೌಂಡೇಶನ್ ಇಂದ ತಗೊಂಡ್ವಿ, ಹಾಗೆ ಚೈತ್ರ ಕಡೆಯಿಂದ ತಗೊಂಡ್ವಿ, ಹಾಗೆ ಕೋಸ್ಟ್ ಆಗಿ ವರ್ಕ್ ಮಾಡಿದಂಥ ಎಲ್ಲ ಮಾಸ್ಟರ್ಸ್ ಲಕ್ಷ್ಮೀ ಮಹೇಶ್ ಮೇಡಮ್ ಅವರಂದ್ರೂ ಅವ್ರಿಗೆ ತುಂಬಾನೇ ಗ್ರಾಟಿಟ್ಯೂಡ್ ಹೇಳಲೇಬೇಕು ನಾವು. ಏಕೆಂತಂದ್ರೆ ಒಂದು ಟೈಮಿಂಗ್ ಅಲಾರಾಮ್ ಇಟ್ಕೊಂಡ್ಬಿಟ್ಟಿದ್ದಾರೆ 2 ಗಂಟೆ 2 ನಿಮಿಷಕ್ಕೆ. ಅವ್ರು ಎಲ್ಲೇ ಇದ್ರೂ ಅಲಾರಾಮ್ ಹೊಡೆದ ತಕ್ಷಣ ನಾನು ಇವಾಗ ಎಲ್ಲ ಗ್ರೂಪ್ಗೂ ಮೆಸೇಜ್ನ ಸೆಂಡ್ ಮಾಡಬೇಕು ಅಂತಂದೇಳಿ, ಇದು ಎಲ್ಲ ಮಾಸ್ಟರ್ಸ್ಗೂ ಇರಬೇಕಂತ ಒಂದು ಜ್ಞಾನ ಅಂತಲೇ ಹೇಳ್ಬೋದು. ಅವರು ಆ ಥರ ಒಂದು ಕಾರ್ಯವನ್ನು ಮಾಡ್ಕೊತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಗುರುದೇವಿ ಮೇಡಮ್ನು ಹೇಳ್ಬೋದು, ಈ ತಿಂಗಳಂತೂ ತುಂಬನೇ ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವಂತೂ ಹೇಳ್ಕೊಡಕ್ಕಂತೂ ಸಿದ್ಧರಾಗಿದ್ದೇವೆ. ಹೋಸ್ಟ್ ಆಗಿರ್ಬೋದು, ಕೋಸ್ಟಿಂದ ಏನು ಮಾಹಿತಿ ಅಂತ ನಮ್ಮ ರೇವತಿ ಮ್ಯಾಮು ಆಗಿರ್ಬೋದು, ನಾವಾಗಿರ್ಬೋದು, ನಾವೇನು ಪಡ್ಕೊಂಡಿದ್ದೇವೆ, ನಾವೇನು ತಿಳ್ಕೊಂಡಿದ್ದೇವೆ ಅದನ್ನು ನಿಮಗೆ ಜ್ಞಾನವನ್ನು ಕೊಡ್ತಾ ಇರ್ತೀವಿ. ಎಲ್ಲರೂ ಸೇರ್ಕೊಂಡು ವೇದಿಕೆ ನಡೆಸ್ಕೊಂಡು ಹೋಗೋಣ ಅಂತಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಫ್ರೀ ಮಾಡ್ಕೊಂಡು ನಾಳೆ ತಪ್ಪಿದ್ರೆ ನಾಡಿದ್ದು ಎಲ್ಲರೂ ಫೋನ್ ಮಾತಾಡ್ಕೊಂಡು ಇಂಥ ಟೈಮ್ ಅಂತ ನೋಡ್ಕೊಂಡ್ಬಿಟ್ಟು ಜಾಯ್ನ್ ಆಗಿ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಕೋಸ್ಟ್ ಆಗಿ ನಡೆಸಿಕೊಂಡು ಬಂದಂಥ ನಮ್ಮ ವೇದಿಕೆ 31ನೇ ಬ್ಯಾಚು ಗ್ರ್ಯಾಂಡ್ ಸಕ್ಸಸ್ ಆಗಿ ಪಡ್ಕೊಂಡಿದೆ. ಎಲ್ಲರೂ ಮಾಸ್ಟರ್ಸ್ ಕಡೆಯಿಂದ ಅಂತ ಹೇಳ್ಬೋದು. ಏಕೆಂದರೆ ಒಬ್ಬರು ಕಡೆಯಿಂದ ಯಾರೂ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಮಾಸ್ಟರ್ಸ್ಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶಕ್ಕಾಗಿ ಅತ್ಯುತ್ತಮವಾದ ಅವಕಾಶವನ್ನು ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಭಾಗವಹಿಸಿದ ಎಲ್ಲ ನಮ್ಮ ಧ್ಯಾನ ಬಂಧುಗಳು ಕೂಡ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸೆಷನ್ ಅನ್ನು ಎಂಡ್ ಮಾಡೋಣ. ಥ್ಯಾಂಕ್ ಯು.